ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾ ಲಕ್ಷ್ಮಣ ಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತ ಮುಕ್ತಿ ಸುಧಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತ ವಾರಿಧಿರ್ ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತೆ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ರಾಮಚಂದ್ರ ಆ ದಂಡಕಾರಣ್ಯವನ್ನ ಪ್ರವೇಶ ಮಾಡಿ ವಿರಾಧನ ಸಂಹಾರ ಆದ ನಂತರ ಅನೇಕ ಋಷಿಗಳಿಗೆಲ್ಲ ತಾನು ಮಾತು ಕೊಟ್ಟು ಶರಭಂಗರನ್ನ ಉದ್ಧಾರ ಮಾಡಿ ಸುತೀಕ್ಷ್ಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ನಂತರ ಆ ಸೀತೆ ಕೆಲವು ತನಗಿರುವಂತಹ ಮನಸ್ಸಿನ ಆಕ್ಷೇಪಗಳನ್ನ ರಾಮಚಂದ್ರನ ಮುಂದಿಟ್ಟು ಅದಕ್ಕೆ ಉತ್ತರವನ್ನ ಪಡಿತಾಳೆ. ರಾಮಚಂದ್ರ ಧನುಸ್ಸನ್ನ ಸುಮ್ಮನೆ ಯಾರ್ಯಾರಿಗೋ ಸಾಯಿಸ್ಲಿಕ್ಕಲ್ಲ, ಋಷಿಗಳಿಗೆ ದೇವತೆಗಳಿಗೆ ಉಪಟಳ ಉಂಟು ಮಾಡುವಂತಹ ರಾಕ್ಷಸರ ಸಂಹಾರಕ್ಕಾಗಿ ಈ ಧನುಸ್ಸನ್ನ ಖಡ್ಗವನ್ನ ಬಾಣಗಳನ್ನ ಹಿಡಿದಿದ್ದೇನೆ ಅಂತ ಹೇಳಿ ಸೀತೆಗೆ ಖಾತ್ರಿ ಮಾಡಿಸಿ ಅಲ್ಲಿಂದ ತಾವು ಪಂಚವಟಿಗೆ ಬರ್ತಾರೆ. ಪಂಚವಟಿಯಲ್ಲಿ ಶೂರ್ಪಣಖೆ ಬರ್ತಾಳೆ. ಆ ಶೂರ್ಪಣಖೆ ತಾನು ರಾಮಚಂದ್ರನನ್ನ ಮದುವೆ ಆಗಬೇಕು ಅಂತ ಬಯಸಿದಾಗ ಲಕ್ಷ್ಮಣನನ್ನ ಮದುವೆ ಆಗುವಂತ ಹಾಸ್ಯ ಮಾಡ್ತಾನೆ. ಲಕ್ಷ್ಮಣನ ಹತ್ರ ಹೋದ್ರೆ ನಾನು ದಾಸ, ನನ್ನನ್ನು ಮದುವೆ ಆದ್ರೆ ನಿನಗೆ ಯಾವ ಉಪಯೋಗವೂ ಇಲ್ಲ, ರಾಮಚಂದ್ರನನ್ನೇ ಮದುವೆ ಆಗುವಂತ ವಾಪಸ್ ಕಳಿಸ್ತಾನೆ. ಹಿಂಗಾಗಿ ಆ ಶೂರ್ಪಣಖೆಗೆ ಸಿಟ್ಟು ಬಂದು ಸೀತೆಯನ್ನ ತಾನು ನುಂಗಿ ಬಿಡ್ತೀನಿ ಅಂತ ಹೋದಾಗ ರಾಮನ ಸನ್ನೆಯನ್ನ ಅರ್ಥ ಮಾಡಿಕೊಂಡ ಲಕ್ಷ್ಮಣ ಆ ಶೂರ್ಪಣಖೆಯ ಕಿವಿ ಮೂಗು ಎರಡನ್ನೂ ಕೂಡ ಕತ್ತರಿಸಿ ಅಲ್ಲಿಂದ ಕಳಿಸ್ತಾನೆ. ಕಿವಿ ಮೂಗನ್ನ ಕತ್ತರಿಸಿಕೊಂಡು ಜೋರಾಗಿ ಬೊಬ್ಬಿಡುತ್ತಾ ಆ ಶೂರ್ಪಣಖೆ ತನ್ನ ಅಣ್ಣಂದರು ಖರ, ದೂಷಣ, ತ್ರಿಶಿರ ಇವರತ್ರ ಹೋಗ್ತಾಳೆ. ಆ ಖರ, ದೂಷಣ, ತ್ರಿಶಿರರೆಲ್ಲರೂ ಕೂಡ 14,000 ಸೈನ್ಯವನ್ನ ಕರ್ಕೊಂಡು ಬರ್ತಾರೆ. ಅಷ್ಟಾದಾಗ ಆ ದೂಷಣನ ವಧೆ ಆಗಿತ್ತು, ತ್ರಿಶಿರಸ್ಸಿನ ವಧೆ ಆಯಿತು. ತ್ರಿಶಿರಸ್ಸು ತಾನು ಬಂದಾಗ ರಾಮಚಂದ್ರ 8 ಬಾಣಗಳನ್ನು ಬಿಡ್ತಾನೆ. 3 ತಲೆ ಅವನಿಗೆ, ಮೊದಲ 3 ಬಾಣಗಳಿಂದ ಅವನ ತಲೆ ಹೋಗ್ತದೆ, ಇನ್ನು 5 ಬಾಣಗಳು ಅವನ ಎದೆಯನ್ನ ಚುಚ್ಚಿ ಎದೆಯನ್ನ ಸೀಳುತ್ತದೆ. ಯಾವತ್ತು ರಾಮಚಂದ್ರ ಅಲ್ಲಿ ಇಲ್ಲಿ ಹೊಡೆದು ಸಾಯಿಸುವುದಲ್ಲಂತೆ, ಎದೆಗೆ ಹೊಡೆಯುವುದು ಅಂತ. ಯಾಕೆ ಅಲ್ಲಿ ಇಲ್ಲಿ ಹೊಡೆದ್ರೆ ಏನೋ ತಪ್ಪಿ ಬಿದ್ದು ಸತ್ವದ ಅವನು ಅಂತ ಆಗಬಾರದು. ಎದೆಗೆ ಹೊಡೆಯೋದು ಅಂತಂದ್ರೆ ಅದನ್ನ ಕರೆಕ್ಟಾಗಿ ಗುರಿಟ್ಟು ಹೊಡೆದ ಅಂತ. ಹಾಗಾಗಿ ಎಲ್ಲ ರಾಕ್ಷಸರನ್ನ ಎದೆಗೆ ಹೊಡೆದು ಸಾಯಿಸ್ತಾ ಇದ್ದಾನೆ. ಇಷ್ಟಾದಾಗ ಖರ ತಾನು ಬರ್ತಾ ಇದ್ದಾನಂತೆ. ರಕ್ಷಸ ಕ್ಷಯಮಾಲಕ್ಷ್ಯ ರಾಕ್ಷಸಾಧಿಪತಿ ಖರಃ ರಾಮಂ ಸಂಪ್ರಾಪ್ಯ ನಾರಾಚೈಃ ನಭಶ್ಚಕ್ರೇ ನಿರಂತರಂ. ಖರ ತಾನು ಬಂದು ಅನೇಕ ರಾಕ್ಷಸರೊಟ್ಟಿಗೆ ಸೇರಿ ತಾನು ಇಡೀ ಆಕಾಶವನ್ನ ಬಾಣಗಳಿಂದ ತುಂಬಿಸ್ತಾ ಇದ್ದಾನಂತೆ. ಬಾಣಗಳು ಬರ್ತಾ ಇದ್ರೆ ಮೇಲ್ ನೋಡ್ತಾ ಇದ್ರೆ ಆಕಾಶ ಖಾಲಿ ಇರ್ತದಂತೆ. ಬಾಣಗಳ ಪ್ರಹಾರ ಪ್ರಾರಂಭ ಆಯಿತು ಅಂತಾದಾಗ ಆ ಇಡೀ ಬಾಣಗಳು ಆಕಾಶವನ್ನ ವ್ಯಾಪಿಸಿ ಸೂರ್ಯನ ಬೆಳಕೆ ಕೆಳಗಡೆ ಕಾಣದೇ ಇರುವ ರೀತಿಯಲ್ಲಿ ಇಡೀ ಆಕಾಶವನ್ನ ಆ ಬಾಣಗಳು ವ್ಯಾಪಿಸಿ ಬಿಟ್ಟವು. ಈ ಕಡೆಯಿಂದ ಖರ ಬಾಣ ಪ್ರಯೋಗ ಮಾಡೋದು, ಈ ಕಡೆಯಿಂದ ರಾಮಚಂದ್ರ ಬಾಣ ಪ್ರಯೋಗ ಮಾಡೋದು. ಎರಡೂ ಬಾಣಗಳು ಪರಸ್ಪರ ಹೊಡ್ಕೊಂಡು ತಾವು ಕೆಳಗೆ ಬೀಳೋದು ಅಂತ. ಇಷ್ಟಾಗಿ ಬಹಳಷ್ಟು ಕಾಲ ಯುದ್ಧ ಮಾಡಿದಂತೆ. ರಾಮಚಂದ್ರನಿಗೆ ಒಂದೇ ಬಾಣದಿಂದ ಸಾಯಿಸ್ಬೋದು, ಆದ್ರೆ ಆ ಮುಂದಿರುವ ಎದುರಾಳಿ ಶತ್ರುವಿಗೆ ಅವನಿಗೊಂದು ಕಾನ್ಫಿಡೆನ್ಸ್ ಬರಬೇಕು, ಇವನನ್ನ ಸಾಯಿಸಬಹುದು
ಅಂತ ಹೇಳಿ ಕಾನ್ಫಿಡೆನ್ಸ್ ಬರಬೇಕು ಅನ್ನೋ ಉದ್ದೇಶದಿಂದ ರಾಮಚಂದ್ರ ಸುಮ್ಮನೆ ಯುದ್ಧ ಮಾಡ್ತಾ ಇದ್ದಾನೆ. ಮಾಡ್ತಾ ಆ ಖರ ಅನೇಕ ಬಾಣಗಳನ್ನ ರಾಮಚಂದ್ರನ ಮೇಲೆ ಪ್ರಯೋಗ ಮಾಡ್ತಾನೆ. ಧನುಶ್ಚಿತ್ವಾಚ್ಛಿನದ್ವರ್ಮ ಭೂಮ್ನ ಸಪ್ತಶರೈಃ ರಾಮೋ ವಿಕವಚೋ ರೇಜೆ ವಿಧೂಮ ಇವ ಪಾವಕಃ. ಆ ಖರ ಬಿಟ್ಟ ಬಾಣಕ್ಕೆ ರಾಮಚಂದ್ರನ ಬಿಲ್ಲು ತುಂಡಾಯ್ತಂತೆ, ರಾಮಚಂದ್ರನ ಕವಚ ಒಡೆದು ಕೆಳಗೆ ಬೀಳ್ತಾ ಇದೆ ಅಂತೆ. ಇಷ್ಟಾದಾಗ ವಿಧೂಮ ಇವ ಪಾವಕಃ, ಮೊದಲು ಕವಚ ಇತ್ತು, ರಾಮಚಂದ್ರನ ಶರೀರ ಪೂರ್ತಿ ಅಭಿವ್ಯಕ್ತಿ ಆಗ್ತಾ ಇರಲಿಲ್ಲ, ಕಾಣಿಸ್ತಾ ಇರಲಿಲ್ಲ. ಯಾವಾಗ ಕವಚ ತುಂಡಾಗಿ ಬಿತ್ತಲ್ಲ, ಅವಾಗ ಧೂಮ ಇಲ್ಲದೆ ಇರುವ ಅಗ್ನಿ ಯಾವ ರೀತಿ ಜ್ವಲಿಸ್ತಾನಲ್ಲ, ಕೆಲವೊಮ್ಮೆ ಬೆಂಕಿ ಹತ್ಕೊಂಡಿರ್ತದೆ, ಎಲ್ಲೋ ಒಳಗಿರ್ತದೆ, ಮೇಲ್ ನೋಡಿದ್ರೆ ಹೊಗೆ ಅಷ್ಟೇ ಕಾಣ್ತಿರ್ತದೆ ನಮಗೆ. ಯಾವಾಗ ಆ ಹೊಗೆ ಹೋಗಿ ಜೋರಾಗಿ ಅಗ್ನಿ ಉರಿಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಅವಾಗ ಅದು ನೋಡ್ಲಿಕ್ಕೆ ಅತ್ಯಂತ ತೇಜಃಪುಂಜ ಹೊರಗೆ ಬಂದಂಗೆ ಇರ್ತದೆ. ಅದೇ ರೀತಿ ರಾಮಚಂದ್ರ ಇಷ್ಟೊತ್ತು ಹೊಗೆ ಇದ್ದ ಹಾಗೆ ಅವನ ಶರೀರಕ್ಕೆ ಕವಚ ಅಂಟುಕೊಂಡಿತ್ತು. ಈ ಕವಚ ಹೋದಾಗ ಅವನ ಶರೀರ ಪೂರ್ತಿ ಅಭಿವ್ಯಕ್ತಿ ಆಯಿತು, ಪೂರ್ತಿ ಶರೀರ ಕಾಣ್ತಾ ಇದೆ ಅಂತೆ. ಆ ಶರೀರದಿಂದ ಇನ್ನಷ್ಟು ಧೂಮ ಇಲ್ಲದ ಅಗ್ನಿ ಯಾವ ರೀತಿ ಪ್ರಜ್ವಲಿಸ್ತದೋ ಆ ರೀತಿ ರಾಮಚಂದ್ರ ಪ್ರಜ್ವಲಿಸಿ ಶತ್ರುಘ್ನಂ ದಿವ್ಯಮಚ್ಛೇದ್ಯಂ ಶಾರ್ಂಗಂ ಶಾರ್ಂಗೀ ಪ್ರಗೃಹ್ಯ ಸಹ ಧ್ವಜಂಕರಸ್ಯ ಚಿಚ್ಛೇದ ಖರೋ ಅಮುಂಚ ಚತುಶ್ಶರಾನ್. ಈ ರೀತಿ ಮತ್ತೆ ಪರಸ್ಪರ ಯುದ್ಧ ನಡೀತಂತೆ. ರಾಮಚಂದ್ರ ಅನೇಕ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗ ಮಾಡಿ ಮೊದಲು ಅವನ ಧ್ವಜವನ್ನ ನಾಶಪಡಿಸ್ತಾ ಇದ್ದಾನೆ, ಸಾರಥಿಯನ್ನ ನಾಶಪಡಿಸ್ತಾನೆ, ಅವನ ಆಯುಧಗಳನ್ನೆಲ್ಲ ನಾಶಪಡಿಸಿ ಕೊನೆಗೆ ಇನ್ಯಾವುದು ಆಯುಧ ಇಲ್ಲ ಅಂತ ಹೇಳಿ ಅವನು ಕೆಳಗಡೆ ಬಿದ್ದಿದ್ದಾನೆ. ಕೆಳಗಡೆ ಬಿದ್ರೂ ಆ ಖರನಿಗೆ ಬುದ್ಧಿ ಬರಲಿಲ್ಲ. ಅವನು ಅಲ್ಲಿದ್ದ ಮರಗಳನ್ನ, ಸಾಲ ವೃಕ್ಷ ತಾಳೆ ಮರಗಳನ್ನ ಹಿಡ್ಕೊಂಡು ಇದರಿಂದ ರಾಮಚಂದ್ರನನ್ನ ಕೊಲ್ತೀನಿ ಅಂತ ಹೇಳಿ ದೂರದಿಂದ ಓಡಿ ಬರ್ತಾ ಇದ್ದಾನಂತೆ. ಆ ಓಡಿ ಬರ್ಬೇಕಾದ್ರೆ ಹೇಗಿದ್ದ ಅವನು? ಗೈರಿಕಾರ್ದ್ರಿಮಿವಾದ್ರಿಂ ತಂ ರುಧಿರಾರ್ದ್ರಮಭಿದ್ರುತಂ ಶರೇಣಾಪತಯಂಚಾರ್ಂಗಿ ವಜ್ರೇಣೇವಾಥ ವಜ್ರಭೃತ್. ಗೈರಿಕಾರ್ದ್ರ ಅಂತ ಅಂದ್ರೆ ಈ ಪರ್ವತದಲ್ಲಿ ಒಳಗಡೆ ಈ ಐರನ್ ಆಕ್ಸೈಡ್, ಕಬ್ಬಿಣದ ಅಂಶ ಹೆಚ್ಚಾದಾಗ ಒಂದು ಪದಾರ್ಥ ಹೊರಗಡೆ ಬರ್ತದೆ. ನಾವು ಪರ್ವತಗಳ ಬೆಟ್ಟಗಳಲ್ಲಿ ನೋಡಿರ್ತೀವಿ, ಅಂತಹ ಬೆಟ್ಟಗಳಲ್ಲಿ ಬಹಳಷ್ಟು ಗಿಡ ಮರಗಳು ಬೆಳೆಯುವುದಿಲ್ಲಂತೆ, ಎಲ್ಲ ಕೆಂಪು ಆಗಿಬಿಡ್ತದೆ. ಆ ಕೆಂಪು ಆಗುವುದನ್ನ ಗೈರಿಕಾರ್ದ್ರ ದ್ರವ ಅಂತ, ಗೈರಿಕ ದ್ರವ ಅಂತ ಕರೀತಾರೆ. ಆ ದ್ರವ ರೆಡ್ ಆಕರ್ ಅಂತ ಕರೀತಾರೆ. ಆ ದ್ರವ ಬಂದಾಗ ಪರ್ವತ ಯಾವ ರೀತಿ ಕೆಂಪಾಗಿ ಕಾಣುತ್ತಿರ್ತದೋ ಆ ರೀತಿ ಈ ರಾಮಚಂದ್ರನ ಬಾಣಗಳ ಹೊಡೆತವನ್ನ ತಿಂದಂತಹ ಖರ ಕೆಂಪಾಗಿ, ರಕ್ತದಿಂದ ಕೆಂಪಾಗಿ ಆ ಬೆಟ್ಟ ಆ ಗೈರಿಕ ಧಾತುವಿನಿಂದ ಯಾವ ರೀತಿ ಕೆಂಪು ಕಾಣುತ್ತದೋ ಆ ರೀತಿ ಆ ಖರ ರಾಮಚಂದ್ರನ ಬಾಣಗಳಿಂದ ಏಟ ತಿಂದು ರಕ್ತಗಳೆಲ್ಲ ಬಂದು ಆ ರೀತಿ ಕೆಂಪಾಗಿ ಕಾಣುತ್ತಿದ್ದ. ಅಂದ್ರೆ ಖರ ಆ ಪರ್ವತಾಕಾರವಾಗಿ ದೊಡ್ಡದಾಗಿ ಬೆಳೆದಿದ್ದ, ಅವನ ಮೇಲೆ ಈ ರಕ್ತಪಾತ ಈ ಗೈರಿಕ ಧಾತುವಿನಿಂದ ಕೆಂಪಾದ ಪರ್ವತದಂತೆ ಅವನು ಕಾಣ್ತಾ ಇದ್ದ. ಅಂತಹ ಖರ ಓಡಿ ಬರ್ತಾ ಇದ್ದನಂತೆ. ಓಡಿ ಬರಬೇಕಾದ್ರೆ ರಾಮಚಂದ್ರ ತೀಕ್ಷ್ಣವಾದಂತಹ ಬಾಣಗಳನ್ನ ಅವನು ಎದೆಗೆ ಬಿಡ್ತಾ ಇದ್ದಾನೆ. ಈ ರೀತಿ ಖರ ಎದೆಗೆ ಆ ಬಾಣ ಬೀಳ್ತಾ ಇದ್ದ ಹಾಗೆ ಖರ ಬಿದ್ದು ಸತ್ತೋದ. ಖರೋ ನರಕಮಾಪೇದೆ ರಾಘವೋ ಧವಲಂ ಯಶಃ ದೇವಸಂಘೋ ಮನಸ್ವಾಸ್ಥ್ಯಂ ಮುನಿಸಂಘ ಸ್ವಮಾಶ್ರಮಂ. ಈ ರೀತಿ ಖರ ತಾನು ನರಕವನ್ನು ಹೊಂದಿದಂತೆ, ರಾಘವೋ ಧವಲಂ ಯಶಃ, ರಾಮಚಂದ್ರ ನಿರ್ಮಲವಾದಂತಹ ಸ್ವಚ್ಛ ಕೀರ್ತಿಯನ್ನ ಹೊಂದಿದ. ದೇವಸಂಘೋ ಮನಸ್ವಾಸ್ಥ್ಯಂ, ದೇವತೆಗಳಿಗೆಲ್ಲ ಬಹಳಷ್ಟು ಟೆನ್ಷನ್ ಆಗಿತ್ತು. ರಾಮಚಂದ್ರ ಹೋಗಿದ್ದಾನೆ, ಇನ್ನೂ ರಾಕ್ಷಸರ ಸಂಹಾರ ಪ್ರಾರಂಭ ಆಗಿಲ್ಲ ಅಂತ. ಯಾಕೆಂದ್ರೆ ಇಷ್ಟೊತ್ತು ರಾಕ್ಷಸರ ಸಂಹಾರ ಯಾವುದೋ ಸಣ್ಣ ಪುಟ್ಟ ಒಂದೊಂದು ರಾಕ್ಷಸರನ್ನಷ್ಟೇ ಸಂಹಾರ ಮಾಡ್ತಿದ್ದ ರಾಮಚಂದ್ರ. ಈಗ ಸಾಲಾಗಿ ಒಟ್ಟಿಗೆ ಸಾಯಿಸಿದ್ದು ರಾಕ್ಷಸರನ್ನ ಅಂದ್ರೆ ಇದೆ, 14,000 ಜನ ರಾಕ್ಷಸರನ್ನ ಒಟ್ಟಿಗೆ ಸಾಯಿಸಿದ್ದು ರಾಮಚಂದ್ರ ಇಲ್ಲೇ. ಹಾಗಾಗಿ ದೇವತೆಗಳಿಗೆಲ್ಲ ಇನ್ನು ರಾಕ್ಷಸರ ಸಂಹಾರ ಕಾರ್ಯ ಪ್ರಾರಂಭ ಆಗಿದೆ ಅಂತ ಹೇಳಿ ಮನಸ್ವಾಸ್ಥ್ಯಂ, ಮನಸ್ಸಿಗೆ ಶಾಂತಿ ಸಿಗ್ತದಂತೆ. ಮುನಿಸಂಘ ಸ್ವಮಾಶ್ರಮಂ, ಮುನಿ ಋಷಿಗಳಿಗೆಲ್ಲ ಕೂಡ ಆನಂದ ಆಯ್ತಂತೆ. ಯಾಕೆಂದ್ರೆ ರಾಕ್ಷಸರೆಲ್ಲ ಬಹಳಷ್ಟು ತೊಂದರೆ ಕೊಡ್ತಿದ್ರು. ಈ ದಂಡಕಾರಣ್ಯಕ್ಕೆ ಬಂದು ಆ ಎಲ್ಲ ರಾಕ್ಷಸರ ಸಂಹಾರವನ್ನ ರಾಮಚಂದ್ರ ಮಾಡಿದಾನೆ. ಅದರಿಂದ ಎಲ್ಲ ಋಷಿಗಳು ಕೂಡ ಸಂತೋಷಪಟ್ಟು ತಾವು ಅವರವರ ಆಶ್ರಮವನ್ನ ಸೇರ್ಕೊಳ್ತಾರೆ. ಈ ರೀತಿ 14,000 ಸೈನ್ಯ, ಅದರೊಟ್ಟಿಗೆ ಖರ, ದೂಷಣ, ತ್ರಿಶಿರ ಎಂಬಂತಹ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ ರಾಕ್ಷಸರನ್ನ ರಾಮಚಂದ್ರ ಸಂಹಾರ ಮಾಡಿದ. ಇಷ್ಟಾಗ್ತದೆ. ಆ ಸೈನ್ಯದಲ್ಲಿ ಒಬ್ಬನು ಉಳ್ಕೊಂಡಿದ್ದಂತೆ, ಅಕಂಪನ ಅಂತ ಹೇಳಿ ಅವನು ಒಬ್ಬನು ಉಳ್ಕೊಂಡಿದ್ದ. ಅವನು ಯದ್ನೋ ವಿದ್ನೋ ಅಂತ ಹೇಳಿ ಓಡಿ ಲಂಕೆಗೆ ಹೋಗ್ತಾನಂತ. ಆದಷ್ಟು ಬೇಗ ಓಡಿ ಹೋಗ್ತಾನಂತೆ. ಹೋಗಿ ತ್ವರಮಾಣಸ್ತತೋಗತ್ವ ಜನಸ್ಥಾನಾತ್ ಅಕಂಪನಃ ಪ್ರವಿಶ್ಯ ಲಂಕಾಂ ವೇಗೇನ ರಾವಣಂ ವಾಕ್ಯಮಬ್ರವೀತ್. ರಾವಣನನ್ನ ನೋಡ್ತಾನೆ, ಓಡಿ ಹೋಗ್ತಾನಂತೆ. ಈ ಜನಸ್ಥಾನ ಆದಷ್ಟು ಬೇಗ ಬಿಟ್ಟು ಹೋಗ್ಬೇಕು ನಾನು, ಯಾಕೆ ಇಲ್ಲಿ ಯಾವ ರಾಕ್ಷಸರು ಇಲ್ಲ, ಎಲ್ಲ ರಾಕ್ಷಸರು ಖಾಲಿ ಆಗ್ಬಿಟ್ಟಿದ್ದಾರೆ. ರಾಮಚಂದ್ರ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ.
ಇನ್ನು ಈ ಜಾಗದಲ್ಲಿ ನಾವಿರಬಾರದು, ಬೇರೆ ಎಲ್ಲ ಋಷಿಗಳಿರುವ ಜಾಗದಲ್ಲಿ ನಾನೊಬ್ಬನೇ ರಾಕ್ಷಸ ಏನಿರೋದು ಅಂತ ಹೇಳಿ ಅವನು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನಂತ. ಓಡಿ ಹೋಗಿ ಪ್ರವಿಶ್ಯ ಲಂಕಾಂ ವೇಗೇನ, ಆದಷ್ಟು ಶೀಘ್ರದಲ್ಲಿ ಲಂಕೆಯನ್ನ ತಲುಪಿ ರಾವಣನನ್ನ ನೋಡಿ ರಾವಣನಿಗೆ ನಡೆದ ಸುದ್ದಿಯನ್ನೆಲ್ಲ ಹೇಳ್ತಾ ಇದ್ದಾರಂತೆ. ಅಲ್ಲಪ್ಪ, ನೀನು ದಂಡಕಾರಣ್ಯಕ್ಕೆ ಅಂತ ಎಷ್ಟು ಜನರನ್ನ ಕಳಿಸಿದ್ಯಲ್ಲ, ಅದರಲ್ಲಿ ಯಾರೂ ಉಳ್ಕೊಂಡಿಲ್ಲ, ಎಲ್ಲರನ್ನು ಕೂಡ ಸಾಯಿಸಿಬಿಟ್ಟಿದ್ದಾನವನು ಅಂತ ಹೇಳಿದಾಗ, ಇವ ಮುಕ್ತೋ ದಶಗ್ರೀವ ಕ್ರುದ್ಧ ಸಂರಕ್ತ ಲೋಚನ. ಇಷ್ಟಾದಾಗ ರಾವಣನಿಗೆ ಭಯಂಕರ ಸಿಟ್ಟು ಬರ್ತದಂತೆ, ಕಣ್ಣೆಲ್ಲ ಕೆಂಪು ಮಾಡ್ಕೊಳ್ತಾನಂತೆ. ಅಕಂಪನ ಮುವಾಚೇದಂ ನಿರ್ದಹನ್ನಿವ ತೇಜಸ, ತನ್ನ ತೇಜಸ್ಸಿನಿಂದ ಜ್ವಲಿಸ್ತಾ ಆ ಅಕಂಪನಿಗೆ ಮಾತನ್ನು ಹೇಳ್ತಾನಂತೆ. ನಹಿಮೇ ವಿಪ್ರಿಯಂ ಕೃತ್ವ ಶಕ್ಯಂ ಮಘವತಾ ಸುಖಂ ಪ್ರಾಪ್ತಂ ವೈಶ್ರವಣೇನಾಪಿ ನ ಯಮೇನ ಚ ವಿಷ್ಣುನ. ಯಾರಿಂದಲೂ ಕೂಡ ನನಗೆ ಅಪಕಾರ ಮಾಡಿ ನನ್ನ ವಿರುದ್ಧವಾಗಿ ನಡೆದು ಯಾವ ದೇವತೆಗಳಿಗೂ ಕೂಡ ಆರಾಮಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ದೇವತೆ ಯಾರೂ ಆಗಿರ್ಲಿ, ಇಷ್ಟು ರಾಕ್ಷಸರನ್ನ ಸಂಹಾರ ಮಾಡಿದ್ದು ಯಾವ ದೇವತೆ ಬೇಕಾದ್ರೂ ಆಗಿರ್ಲಿ, ಇಂದ್ರ ಆಗ್ಲಿ, ಯಮ ಆಗ್ಲಿ, ಕುಬೇರ ಆಗ್ಲಿ, ಅಥವಾ ವಿಷ್ಣುವೇ ಆಗ್ಲಿ, ಅವ್ರು ಯಾರನ್ನು ಕೂಡ ನಾನು ನೆಮ್ಮದಿಯಾಗಿ ಇರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂತೆ. ಅವನನ್ನ ತಾನು ಹೊಗಳ್ಕೊಳ್ತಾನಂತೆ. ಕಾಲಸ್ಯ ಚಾಪ್ಯಹಂ ಕಾಲೋ ದಹೇಯಮಪಿ ಪಾವಕಂ ಮೃತ್ಯುಂ ಮರಣ ಧರ್ಮೇಣ ಸಂಯೋಜಿತ ಮುತ್ಸಹೇ. ಕಾಲಕ್ಕೇನೆ ಕಾಲ ನಾನು, ಬೇಕಾದ್ರೆ ಅಗ್ನಿಯನ್ನು ನನ್ನ ತೇಜಸ್ಸಿನಿಂದ ಸುಟ್ಟು ಬಿಡ್ತೇನೆ ನಾನು, ಮರಣಕ್ಕೆ ಮರಣ ತರಿಸಿಕೊಡ್ತೇನೆ ಬೇಕಾದ್ರೆ. ಅಂಥ ರಾವಣ ನಾನು, ನನ್ನ ಸೈನ್ಯವನ್ನ ಈ ರೀತಿ ನಾಶ ಮಾಡಿದವನು ಯಾರು? ಅವನು ಇನ್ನು ಸುಖವಾಗಿ ಇರೋದಿಲ್ಲ. ಇಷ್ಟರವರೆಗೆ ಅವನೇನು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ನಲ್ಲ, ಇನ್ನು ಮೇಲೆ ಅವನಿಗೆ ಸುಖ ಅಂತ ಅನ್ನೋದು ಇಲ್ಲ ಅಂತ ಹೇಳಿ ಯಾರು ಸಾಯಿಸಿದ್ದು ಅಂತ ಕೇಳಿದಾಗ ಅವನ ಅಕಂಪನ ಹೇಳ್ತಾನೆ, ಪುತ್ರೋ ದಶರಥ ಸ್ಯಾಸ್ತೆ ಸಿಂಹ ಸಂಹನನೋ ಯುವ. ಸಿಂಹದಂತೆ ನಡಿಗೆ ಉಳ್ಳಂತಹ ದಶರಥನ ಮಗ ರಾಮಚಂದ್ರ ಅಂತ ಇದ್ದ, ಅವನೊಬ್ಬನೇ ನಿಂತು ಇಡೀ 14,000 ಸೈನ್ಯವನ್ನ ನಾಶ ಮಾಡಿದನಪ್ಪ. ಹಂಗಾಗಿ ಅವನ ಮುಂದೆ ಯಾವ ದೈತ್ಯರು ರಾಕ್ಷಸರು ಯಾರೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಒಬ್ಬನೇ ಯುದ್ಧ ಮಾಡಿದ್ದು. ಅಲ್ಲಿ ಇರಬೇಕಾದ್ರೆ ಇನ್ನೊಬ್ಬನು ಇದ್ದ, ಅವನ ತಮ್ಮ ತಸ್ಯಾನುರೂಪೋ ಬಲವಾನ್ ರಕ್ತಾಕ್ಷೋ ದುಂದುಭಿಸ್ವನಃ ಕನೀಯಾಲ್ ಲಕ್ಷಣೋ ನಾಮ ಲಕ್ಷಣೋ ಭ್ರಾತ ರಾಕಾ ಶಶಿ ನಿಭಾನನಃ. ಈ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುವಂತಹ ಅವನಿಗೆ ಅನುರೂಪನಾದ ತಮ್ಮನೂ ಇದ್ದ ಅಲ್ಲಿ. ತಮ್ಮನಿಗೆ ಹೇಳಿಬಿಟ್ಟಿದ್ದ, ಅವನು ಯುದ್ಧ ಮಾಡಬೇಡ, ನಾನೊಬ್ಬನೇ ನೋಡ್ಕೊಳ್ತೀನಿ ಇವ್ರನ್ನೆಲ್ಲ ಅಂತ ಹೇಳಿ ಕೂಡಿಸ್ಬಿಟ್ಟಿದ್ದ. ಅವನ್ನ ಬರೀ ಅವನೊಬ್ಬನೇ ಯುದ್ಧ ಮಾಡಿ ಎಲ್ಲರನ್ನೂ ಸಂಹಾರ ಮಾಡಿದಾನೆ. ಹಾಗಾದ್ರೆ ನಹಿ ರಾಮೋ ದಶಗ್ರೀವ ಶಕ್ಯೋ ಜೇತುಂ ರಣೇ ತ್ವಯ ರಕ್ಷಸಾಂ ವಾಪಿ ಲೋಕೇನ ಸ್ವರ್ಗ ಪಾಪ ಜನೈರಿವ. ಆದ್ರೆ ರಾವಣ ಒಂದು ತಿಳ್ಕೋ, ರಾಮಚಂದ್ರ ಒಬ್ಬನೇ ನಿಂತು ಇಷ್ಟು 14,000 ಜನ ರಾಕ್ಷಸರನ್ನ ಸಂಹಾರ ಮಾಡಿದಾನೆ ಅಂತಂದ್ರೆ ನನಗನಿಸ್ತದೆ ಅವನ್ನ ಎದುರು ಹಾಕೊಳ್ಳೋದು ಬೇಡ. ಇಷ್ಟೊತ್ತಾಗಿದ್ದನ್ನ ಮರ್ತು ಬಿಡು, ಅವನ ಮುಂದೆ ಯುದ್ಧಕ್ಕೆ ಅಂತ ಹೋಗ್ಬೇಡ. ನೀನು ಒಬ್ಬನು ಹೋದ್ರಂತೂ ಮುಗಿಸೇ ಬಿಡ್ತಾನೆ. ಇಡೀ ರಾಕ್ಷಸರ ತಂಡವನ್ನು ಕರ್ಕೊಂಡು ಹೋದ್ರೆ ಇಡೀ ರಾಕ್ಷಸರನ್ನ ಸಂಹಾರ ಮಾಡುವ ಸಾಮರ್ಥ್ಯವೂ ಅವನಿಗಿದೆ. ಹಾಗಾಗಿ ಅವನೊಟ್ಟಿಗೆ ಯುದ್ಧ ಅದನ್ನ ಇಟ್ಕೊಳ್ಬೇಡ, ಬಿಟ್ಟು ಬಿಡು, ಇಲ್ಲಿಗೆ ಮರೆತು ಬಿಡೋದು ಆಗಿದ್ದನ್ನ. ಅಷ್ಟೇ ಅಲ್ಲ, ಅಲ್ಲಿ ಇನ್ಯಾರಿದ್ರು ಅಂತ ಕೇಳಿದಾಗ ಅವನ ಹೆಂಡತಿ ಇದ್ಲು ಸೀತೆ. ನೈವದೇವಿ ನಗಂಧರ್ವಿ ನಾಪ್ಸರ ನಚಪನ್ನಗಿ ತುಲ್ಯ ಸೀಮಂತಿನಿ ತಸ್ಯಾಹ ಮಾನುಷೀತು ಕುತೋ ಭವೇತ್. ಅವನ ಹೆಂಡತಿ ಇದ್ಲು ಅತ್ಯಂತ ಪರಮ ಸುಂದರಿ. ಅವಳು ದೇವಲೋಕದಲ್ಲಿ ಹುಡುಕಿದ್ರೂ ಅಂಥವ್ರು ಸಿಗೋದಿಲ್ಲ, ಗಂಧರ್ವ ಲೋಕದಲ್ಲಿ ಅಪ್ಸರೆಯರಲ್ಲಿಯೂ ಯಾರು ಅಂಥ ಸುಂದರಿಯರಿಲ್ಲ, ಪನ್ನಗಿ ನಾಗಲೋಕದಲ್ಲಿ ಹೋಗಿ ಹುಡುಕ್ತೀನಿ ಅಂದ್ರೆ ಅಲ್ಲಿಯೂ ಯಾರೂ ಸಿಗುವುದಿಲ್ಲ. ಅಂಥ ಪರಮ ಸುಂದರಿ ಇಡೀ ಜಗತ್ತಿನಲ್ಲಿ ಅಂಥ ಸೌಂದರ್ಯ ಯಾರಲ್ಲಿಯೂ ಇಲ್ಲ. ಅಂಥ ಪರಮ ಸುಂದರಿ ಅವನ ಹೆಂಡತಿಯಾಗಿದ್ದಾಳೆ. ಹಾಗಾಗಿ ನೀನಪ್ಪ ಅವನ ಸುದ್ದಿಗೆ ಹೋಗದೇ ಇರೋದು ನನಗೆ ಉತ್ತಮ ಅನ್ನಿಸ್ತದೆ ಹೇಳ್ತಾನವನು. ಯಾಕೆ ಅಂತಂದ್ರೆ, ಒಂದು ಸಿಂಹ ಇರ್ತದೆ, ಸಿಂಹ ತಾನು ಬೇಟೆ ಆಡ್ತದೆ. ಬೇಟೆ ಆಡಬೇಕಾದ್ರೆ ಎದುರಿರುವ ತನ್ನ ಆಹಾರ, ತನ್ನ ಪ್ರಾಣಿಯನ್ನ ಸ್ವಲ್ಪವೂ ಕರುಣೆ ಇಲ್ಲದೆ ಅದನ್ನ ಸೀಳಿ ಹಾಕಿ ಅದನ್ನೆಲ್ಲ ತಿಂದು ಹೊಟ್ಟೆ ತುಂಬಿದ ನಂತರ ಸ್ವಲ್ಪ ರೆಸ್ಟ್ ಮಾಡ್ತದೆ. ಅದು ರೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಅದಕ್ಕೆ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದಂತೆ. ಅದು ಸುಮ್ಮನೆ ಕೂತಿದೆ ಅಂತ ಹೇಳಿ ಏನೋ ಚೂಟ್ಲಿಕ್ಕೆ ಹೋದ್ವಿ ಅಂತಂದ್ರೆ ಆಮೇಲೆ ಮತ್ತೆ ನಮ್ಮ ಮೇಲೆ ಎರಗಿ ನಮ್ಮನ್ನು ಸಾಯಿಸ್ಬಿಡ್ತದೆ ಅದು. ಅದೇ ರೀತಿ ರಾಮಚಂದ್ರ ಈಗಾಗಲೇ 14,000 ಜನ ರಾಕ್ಷಸರನ್ನ ಸಂಹಾರ ಮಾಡಿ ಸ್ವಲ್ಪ ಸುಮ್ಮನೆ ಕೂತಿದ್ದಾನೆ ಅಂತ ಹೇಳಿ ನಾವು ಮತ್ತೆ ಕೆಣಕ್ಲಿಕ್ಕೆ ಹೋಗ್ಬಾರ್ದು. ಆ ಪುರುಷ ಸಿಂಹನಾದಂತಹ ರಾಮಚಂದ್ರ ನಾವು ಕೆಣಕಿದ್ವಿ ಅಂತಂದ್ರೆ ನಮ್ಮನ್ನು ಯಾರನ್ನೂ ಬಿಡುವುದಿಲ್ಲ. ಹಾಗಾಗಿ ನೀನು ಅವನನ್ನ ಎದುರುಗೊಳ್ಳುವ ವಿಚಾರವನ್ನ ಇಲ್ಲಿಗೆ ಕೈ ಬಿಟ್ಟು ಬಿಡು ಅಂತ ಹೇಳಿ ಅಕಂಪನ ರಾವಣನಿಗೆ ಸಲಹೆ ಕೊಡ್ತಾ ಇದ್ದಾನೆ. ಇಷ್ಟಾದಾಗ ಅಲ್ಲಿ ಓಡಿ ಶೂರ್ಪಣಕ್ಕೆ ಬರ್ತಾಳಂತೆ. ಮೂಗಿಲ್ಲ ಕಿವಿ ಇಲ್ಲ, ಓಡಿ ಬರ್ತಾ ಇದ್ದಾಳೆ. ಅನೇಕ ಮಾತುಗಳನ್ನ ರಾವಣನಿಗೆ ಹೇಳ್ತಾಳಂತೆ. ಮೊದಲು ರಾವಣನಿಗೆ ನಮಸ್ಕಾರ ಮಾಡ್ತಾಳಂತೆ, ಮಾಡಿ ಸ್ವಲ್ಪ ಬೈತಾಳಂತೆ. ಪ್ರಮತ್ತಃ ಕಾಮಭೋಗೇಶು
ಸ್ವೈರವೃತ್ತೋ ನಿರಂಕುಶಃ ಸಮುತ್ಪನ್ನಂ ಭಯಂ ಘೋರಂ ಬೋದ್ಧವ್ಯಂ ನಾವಬುದ್ಧ್ಯಸೆ. ಅಲ್ಲೋ, ಏನಾಗಿದೆ ನಿಂಗೆ? ಪ್ರಮತ್ತಃ ಕಾಮಭೋಗೇಶು, ನೀನು ಎಲ್ಲ ಲೋಕವನ್ನ ಗೆದ್ದುಬಿಟ್ಟಿದ್ದೇನೆ, ದೇವತೆಗಳು ಅಸುರರು ಎಲ್ಲರೂ ನನ್ನ ಕೈ ಕೆಳಗಿದ್ದಾರೆ ಅಂತ ಹೇಳಿ ಬರೀ ಕಾಮಭೋಗದಲ್ಲಿಯೇ ಮತ್ತನಾಗಿ ಕೂತ್ಬಿಟ್ಟಿ ಅಂತಂದ್ರೆ, ಸ್ವೈರವೃತ್ತೋ ನಿರಂಕುಶಃ, ನಿನಗೆ ನೀನು ಏನು ಬೇಲಿ ಹಾಕೊಂಡಿಲ್ಲ, ನಿರಂಕುಶನಾಗಿ ನೀನು ಆರಾಮಾಗಿ ಇನ್ನೇನಿಲ್ಲ, ನನಗೆ ಮಾಡುವಂಥದ್ದು ಏನಿಲ್ಲ, ಎಲ್ಲ ಮಾಡಿ ಆಗಿದೆ ಅಂತ ಹೇಳಿ ಆರಾಮ್ ಕೂತಿದಿ ನೀನು. ಆದ್ರೆ ಸಮುತ್ಪನ್ನಂ ಭಯಂ ಘೋರಂ, ಘೋರವಾದಂತಹ ಭಯ ಬಂದು ಒದಗಿದೆ. ಯಾವತ್ತು ಬರೋದಕ್ಕಿಂತ ಮೊದಲೇ ಈ ಭಯ ಬರ್ತಾ ಇದೆ ಅಂತ ಅಂದಾಜು ಮಾಡಿ ಆ ಭಯ ಬರದೇ ಇರುವಂತೆ ನಾವು ನೋಡ್ಕೊಳ್ಬೇಕು. ಆದ್ರೆ ಆ ಭಯ ಬಂದಾಗಿದೆ, ದೊಡ್ಡ ಆಪತ್ತು. ಈ ಬಂದ್ರೂ ನಿನಗೇನು ಗೊತ್ತಾಗ್ತಾ ಇಲ್ಲ ಅಷ್ಟು ಕಾಮಭೋಗದಲ್ಲಿ ರತನಾಗಿ ಬಿಟ್ಟಿದ್ದೀನಿ ನೀನು, ನಿನಗೆ ಸ್ವಲ್ಪನೂ ತಲೆ ಸರಿ ಇಲ್ಲೇನು ಅಂತ ಹೇಳಿ ಆ ಶೂರ್ಪಣಕ್ಕೆ ಅಣ್ಣನನ್ನು ಕೇಳ್ತಾ ಇದ್ದಾಳಂತೆ. ಸ್ವಯಂ ಕಾರ್ಯಾಣಿ ಯಃ ಕಾಲೇ ನಾನು ತಿಷ್ಠತಿ ಪಾರ್ಥಿವಃ ಸತು ವೈ ಸಹ ರಾಜ್ಯೇನ ತೈಶ್ಚ ಕಾರ್ಯೈರ್ ವಿನಶ್ಯತಿ. ಯಾರು ತಾನು ಮಾಡಬೇಕಾದಂತಹ ಕೆಲಸವನ್ನ ಕಾಲಕಾಲಕ್ಕೆ ಮಾಡೋದಿಲ್ಲಲ್ಲ, ಅಂದ್ರೆ ಇವನು ಮಾಡೋ ಎಲ್ಲ ಕೆಲಸ ಮಾಡಿ ಆಗಿದೆ ಅಂತ ತಿಳ್ಕೊಂಡಿದ್ದಾನೆ ರಾವಣ. ಇನ್ಯಾರು ನಾನು ಗೆಲ್ಲುವಂಥವ್ರು ಇನ್ಯಾರು ಇಲ್ಲ, ಎಲ್ಲರನ್ನೂ ಸೋಲಿಸಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೀನು. ಆದ್ರೆ ಯಾರು ಕಾರ್ಯ ಕೆಲಸ ಮಾಡಬೇಕಾದದ್ದನ್ನ ಕಾಲಕಾಲಕ್ಕೆ ಮಾಡೋದಿಲ್ವೋ ಅಂಥ ರಾಜ ತಾನಷ್ಟೇ ಅಲ್ಲ, ಇಡೀ ರಾಜ್ಯವನ್ನ ತಗೊಂಡು ಮುಳುಗಿ ಹೋಗ್ತಾನವನು. ಇಡೀ ರಾಜ್ಯವೂ ನಾಶ ಆಗ್ತದೆ, ತನ್ನನ್ನು ತಾನೂ ನಾಶ ಮಾಡ್ಕೊಳ್ತಾನೆ. ಹಾಗಾದ್ರೆ ಈ ರಾಮಚಂದ್ರನೆಂಬಂತಹ ದೊಡ್ಡ ಭಯ ಬಂದೊದಗಿದೆ. ಈಗ ಆ ಬಂದಿದ್ದೇ ಗೊತ್ತಾಗ್ತಾ ಇಲ್ಲ ನಿನಗೆ, ಬರೀ ಕಾಮಭೋಗದಲ್ಲಿ ರತನಾಗಿ ಬಿಟ್ಟಿದ್ದೀನಿ ನೀನು. ಹಿಂಗಾಯ್ತು ಅಂತಂದ್ರೆ ಇಡೀ ರಾಕ್ಷಸರ ಕುಲದೊಟ್ಟಿಗೆ ನೀನು ಕೂಡ ಮುಳುಗಿ ನೀನು ನೀರಾಗಿ ಹೋಗ್ತೀನಿ ನೀನು ಅಂತ ಹೇಳಿ ಅವನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, 14 ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ ಹತಾನ್ಯೇಕೇನ ರಾಮೇಣ ಖರಶ್ಚ ಸಹದೂಷಣ. ಅಲ್ಲಪ್ಪ, ಅವನು ಒಬ್ಬನೇ ನಿಂತಿದ್ದ ರಾಮಚಂದ್ರ, ಈ ಕಡೆ ಒಬ್ಬನೇ, ಈ ಕಡೆ 14,000 ಜನ ಸೈನ್ಯ, ಖರ, ದೂಷಣ, ತ್ರಿಶಿರ ಎಂಬಂತಹ ಮಹಾಪರಾಕ್ರಮಿಗಳಾದಂತಹ ದೈತ್ಯರು. ಇವರನ್ನ ಎಲ್ಲರನ್ನು ಕೂಡ ಒಬ್ಬನೇ ನಿಂತು ಸಂಹಾರ ಮಾಡಿಬಿಟ್ಟಿದ್ದಾನೆ. ಹಾಗಾದ್ರೆ ಅವನ ಶಕ್ತಿಯನ್ನ ನಾವು ಆಲೋಚನೆ ಮಾಡ್ಬೇಕು. ಇವಳು ಜೋರಿದಾಳೆ. ಏನು ಅಂದ್ರೆ, ಮೊದಲು ಇದನ್ನ ಹೇಳ್ತಾ ಇದ್ದಾಳೆ ಕರೆದು, ಅವ್ರು ಯಾಕೆ ಬಂದ್ರು, ಯಾಕೆ ಯುದ್ಧ ಮಾಡ್ಬೇಕಾಯ್ತು ಅದನ್ನ ಹೇಳಲಿಲ್ಲ. ತಾನು ಬಯಸಿ ರಾಮಚಂದ್ರನ ಬಯಸಿದ್ಲು, ಸಿಗ್ಲಿಲ್ಲ, ಮೂಗು ಕಿವಿ ಕತ್ತರಿಸಿದ್ರು, ಅದಾದ್ಮೇಲೆ ಇವರೆಲ್ಲ ಯುದ್ಧಕ್ಕೆ ಹೋಗಿದ್ದು. ಮೊದಲು ಇದನ್ನ ಹೇಳ್ಬಿಟ್ಟಿದ್ರೆ ನಿನ್ಗೆ ಯಾಕೆ ಬೇಕಿತ್ತು, ನೀನ್ ಸುಮ್ನೆ ಹೋಗ್ಬೋದಿತ್ತಲ್ಲ ಅಂತ ಕೇಳ್ಬಿಡ್ತಾನೆ ರಾವಣ ಅಂತ ಹೇಳಿ ಅದನ್ನ ಯಾವ್ದು ಹೇಳಲಿಲ್ಲ ಅಂತವಳು ಇದನ್ನ ಹೇಳ್ತಾಳೆ. ಅವಳು, ನಮ್ಮ ಎಲ್ಲ ರಾಕ್ಷಸರು ಸತ್ತು ಹೋಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೋಡು ನನ್ನ ಮೂಗು ನೋಡು, ನನ್ನ ಕಿವಿ ನೋಡು, ಎರಡನ್ನೂ ಕೂಡ ಆ ರಾಮನ ಆಜ್ಞೆಯಿಂದ ಲಕ್ಷ್ಮಣ ಅದು ಎರಡನ್ನೂ ಕೂಡ ತುಂಡರಿಸ್ಬಿಟ್ಟಿದ್ದಾನೆ. ನನಗೆ ಮೂಗು ಕಿವಿ ಇಲ್ಲದವಳಾಗ್ಬಿಟ್ಟಿದ್ದೀನಿ. ನಾನು ಎಂಥ ಪರಮ ಸುಂದರಿ, ಎಷ್ಟು ಜನ ಗಂಡಸರು ನನಗೆ ಸಿಗ್ತಿದ್ರು, ಈಗ ಮೂಗು ಕಿವಿ ಇಲ್ಲ ಅಂತ ಹೇಳಿ ನನಗೆ ಯಾರೂ ಗಂಡು ಕೊಡ್ಲಿಕ್ಕೆ ಒಪ್ಪುವುದಿಲ್ಲ. ಹಾಗಾಗಿ ಇಂಥ ಕುಕೃತ್ಯವನ್ನ ಮಾಡಿದಾರವರು, ಅವರನ್ನ ಸುಮ್ಮನೆ ಬಿಡಬಾರದು. ಭ್ರಾತಾ ಚಾಸ್ಯ ಮಹಾತೇಜ ಗುಣಸ್ತುಲ್ಯ ಪರಾಕ್ರಮ. ಇವನ ತಮ್ಮನೂ ಕೂಡ ಇದಾನಲ್ಲಿ ಲಕ್ಷ್ಮಣ ಅಂತ ಹೇಳಿ, ಅವನೊಟ್ಟಿಗೆ ಇರ್ತಾನೆ. ಇವನಷ್ಟೇ ಬಲ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಇವರಿಬ್ಬರೊಟ್ಟಿಗೆ ಆ ರಾಮಚಂದ್ರನ ಹೆಂಡತಿ ಒಬ್ಬಳಿದ್ದಾಳೆ. ಅವಳು ಆ ಅಕಂಪನ ಹೇಳಿದ್ದನ್ನೇ ಮತ್ತೆ ಹೇಳ್ತಾಳೆ. ಅವಳು ಇಡೀ ದೇವಲೋಕ, ಮನುಷ್ಯಲೋಕ, ಗಂಧರ್ವಲೋಕ ಎಲ್ಲಿ ಹುಡುಕಿದ್ರು ಅಂತಹ ಪರಮ ಸುಂದರಿಯನ್ನ ನಾನಂತೂ ನನ್ನ ಕಣ್ಣಾರೆ ನೋಡಿಲ್ಲ. ಅದೇ ಅಲ್ಲಿ ಆಗ್ಬೇಕಾದ್ರೆ ಬೈದವಳು, ಅವಳೇನ್ ಮುದುಕಿ ಇದ್ದಂಗಿದ್ದಾಳೆ, ಅವಳೇನು ಅಷ್ಟು ಸೊಣಕಲಿದ್ದಾಳೆ ಅವಳು ಅಂತ ಬೈದವಳು ಇಲ್ಲಿ ಬೇಕು ಅಂತ. ಅಂದ್ರೆ ಹಿಂಗೆ ಸಂದರ್ಭ ಸಾಧಕರು ಆ ಸಂದರ್ಭಕ್ಕೆ ಸರಿಯಾಗಿ ಮಾತಾಡೋದು. ಅವಳಿಗೆ ರಾಮನೇ ಗಂಡ ಆಗ್ಬೇಕು ಅಂತ ಇರ್ಲಿಲ್ಲ. ರಾಮನಿಗೆ ಹೋದ್ಲು, ರಾಮ ಹೇಳಿದ ಲಕ್ಷ್ಮಣ ಇದಾನಲ್ಲ ಅಂತ ಹೇಳಿ, ಆಯ್ತು ಲಕ್ಷ್ಮಣನೂ ಆಗ್ತದೆ. ಅಂದ್ರೆ ಆ ಪ್ರೀತಿ ಅಲ್ಲಿಗಷ್ಟೇ ಬರ್ತದೆ, ಅದು ಕಾಮ. ಅದು ಹೋಯ್ತು ಅಂತಂದ್ರೆ ಮತ್ತೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಕಟ್ಕೊಳ್ತಾಳು. ಅಂಥವಳು ಅಲ್ಲಿ ಬೈದವಳು ಸೀತೆಗೆ, ಇಲ್ಲಿ ಬಂದು ಸೀತೆಯನ್ನ ಹೊಗಳ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲ, ನನಗನ್ನಿಸ್ತು ಅಣ್ಣ, ಆ ಸೀತೆಯನ್ನ ರಾಮಚಂದ್ರನೊಟ್ಟಿಗೆ ನೋಡಿ, ಸೀತೆ ಇದ್ರೆ ನಿನ್ನೊಟ್ಟಿಗೆ ಇರ್ಬೇಕು, ನಿನಗೆ ಹೆಂಡತಿಯಾಗಿರ್ಬೇಕು ಅಂತವಳು ಹೋಗಿ ಆ ರಾಮಚಂದ್ರನೊಟ್ಟಿಗೆ ಕಾಡಿಗೆ ಬಂದಿದ್ದಾಳಲ್ಲ, ಅದನ್ನ ನೋಡಿ ನಂಗೆ ಬಹಳ ಬೇಜಾರಾಯ್ತು. ನನಗನ್ನಿಸ್ತದೆ ಆ ಸೀತೆ ನಿನಗೆ ಹೆಂಡತಿ ಆಗಿದ್ರೆ ಇನ್ನಷ್ಟು ಚೆನ್ನಾಗಿರ್ತದೇನೋ ಅಂತ ಹೇಳಿ ಆ ಶೂರ್ಪಣಕಿ ಈ ರಾವಣನನ್ನ ಪ್ರಚೋದಿಸ್ತಾ ಇದ್ದಾಳಂತೆ. ತಾಂತು ದೃಷ್ಟ್ವಾದ್ಯ ವೈದೇಹಿಂ ಪೂರ್ಣಚಂದ್ರ ನಿಭಾನನ ಮನ್ಮಥಸ್ಯ ಶರಾಣಂಚ ತ್ವಂ ವಿಧೇಯೋ ಭವಿಷ್ಯಸಿ. ನಿನಗೆ ಗೊತ್ತಿಲ್ಲ ಅವಳು ಎಷ್ಟು ಸುಂದರಳಿದಾಳೆ ಅಂತ ಹೇಳಿ. ಒಂದು ಸರ್ತಿ ನೀನೇನಾದ್ರೂ ಅಪ್ಪಿತಪ್ಪಿ ಅವಳನ್ನ ನೋಡಿದಿ ಅಂತಂದ್ರೆ, ಪೂರ್ಣಚಂದ್ರ ನಿಭಾನನ, ಆ ಪೂರ್ಣ ಚಂದ್ರ ಯಾವ ರೀತಿ ಕಂಗೊಳಿಸ್ತಾ ಇರ್ತಾನಲ್ಲ, ಒಂದ್ ಸರ್ತಿ ನೋಡಿದ್ರೆ ಇನ್ನೊಮ್ಮೆ ನೋಡೋಣ ಅಂತ ಅನಿಸ್ತದಲ್ಲ, ಅಂಥ ಮುಖದವಳಾದಂತಹ ಸೀತೆಯನ್ನ ಒಂದು ಸರ್ತಿ ನೀನು ನೋಡಿದಿ ಅಂತಂದ್ರೆ ಮನ್ಮಥಸ್ಯ ಶರಾಣಂಚ ತ್ವಂ ವಿಧೇಯೋ ಭವಿಷ್ಯಸಿ. ಆ ಮನ್ಮಥನ ಬಾಣಗಳು ಬಂದು ನಿನ್ನನ್ನು ಚುಚ್ಚಿ ನೀನು ಅವಳಿಗೆ ವಿಧೇಯನಾಗಿ ಬಿಡ್ತಿ. ಮನ್ಮಥನ ಬಾಣಗಳು ಅಂತಂದ್ರೆ ಪುಷ್ಪಬಾಣ ಅಂತ, ಆ ಮನ್ಮಥನಿಗೆ ಪುಷ್ಪಬಾಣ ಅಂತ ಕರೀತಾರೆ. ಮನ್ಮಥನ ಬಾಣ ಬೀಳೋದು ಅಂತಂದ್ರೆ ಕಾಮಮೋಹಿತರಾಗೋದು ಅಂತ. ಹಾಗಾಗಿ ಅವಳನ್ನ ನೋಡಿ
ನೀನು ಕಾಮ ಮೋಹಿತನಾಗದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ರಾವಣನನ್ನ ಅವಳು ಪ್ರಚೋದಿಸ್ತಾ ಇದ್ದಾಳಂತ. ಇಷ್ಟಾದಾಗ ತತಃ ಶೂರ್ಪಣಖಾ ವಾಕ್ಯಂ ದಚ್ಚುರುತ್ವ ರೋಮಹರ್ಷಣಂ, ಅವನ ರೋಮಗಳೆಲ್ಲ ನಿಮಿರಿ ನಿಂತುವಂತೆ, ಆ ಗೂಸ್ ಬಂಪ್ಸ್ ಬಂತವನಿಗೆ. ಅಷ್ಟಾದ ಕೂಡಲೇ ಅವನೇನ್ ಮಾಡಿದ, ಸಚಿವಾನ್ ಅಭ್ಯನುಜ್ಞಾಯ ಕಾರ್ಯಂ ಬುದ್ಧ್ವಾ ಜಗಾಮಹ. ಎಲ್ಲ ಸಚಿವರನ್ನ ಕರಿತಾನಂತೆ, ಮಂತ್ರಿಮಂಡಲವನ್ನೆಲ್ಲ ಕರೆದ. ಸ್ವಲ್ಪ ಡಿಸ್ಕಷನ್ ನಡೀತಲ್ಲಿ, ಏನೇನ್ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ. ಹಾ ಸರಿ, ನನಗೆ ಗೊತ್ತಾಯ್ತು ನೀ ಏನ್ ಮಾಡ್ಬೇಕು ಅಂತ ಹೇಳಿ ರಥವನ್ನ ಹತ್ತಿ ತಾನು ಹೊರಟು ಆಕಾಶ ಮಾರ್ಗವಾಗಿ ಬಂದು ಭಾರತ ದೇಶದ ಗೋಕರ್ಣ ಪ್ರದೇಶಕ್ಕೆ ಬರ್ತಾನೆ. ಗೋಕರ್ಣ ಪ್ರದೇಶದಲ್ಲಿ ಮಾರೀಚ ಇದ್ದಾನೆ. ಈ ಮಾರೀಚ ರಾವಣ ಎಲ್ಲ ಫ್ರೆಂಡ್ಸ್, ಅವರೆಲ್ಲ ಒಟ್ಟಿಗೆ ಇದ್ದವರು. ಹೀಗಾಗಿ ಆ ಮಾರೀಚನ ಹತ್ರ ರಾವಣ ಬಂದು ಹೇಳ್ತಾನಂತೆ, ಮಾರೀಚ ಶ್ರೂಯತಾಂ ತಾತ ವಚನಂ ಮಮ ಭಾಷತಃ ಆರ್ತೋಸ್ಮಿ ಮಮ ಚಾರ್ತಸ್ಯ ಭವಾನ್ ಹಿ ಪರಮಾಗತಿ. ಅಲ್ಲಪ್ಪ ಮಾರೀಚ, ಸ್ವಲ್ಪ ನಾನು ಹೇಳ್ತೇನೆ ಕೇಳು. ಬಹಳಷ್ಟು ದುಃಖ ಆಗ್ಬಿಟ್ಟಿದೆ ನಂಗೆ ಮನಸ್ಸಿಗೆ. ಈ ಬಹಳಷ್ಟು ದುಃಖ ಆದಾಗ ನಿನ್ನಂತ ಮಿತ್ರ ಇರಬೇಕಾದ್ರೆ ನಿನ್ನ ಹತ್ರ ಹೇಳ್ಕೋಬೇಕು. ಯಾಕೆಂದ್ರೆ ಯಾರ್ಯಾರ ಹತ್ರನೂ ದುಃಖ ಹೇಳ್ಕೊಂಡ್ರೆ ಯಾರು ನಮ್ಗೆ ಸಹಾಯ ಮಾಡೋದಿಲ್ಲ. ನಮಗೆ ಅತ್ಯಂತ ಆತ್ಮೀಯರು ಅಂತ ಯಾರು ಇರ್ತಾರಲ್ಲ, ಅವ್ರ ಹತ್ರ ಆ ದುಃಖವನ್ನ ಹೇಳ್ಕೊಂಡ್ರೆ ಅವ್ರು ನಮಗೆ ಸಹಾಯ ಮಾಡ್ಬೇಕು. ನನಗೆ ನಿನ್ನಷ್ಟು ಆತ್ಮೀಯ ಯಾರೂ ಇಲ್ಲ. ಎಷ್ಟೋ ವರ್ಷ ಆಗಿದೆ ಅವ್ನು ನೋಡಿ, ಈಗ ಒಂದ್ ಕೆಲಸ ಆಗ್ಬೇಕಾಗಿದೆ. ನಿನ್ನಷ್ಟು ಆತ್ಮೀಯ ಯಾರೂ ಇಲ್ಲ, ನನಗಾದ ದುಃಖವನ್ನ ನಿನಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೇನೆ ನಾನು. ಏನಾಗಿದೆ, ಇಲ್ಲೇ ನಡೆದಿರುವ ವಿಚಾರ ಗೊತ್ತಿರ್ಬೇಕು ನಿನಗೆ. ನಿನ್ನೆ ಮೊನ್ನೆಯಲ್ಲಿ 14,000 ಜನರನ್ನ ಆ ರಾಮಚಂದ್ರ ಕೊಂದುಬಿಟ್ಟಿದ್ದಾನೆ. ಅವನು ಸ್ವಲ್ಪನೂ ಸರಿ ಇಲ್ಲ. ಅವನು ಏನಾಗಿದೆ ಗೊತ್ತಾ, ಪಿತ್ರ ನಿರಸ್ತ ಕ್ರುದ್ಧೇನ ಸಭಾರ್ಯ ಕ್ಷೀಣ ಜೀವಿತ. ಅಲ್ಲಿ ರಾಜ್ಯದಲ್ಲಿ ಅವನಿಗೆ ಸರಿ ಇರ್ಲಿಲ್ಲ ಅಂತ ಹೇಳಿ ಅವರಪ್ಪ ಅವನನ್ನು ರಾಜ್ಯದಿಂದ ತೆಗೆದು ಹಾಕಿಬಿಟ್ಟ ಹೊರಗೆ. ಇಲ್ಲಿ ಬಂದು ಸಭಾರ್ಯ ಕ್ಷಣ ಜೀವಿತ, ಹೆಂಡತಿಯನ್ನು ಕರ್ಕೊಂಡ್ ಬಂದಿದ್ದಾನೆ. ಇಲ್ಲೇನು ಅವನಿಗೆ ಜೀವನ ಬಹಳ ದಿವಸ ಇಲ್ಲ ಇನ್ನು ಅವನಿಗೆ. ಸಹಂತ ತಸ್ಯ ಸೈನ್ಯಸ್ಯ ರಾಮ ಕ್ಷತ್ರಿಯ ಪಾಂಸನಃ, ಇಡೀ ಕ್ಷತ್ರಿಯ ಕುಲಕ್ಕೆ ಕಳಂಕಪ್ರಾಯನಾದಂತಹ ಆ ರಾಮಚಂದ್ರ ನನ್ನ ಎಲ್ಲ ಸೈನ್ಯವನ್ನ ನಾಶ ಮಾಡಿಬಿಟ್ಟಿದ್ದಾನೆ. ಅದರಿಂದ ತ್ಯಕ್ತ ಧರ್ಮ ತ್ವಧರ್ಮಾತ್ಮ ಭೂತಾನಾಂ ಐತೇರತಃ, ಏನು ಒಂಚೂರು ಧರ್ಮ ಅಂತನ್ನೋದೇ ಇಲ್ಲ ಅವನಲ್ಲಿ ಅಂತ. ಅಂದ್ರೆ ರಾವಣ ಹೇಳ್ತಾ ಇರೋದು ಈ ಮಾತನ್ನು. ಈ ರಾವಣನಲ್ಲಿ ಏನು ಉಳ್ಕೊಂಡಿಲ್ಲ. ಅವನು ಹೋಗಿ ಇನ್ನೊಬ್ಬನನ್ನ, ಆ ಗುಣಪೂರ್ಣನಾದ ಧರ್ಮಾತ್ಮನಾದ ರಾಮಚಂದ್ರನಿಗೆ ಅವನು ಹೇಳ್ತಾ ಇದ್ದಾನೆ, ಈ ರಾಮಚಂದ್ರನಲ್ಲಿ ಯಾವ ಧರ್ಮವೂ ಬೆಳೆದಿಲ್ಲ, ಅಧರ್ಮಾತ್ಮ, ಬರೀ ಅಧರ್ಮ ಕೆಲಸಗಳನ್ನೇ ಮಾಡ್ತಾನೆ. ಏನ್ ಮಾಡ್ತಾನೆ ಗೊತ್ತ, ಅವನು ಭೂತಾನಾಂ ಅಹಿತೇರತಃ, ಸುಮ್ನೆ ಕೂತವ್ರಿಗೆ ಅವನು ಹಿಂಸೆ ಮಾಡೋದೇ ಅವನ ಕೆಲಸ. ಸುಮ್ನೆ ಕೂತಿದ್ರು ರಾಕ್ಷಸರೆಲ್ಲ, ಪಾಪ ಎಲ್ಲರನ್ನು ಹಿಂಸೆ ಮಾಡಿ ಸಾಯಿಸೇ ಬಿಟ್ಟಿದ್ದಾನು ಅವನ್ನೆಲ್ಲರೂ. ಅಂತ ಕ್ರೂರಿ ಈ ರಾಮಚಂದ್ರ. ಹಾಗಾಗಿ ಇಷ್ಟಾದ್ರೂ ನನ್ನ ತಂಗಿದು ಕಣ್ಣು ಮೂಗು ಕಿವಿ ಎರಡನ್ನೂ ಕೂಡ ಕತ್ತರಿಸಿ ಕಳಿಸ್ಬಿಟ್ಟಿದ್ದಾನವನು. ಇಂಥ ರಾಮಚಂದ್ರನನ್ನ ನಾನು ಸುಮ್ಮನೆ ಬಿಡುದಿಲ್ಲ. ಏನ್ ಮಾಡ್ತೀನಿ ನಾನು, ಅಸ್ಯ ಭಾರ್ಯಾಂ ಜನಸ್ಥಾನಾತ್ ಸೀತಾಂ ಸ್ವರ ಸುತೋಪಮಾಂ ಆನಯಿಷ್ಯಾಮಿ ವಿಕ್ರಮ್ಯ ಸಹಾಯಸ್ತತ್ರ ಮೇ ಭವ. ನನಗೆ ಇವನ ಹೆಂಡತಿ ಇದ್ದಾಳಲ್ಲ ಸೀತೆ, ಅವನಿಗೆ ಪ್ರಾಣಕ್ಕಿಂತ ಪ್ರಿಯ ಅವಳನ್ನ ನಾನು ಎಳ್ಕೊಂಡು ಬರ್ತೀನಿ. ಅಲ್ಲಿಂದ ಜನಸ್ಥಾನದಿಂದ ನನ್ನ ಲಂಕಾಪಟ್ಟಣಕ್ಕೆ ಅವಳನ್ನ ಎಳ್ಕೊಂಡು ಬರ್ತೇನೆ ನಾನು. ಅದಕ್ಕೆ ನೀನು ಸಹಾಯ ಮಾಡಬೇಕು. ಈ ರಾವಣ ಎಂಥ ಶೂರ ಇರ್ಬೋದು. ಈಗ 14,000 ತನ್ನ ಸೈನ್ಯವನ್ನ ಸಾಯಿಸಿದಾನೆ ಅಂತ ಹೇಳಿ ಯುದ್ಧಕ್ಕೆ ಹೋಗಿ ಅವರನ್ನ ಸಾಯಿಸ್ಬೇಕೇ ಹೊರತು, ತನಗಾದ ಚಪಲವನ್ನ, ಸೀತೆಯನ್ನ ಅನುಭವಿಸ್ಬೇಕು ಅನ್ನೋ ತನ್ನ ಚಪಲವನ್ನ ಯಾವುದು ಹೇಳ್ತಾ ಇಲ್ಲ. ಅದನ್ನು ಹೇಳುದಿಲ್ಲ ಯಾರ ಮುಂದೆ. ಅದನ್ನು ಮುಚ್ಚಿಟ್ಟು ನನಗೆ ಅಪರಾಧ ಆಗಿದೆ ಅವನಿಂದ, ನಾನು ಅವನಿಗೆ ಅಪರಾಧ ಮಾಡ್ತೀನಿ, ಅವನ ಹೆಂಡತಿನ ನಾನು ಕದ್ದು ಬಿಡ್ತೇನೆ ನಾನು ಅಂತ ಹೇಳ್ತಾ ಇದ್ದಾನೆ. ನಿಜವಾದ ಶೂರ ವೀರ ಅಂತ ಆಗಿದ್ರೆ ಅವನು ಅಲ್ಲೇ ಯುದ್ಧಕ್ಕೆ ಹೋಗ್ಬೇಕಿತ್ತು. ಯುದ್ಧಕ್ಕೆ ಹೋಗಿ ರಾಮನೊಟ್ಟಿಗೆ ಅಲ್ಲೇ ಯುದ್ಧ ಮಾಡ್ಬೇಕಿತ್ತು ಅವನು. ಆದ್ರೆ ಅವನಿಗೆ ಯುದ್ಧಕ್ಕೆ ಹೋಗೋದಿರ್ಲಿಲ್ಲ, ಆ ಸೀತೆ ಬೇಕಿತ್ತು ಅವನಿಗೆ. ಅದರಿಂದ ಹಂಗೆ ಹೇಳ್ತಾ ಇದ್ದಾನೆ, ಅದರಿಂದ ನೀನು ನನಗೆ ಸಹಾಯ ಮಾಡಬೇಕು. ನೀನಂತೂ ಅತ್ಯಂತ ಪರಾಕ್ರಮಿ ನೀನು. ತತ್ಸಹಾಯೋ ಭವತ್ವಮ್ಮೆ ಸಮರ್ಥೋ ಹ್ಯಸಿ ರಾಕ್ಷಸ. ನಿನಗಿಂತ ಸಮರ್ಥರು ಇನ್ನೊಬ್ಬರಿಲ್ಲ, ನನಗೆ ಬೇರೆ ಯಾರು ಕಾಣಿಸ್ಲಿಲ್ಲ. ನೀನೇ ಅತ್ಯಂತ ಸಮರ್ಥ ಅಂತ ಕಾಣಿಸ್ತು. ಯಾಕೆ ಗೊತ್ತಾ, ವೀರ್ಯೇ ಯುದ್ಧೇ ಚ ದರ್ಪೇ ಚ ನಶ್ಯಸ್ತಿ ಸದೃಶಸ್ತವ ಉಪಾಯತೋ ಮಹಾನ್ ಶೂರೋ ಮಹಾಮಾಯಾ ವಿಶಾರದಪ್ಪ ನೀನು. ಅಷ್ಟೇ ಅಲ್ಲ, ವೀರ್ಯ ಯುದ್ಧೇ ಚ ದರ್ಪೇ ಚ, ಈ ಪರಾಕ್ರಮದಲ್ಲಿ ಯುದ್ಧ ಮಾಡಬೇಕಾದ್ರೆ, ದರ್ಪದಲ್ಲಿ ಅಂದ್ರೆ ಈ ಕ್ಷತ್ರಿಯನಿಗೆ ಇರಬೇಕಾದ, ರಾಕ್ಷಸರಿಗೆ ಇರಬೇಕಾದ ಅಭಿಮಾನದ ವಿಷಯದಲ್ಲಿ ನಿನಗಿಂತ ಮೇಲಿರೋನು ಯಾರು ಇಲ್ಲ, ನಿನಗೆ ಸದೃಶನಾದವನು ಯಾರು ಇಲ್ಲ. ಹಾಗಾಗಿ ಈ ಒಂದು ಕೆಲಸ ಮಾಡ್ಲಿಕ್ಕೆ ನಿನ್ನ ಸಹಾಯ ನನಗೆ ಅವಶ್ಯ ಬೇಕು ಅಂತ ಹೇಳಿ ರಾವಣ ಅವನನ್ನು ಕೇಳ್ತಾ ಇದ್ದಾನೆ. ಹಾಗಾಗಿ ಏನ್ ಮಾಡ್ಬೇಕು ನೀನು ಅಂತಂದ್ರೆ, ಸೌವರ್ಣಸ್ತ್ವ ಮೃಗೋ ಭೂತ್ವ ಚಿತ್ರೋ ರಜತ ಬಿಂದುಭಿ ಆಶ್ರಮೇ ತಸ್ಯ ರಾಮಸ್ಯ ಸೀತಾಯಾ ಪ್ರಮುಖೇ ಚರ. ನೀನು ಒಂದು ಜಿಂಕೆ ವೇಷವನ್ನ ತೊಡಬೇಕು. ನೀನು ಜಿಂಕೆ ವೇಷ ನಿನಗೇನು ಹೊಸದಲ್ಲ, ನೀನು ಹಿಂಗೆ ಮಾಡಿ ಎಲ್ಲ ಕಾಡು ಜನರಿಗೆಲ್ಲ ಮೋಸ ಮಾಡ್ತಿರ್ತೀಯಲ್ಲ ನೀನು. ಹಾಗಾಗಿ ಜಿಂಕೆ ವೇಷವನ್ನ ತೊಡಬೇಕು. ಎಂಥ ಜಿಂಕೆ, ಸೌವರ್ಣಸ್ತ್ವಂ, ಬಂಗಾರದ ಜಿಂಕೆ ಆಗ್ಬೇಕು. ಚಿತ್ರೋ ರಜತ ಬಿಂದುಭಿ, ಮಧ್ಯದಲ್ಲಿ ಬೆಳ್ಳಿಯ ಬಿಂದುಗಳಿರ್ಬೇಕಂತದ್ದು. ಅಂಥ ನೀನು ಜಿಂಕೆಯಾಗಿ
ಆ ರಾಮಚಂದ್ರ ಸೀತೆ ಲಕ್ಷ್ಮಣ ಇರುವಂತಹ ಆಶ್ರಮದಲ್ಲಿ ಸಂಚಾರ ಮಾಡಬೇಕು. ಸಂಚಾರ ಮಾಡಿದಾಗ ಏನಾಗ್ತದೆ, ಸೀತೆ ನಿನ್ನನ್ನು ನೋಡಿ ನೀನು ಬೇಕು, ಈ ಜಿಂಕೆ ಬೇಕು ನನಗೆ ಅಂತ ಹೇಳಿ ಹಠ ಮಾಡ್ತಾಳೆ. ಅವಾಗ ರಾಮಚಂದ್ರ ಲಕ್ಷ್ಮಣ ಇಬ್ರು ನಿನ್ನನ್ನು ಹಿಡಿಲಿಕ್ಕೆ ಅಂತ ಬರ್ತಾರೆ. ನೀನೇನು ಮಾಡ್ಬೇಕು, ದೂರ ಓಡ್ಬೇಕು, ನೀನು ದೂರ ಓಡ್ಬೇಕು. ಆವಾಗ ಆಶ್ರಮದಲ್ಲಿ ಯಾರು ಇರುವುದಿಲ್ಲ. ಯಾರು ಇಲ್ಲದೆ ಇರಬೇಕಾದ್ರೆ ಆ ಸೀತೆಯನ್ನ ನಾನು ನಿರಾಬಾಧು ಹರಿಷ್ಯಾಮಿ ರಾಹು ಚಂದ್ರಪ್ರಭಾಮಿವ. ರಾಹು ಚಂದ್ರಗ್ರಹಣದ ಸಂದರ್ಭದಲ್ಲಿ ಯಾವ ರೀತಿ ಚಂದ್ರನ ಪ್ರಭೆಯನ್ನ ಆಕ್ರಮಣ ಮಾಡ್ಕೊಳ್ತಾನೋ ಅದೇ ರೀತಿ ಯಾರೂ ಇಲ್ಲದೆ ಇರಬೇಕಾದ್ರೆ ಆ ಸೀತೆಯನ್ನ ನಾನು ಆಕ್ರಮಣ ಮಾಡ್ತೀನಿ ಅಂತ ಹೇಳಿ ಆ ರಾವಣ ಹೇಳ್ತಾ ಇದ್ದಾನೆ. ತಸ್ಯ ರಾಮ ಕಥಾಂ ಶುತ್ವ ಮರೀಚಸ್ಯ ಮಹಾತ್ಮನಃ ಶುಷ್ಕಂ ಸಮಭವದ್ ವಕ್ತ್ರಂ ಪರಿತ್ರಸ್ತೋ ಬಭೂವಃ. ಇಷ್ಟು ರಾಮನಿಗೆ ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿದ್ದನ್ನ ಕೇಳಿ ಮಾರೀಚನ ಮುಖ ಎಲ್ಲ ಬಾಡಿ ಹೋಯ್ತಂತೆ. ಬಹಳ ಹುಮ್ಮಸ್ಸಲ್ಲಿದ್ದ ರಾವಣ ಬಹಳ ದಿವಸ ಆದ್ಮೇಲೆ ಭೇಟಿ ಆಗ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಇಷ್ಟು ವಿಷಯ ಕೇಳಿದ ಕೂಡ್ಲೆ ಆ ಮಾರೀಚನ ಮುಖ ಬಾಡಿ ಹೋಯ್ತು. ಪರಿತ್ರಸ್ತೋ ಬಭೂವಃ, ಎದೆ ಡವಡವ ಅನ್ಲಿಕ್ಕೆ ಹೆದರಿಕೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಓಷ್ಠವು ಪರಿಲಿಹನ್ ಶುಷ್ಕವು ನೇತ್ರೈಹಿ ಅನಿಮಿಷೈರಿವ. ಕಣ್ಣು ನಾವು ಪಿಳುಕಿಸ್ತಾ ಇರ್ತೇವೆ, ಆ ಪಿಳುಕಿಸೋದನ್ನ ನಿಲ್ಲಿಸ್ಬಿಟ್ಟಂತೆ. ಕಣ್ಣು ಬಿಟ್ಟು ನೋಡ್ತಾ ಇದ್ದಾನಂತೆ, ತುಟಿಯೆಲ್ಲ ಒಳಗೆ ಹೋಗ್ಬಿಟ್ಟಿದೆ ಒಂದು. ಏನಾಯ್ತು ಅಂತಂದ್ರೆ ಇನ್ನು ಮಾರೀಚ ಕೆಲವು ಮಾತನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಪ್ಪ ರಾವಣ, ಸುಲಭಾಹ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ. ನೀನು ದೊಡ್ಡ ರಾಕ್ಷಸ ರಾಜ. ನಿನಗೆ ಎಲ್ಲದಕ್ಕೂ ಪ್ರಿಯವಾಗಿ ಮಾತಾಡೋರು ಸುಲಭವಾಗಿ ಸಿಗ್ತಾರೆ. ನೀನು ಕೆಟ್ಟ ಕೆಲಸ ಮಾಡಿದ್ರು ಹೌದು 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 ಅಂತ ಹೇಳೋರೆ. ಯಾಕೆ, ರಾಜ ನೀನು ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ನೀನ್ ಮಾಡಿದ ತಪ್ಪು ಅಂತ ಯಾರಿಗಾದ್ರೆ ಹೇಳಲಿಕ್ಕೆ ಆಗ್ತದ? ಹಾಗಾದ್ರೆ ಪ್ರಿಯವಾಗಿ ನಮಗೆ ಇಷ್ಟವಾಗುವಂತೆ ಮಾತಾಡೋರು ಸುಲಭವಾಗಿ ಸಿಗ್ತಾರೆ. ಆದ್ರೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾಚ ದುರ್ಲಭ. ಅಪ್ರಿಯವಾದ್ರೂ ನಮಗೆ ಯಾವುದು ಹಿತಕರವೋ ಅದನ್ನ ಹೇಳೋರು ಸಿಗೋರು ಅಪರೂಪ. ಆದ್ರೆ ಈಗ ನಾನ್ ನಿನಗೆ ಕೆಲವು ಅಪ್ರಿಯವಾದ ಮಾತುಗಳನ್ನ, ಆದ್ರೆ ಇದನ್ನ ನೀನು ಅನುಷ್ಠಾನ ಮಾಡಿದ್ರೆ ನಿನಗೆ ಹಿತ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತೇನೆ ನಾನು. ಅಪಿ ಸ್ವಸ್ತಿ ಭವೇತ್ ತಾತ ಸರ್ವೇಷಾಮಪಿ ರಕ್ಷಸಾನ್ ಅಪಿರಾಮೋ ನ ಸಂಕ್ರುದ್ಧ ಕುರ್ಯಾಲ್ ಲೋಕಾನ್ ಅರಕ್ಷಸಾನ್. ನೋಡಪ್ಪ, ರಾಮನಿಗೆ ಸಿಟ್ಟು ಬರದೇ ಇರೋ ರೀತಿಯಲ್ಲಿ ನೀನು ನೋಡ್ಕೋಬೇಕು. ಯಾಕೆ ಗೊತ್ತಾ, ಒಂದು ವೇಳೆ ರಾಮನಿಗೆ ಸಿಟ್ಟು ಬಂತು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅರಾಕ್ಷಸಾನ್ ಕುರ್ಯಾಲ್ ಲೋಕಾನ್ ಅರಾಕ್ಷಸಾನ್, ಇಡೀ ಜಗತ್ತಿನಲ್ಲಿ ಒಬ್ಬ ರಾಕ್ಷಸನು ಉಳಿಬಾರದು. ಆ ರೀತಿ ಮಾಡಿಬಿಡ್ತಾನೆ. ಅರಾಕ್ಷಸವಾದಂತಹ ಜಗತ್ತನ್ನ ಮಾಡಿಬಿಡ್ತಾನವನು. ಹಾಗಾದ್ರೆ ರಾಕ್ಷಸ ಕುಲಕ್ಕೆ ನಿನಗೆ ಇಬ್ಬರಿಗೂ ಕೂಡ ಮಂಗಳವಾಗಬೇಕು ಅಂತಾದ್ರೆ ರಾಮನಿಗೆ ಸಿಟ್ಟು ಬರದೇ ಇರುವಂತೆ ನೋಡ್ಕೊಳ್ಬೇಕಾದದ್ದು ನಿನ್ನ ಕೆಲಸ ಅಂತ ಹೇಳಿ ಮಾರೀಚ ಹೇಳ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, ರಾಮಚಂದ್ರ ಅವನ ಅಪ್ಪ ಬಿಟ್ಟು ಕಳಿಸಿದ ಅಂತ ಹೇಳಿದೆಯಲ್ಲ, ಅಪ್ಪ ಬಿಟ್ಟು ಕಳಿಸಿದ್ದಲ್ಲ, ಅವನು ಅಧರ್ಮಾತ್ಮ ಅಲ್ಲ, ಅವನು ಪರಮ ಧಾರ್ಮಿಕ. ಅವನು ತಂದೆಯ ಮಾತನ್ನ ಸತ್ಯ ಮಾಡ್ಲಿಕ್ಕೆ ಅಂತ ಬಂದವನು ಅವನು ಕಾಡಿಗೆ ಅಂತ ಹೇಳಿ. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಮಿವ ವಾಸವಃ. ಇಡೀ ದೇವಲೋಕಕ್ಕೆ ಇಂದ್ರ ಯಾವ ರೀತಿ ಅಧಿಪತಿಯೋ ಅದೇ ರೀತಿ ಇಡೀ ಜಗತ್ತಿಗೆ ಅಧಿಪತಿ ರಾಜ ಅಂತ ಹೇಳಿದ್ರೆ ಅದೇ ರಾಮಚಂದ್ರ. ರಾಮೋ ವಿಗ್ರಹವಾನ್ ಧರ್ಮ, ಅವನು ಧರ್ಮವೇ ಮೂರ್ತಿ ಎತ್ತು ಬಂದಂತೆ ಇರುವವನು ರಾಮಚಂದ್ರ. ಹಾಗಾಗಿ ರಾಮಚಂದ್ರನನ್ನ ಸ್ವಲ್ಪ ಎತ್ತಿ ಮೇಲಿಡ್ತಾ ಇದ್ದಾನೆ. ತಸ್ಯ ವೈ ನರಸಿಂಹಸ್ಯ ಸಿಂಹೋರಸ್ಕಸ್ಯ ಭಾಮಿನಿ ಪ್ರಾಣೇಭ್ಯೋಪಿ ಪ್ರಿಯತರ ಭಾರ್ಯ ನಿತ್ಯ ಮನುವ್ರತ. ಈಗ ಅವನನ್ನ ಕೆಣಕಲಿಲ್ಲ ಅಂತಂದ್ರು ಅವನಿಗೆ ಅತ್ಯಂತ ಪ್ರಿಯಕರಳಾದವಳು, ಪ್ರಾಣೇಭ್ಯೋಪಿ ಪ್ರಿಯತರ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವವನು ಅವಳೇ ಸೀತೆ. ಅವಳನ್ನು ನೀನು ಅಪಹಾರ ಮಾಡಿದಿ ಅಂತಂದ್ರೆ ರಾಕ್ಷಸ ಕುಲ ನಾಶಕ್ಕೆ ನೀನು ನಾಂದಿ ಹಾಡದಂಗ ಆಗ್ತದೆ. ಆದ್ರಿಂದ ಈ ಕರ್ತವ್ಯ, ಈ ಕೆಲಸವನ್ನ ತಲೆಯಿಂದ ನೀನು ತೆಗೆದು ಬಿಡು. ಜೀವಿತಂಚ ಸುಖಂಚೈವ ರಾಜ್ಯಂ ಚೈವ ಸುದುರ್ಲಭಂ ಯದಿಚ್ಛಸಿ ಚಿರಂ ಭೋಕ್ತುಂ ಮಾಕೃಥಾ ರಾಮವಿಪ್ರಿಯಂ. ನೋಡಪ್ಪ, 3 ಅತ್ಯಂತ ಮುಖ್ಯವಾದದ್ದಂತೆ. ಅದರಲ್ಲಿ ಜೀವಿತ, ನಾವು ಬದುಕಿದ್ದೀವಿ ಅಂತಂದ್ರೆ ಅದೇ ದೊಡ್ಡದು. ಬದುಕಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ. ಹಾಗಾಗಿ ಬದುಕಿರೋದೇ ದೊಡ್ಡದು. ಬದುಕಿದ ಮೇಲೆ ಸುಖಂ ಚೈವ, ಆ ಬದುಕಿದ್ವಾಗ ಸುಖವಾಗಿ ಬದುಕಿದೀವಿ ಅಂತಂದ್ರೆ ಅದು ನಮಗೆ ಯಾವುದೋ ಜನ್ಮದ ಅದೃಷ್ಟ ಅಂತೆ. ಬದುಕಿರ್ತಾರೆ ಕೆಲವೊಬ್ರು, ಸುಖ ಇರುವುದಿಲ್ಲ, ಆದ್ರೆ ಸುಖವೂ ಇದೆ, ಬದುಕೂ ಇದ್ದೇವೆ. ಆದ್ರೆ ನೀನು ರಾಜ ಆಗ್ಬಿಟ್ಟಿದೆ. ನೀನು ಇಡೀ ರಾಜ್ಯವೇ ಸಿಕ್ಕಿಬಿಟ್ಟಿದೆ ನಿನಗೆ, ರಾಕ್ಷಸೇಶ್ವರ ನೀನು. ಹಾಗಾಗಿ ಬದುಕಿರೋದೇ ದೊಡ್ಡದು, ಸುಖವಾಗಿರೋದು ಇನ್ನೂ ದೊಡ್ಡದು. ಅದರಲ್ಲಿ ನಿನಗೆ ಸುಖವಾಗಿರುವುದಷ್ಟೇ ಅಲ್ಲ, ಇಡೀ ರಾಜ್ಯವೇ ಸಿಕ್ಕಿಬಿಟ್ಟಿದೆ ನಿನಗೆ. ನೀನು ಅತ್ಯಂತ ಯಾರಿಗೂ ಸಿಗದೇ ಇರುವ ಪರಮ ದುರ್ಲಭವಾದಂತಹ ಈ 3 ಪಡ್ಕೊಂಡ್ಬಿಟ್ಟಿದೆ ನೀನು. ಯದಿ ಇಚ್ಛಸಿ ಚಿರಂ ಭೋಕ್ತುಂ ಮಾಕೃಥ ರಾಮವಿಪ್ರಿಯಂ. ಈ 3 ಬಹಳಷ್ಟು ಕಾಲ ಅನುಭವಿಸಬೇಕು ಅಂತ ನಿನ್ನ ತಲೆಯಲ್ಲಿದ್ರೆ ಈ ರಾಮವಿಪ್ರಿಯಂ, ರಾಮನಿಗೆ ಅಹಿತಕರವಾದಂತಹ ಈಗೆಷ್ಟೊತ್ತು ಏನು ಹೇಳಿದೆಯಲ್ಲ ಆ ಮಾಡುವ ಕೆಲಸವನ್ನ ಇಲ್ಲಿಗೆ ನಿಲ್ಲಿಸಿಬಿಡು ಅಂತ ಹೇಳಿ ಹೇಳ್ತಾ ಇದ್ದಾನ ಅವನು. ಇಷ್ಟಾದಾಗ ಒಂದು ಕೆಲಸ ಮಾಡು, ನೀನು ಹೋಗು ವಾಪಸ್ ಲಂಕೆಗೆ ಹೋಗಿ ಎಲ್ಲ ಸಚಿವರನ್ನ ಕರಿ. ನಿನ್ನ ತಮ್ಮ ವಿಭೀಷಣ ಇದನಲ್ಲ ಅವನನ್ನ ಕರಿ. ಯಾರೆಲ್ಲ ಪುರೋಹಿತರು ಪೂಜ್ಯರು ಅಂತಿದಾರಲ್ಲ ಅವರನ್ನೆಲ್ಲ ಕರೆದು ಇನ್ನೊಂದ್ಸರ್ತಿ ಡಿಸ್ಕಸ್ ಮಾಡು. ಏನು ದೋಷಾಣಾಂಚ ಗುಣಾನಾಂಚ ಸಂಪ್ರದಾರ್ಯ ಬಲಾಬಲಂ. ನಿನ್ನ ಬಲ ಜಾಸ್ತಿಯೋ ಅವನ ಬಲ ಜಾಸ್ತಿಯೋ,
ಯಾವುದು ದೋಷಗಳು ನನ್ನಲ್ಲಿವೆ, ಅವನಲ್ಲಿ ಯಾವ ದೋಷಗಳಿದೆ, ಗುಣಗಳು ನನ್ನಲ್ಲಿ ಯಾವುದಿದೆ, ಅವನಲ್ಲಿ ಯಾವುದಿದೆ, ಎಲ್ಲ ಇದನ್ನ ಡಿಸ್ಕಸ್ ಮಾಡು. ಇಷ್ಟು ಡಿಸ್ಕಸ್ ಮಾಡಿದ್ಮೇಲೆ ನಿನಗೆ ಗೊತ್ತಾಗ್ತದೆ ರಾಮಚಂದ್ರ ನಿನಗಿಂತ ಪರಾಕ್ರಮಿ ಇದ್ದಾನೆ, ಯುದ್ಧಕ್ಕೆ ಹೋಗೋದು ಬೇಡ ಅಂತ. ಇಷ್ಟು ನೀನು ವಿಭೀಷಣನ ಎದುರುಗಡೆ ಎಲ್ಲ ನೀನು ಇಷ್ಟೆಲ್ಲ ಮಾತಾಡಿ ಆದ್ಮೇಲೂ ನಿನಗೆ ಹೋಗ್ಬೇಕು ಅಂತಿದ್ರೆ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಹೋಗ್ಬೋದು ನೀನು, ಆಮೇಲೆ ಬೇಕಾದ್ರೆ ಯುದ್ಧಕ್ಕೆ ಹೋಗು ಅಂತ ಹೇಳಿ ಮಾರೀಚ ಹೇಳ್ತಾನೆ. ನಾನು ಯಾಕೆ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಹಿಂದೆ ಒಂದ್ಸರ್ತಿ ಆ ರಾಮನ ಬಾಣದ ಏಟನ್ನ ನಾನು ತಿಂದವನು. ಯಾಕೆಂತಂದ್ರೆ ಇನ್ನು ಸಣ್ಣ ಹುಡುಗ, 16 ವರ್ಷನೂ ಆಗಿರ್ಲಿಲ್ಲ. ವಿಶ್ವಾಮಿತ್ರರು ಅವ್ರು ಯಜ್ಞ ರಕ್ಷಣೆ ಮಾಡಿಸ್ತೀನಿ ಅಂತ ಯಾವ್ದೋ 2 ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಇವೇನ್ ಮಾಡ್ತಾವ್ ಬಿಡು ಅಂತ ಹೇಳಿ ಆ ಯಜ್ಞ ಧ್ವಂಸ ಮಾಡ್ಲಿಕ್ಕೆ ಅಂತ ಹೋಗಿ ಅವನ ಬಾಣದ ಏಟನ್ನ ಒಂದ್ಸರ್ತಿ ತಿಂದಾಗಿದೆ. ಪುಣ್ಯ ಅವನಿಗೇನೋ ನನ್ನನ್ನು ಸಾಯಿಸ್ಬೇಕು ಅಂತ ಸಂಕಲ್ಪ ಇರ್ಲಿಲ್ಲ ಅವತ್ತು. ಅವನ ಕೊಟ್ಟ ಬಾಣದ ಏಟಿಗೆ 100 ಯೋಜನ ದೂರ ಹೋಗಿ ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದೆ ನಾನು. ಹಾಗಾಗಿ ಅವತ್ತೇನೋ ನಾನು ಪಾರಾಗಿ ರಕ್ಷಿತನಾದೆ. ತೇನ ಮುಕ್ತಸ್ತತೋ ಬಾಣಃ ಶಿತಃ ಶತ್ರು ನಿಬರ್ಹಣ ತೇನಾಹಂ ತಾಡಿತಃ ಕ್ಷಿಪ್ರಂ ಸಮುದ್ರೇ ಶತಯೋಜನೆ. 100 ಯೋಜನ ದೂರ ಸಮುದ್ರಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೆ ನಾನು. ಹಾಗಾಗಿ ಏನೋ ದೇವರ ಅನುಗ್ರಹ ಇತ್ತು. ಅವನು ರಾಮ ನನ್ನನ್ನು ಸಾಯಿಸ್ಬೇಕು ಅಂತ ಏನೋ ಸಂಕಲ್ಪ ಮಾಡಿರ್ಲಿಲ್ಲ ಅನ್ಸ್ತದೆ. ಅವತ್ತು ನಾನು ಬಚಾವಾಗ್ಬಿಟ್ಟೆ. ಇದು ಒಂದೇ ಸರ್ತಿ ಆಗಿದ್ದು ಅಂತ ತಿಳ್ಕೊಬೇಡ. ನಾವೆಲ್ಲ ನನ್ನ ಮಿತ್ರರು ಎಲ್ಲ ಜಿಂಕೆ ವೇಷ ಹಾಕೊಂಡೇ ಓಡಾಡೋರು. ಏನ್ ಮಾಡುದು, ಯಾರಾದ್ರೂ ಒಬ್ರು ರಾಜರು ಕಾಡಿಗೆ ಅಂತ ಬೇಟೆ ಆಡ್ಲಿಕ್ಕೆ ಬರ್ತಾರಲ್ಲ, ಅವ್ರ ಮುಂದೆ ಜಿಂಕೆ ವೇಷ ಹಾಕೊಂಡು ಹೋಗುದು. ಜಿಂಕೆ ವೇಷ ಹಾಕೊಂಡು ಹೋದಾಗ ಅವರು ಇದು ಬಂಗಾರದ ಜಿಂಕೆ ಇದೆ ಅಂತ ಹೇಳಿ ಅದನ್ನ ಹಿಂಬಾಲಿಸಿ ಹಿಂಬಾಲಿಸಿ ಬರ್ತಾರೆ. ಅವ್ರನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಕಾಡು ಮಾರ್ಗವನ್ನು ತಪ್ಪಿಸಿ ಬಿಡುದು. ತಪ್ಪಿಸಿ ಆಮೇಲೆ ನಮ್ಮ ನಿಜ ಸ್ವರೂಪವನ್ನ ತಾಳಿ ಅವರನ್ನ ಸಾಯಿಸ್ಬಿಡ್ತಾ ಇದ್ವಿ. ಈ ರೀತಿ ಋಷಿಗಳನ್ನ, ರಾಜರನ್ನ, ಎಷ್ಟೋ ಜನರನ್ನ ಕೊಂದು ತಿಂದಿದೀವಿ ನಾವು. ನನಗೆ ಗೊತ್ತಾಯ್ತು ಈ ರಾಮಚಂದ್ರ ಇಲ್ಲಿ ದಂಡಕಾರಣ್ಯಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಒಂದ್ಸರ್ತಿ ನಾನು ಮತ್ತು ನನ್ನ ಇಬ್ರು ರಾಕ್ಷಸ ಫ್ರೆಂಡ್ಸರು, ಇಬ್ರು 3 ಜನನು ಒಂದು 3 ಜಿಂಕೆಗಳಾಗಿ ಅವನ ಮುಂದೆ ಹೋಗಿದ್ವಿ ನಾವು. ಹೋದಾಗ ಆ ರಾಮಚಂದ್ರನಿಗೆ ಮೋಸ ಮಾಡ್ಬೇಕು ಅಂತ ಹೋದ್ವಿ. ಅವನಿಗೆ ಗೊತ್ತಾಗಿ ಬಿಡ್ತು ನಾವು ರಾಕ್ಷಸರು ಅಂತ ಹೇಳಿ 3 ಬಾಣಗಳನ್ನು ಬಿಟ್ಟ. ಮೊದಲ 2 ಬಾಣಗಳು ಅವರಿಬ್ಬರಿಗೆ ತಗಲಿ ಇಬ್ರು ಸತ್ತೋದ್ರು. 3ನೇ ಬಾಣ ನನ್ನನ್ನು ಅಟ್ಟಿಸ್ಕೊಂಡು ಬಂತು. ನಾನೇನೋ ದೇವರ ದಯೆಯಿಂದ ಪಾರಾಗಿಬಿಟ್ಟೆ ಅದರಿಂದ. ಹಾಗಾಗಿ 1ನೇ ಸತಿ ಆಯ್ತು, 2ನೇ ಸರ್ತಿ ರಾಮನಿಗೆ ಮೋಸ ಮಾಡ್ಲಿಕ್ಕೆ ಹೋಗಿಯೂ ನಾನು ಅನುಭವಿಸಿ ಆಯ್ತು. ಅದಾದ್ಮೇಲಿಂದ ರಾಮ ಅಂತಂದ್ರೆ ನಾನಾದ್ರೂ ಸುದ್ದಿಗಿಲ್ಲ. ರಾಮ ಅಂತ ಹೇಳಿ ಯಾರಾದ್ರೂ ಹೇಳಲಿಕ್ಕೆ ರಾ ಅಂತ ಹೆಸರು ತೆಗೆದ್ರೆ ನನಗೆ ಭಯ ಆಗ್ತದೆ. ಇವನೇನ್ ರಾಮ ಅಂದ್ಬಿಡ್ತಾನೇನೋ, ಆಮೇಲೆ ಮತ್ತಿನ್ನೇನೋ ರಾಮ ಬಂದ ಅಂತ ಹೇಳ್ಬಿಡ್ತಾನೇನೋ ಅಂತ ಹೇಳಿ ನನಗೆ ಭಯ ಆಗ್ತಾ ಇದೆ. ಹಾಗಾಗಿ ದೃಷ್ಟ್ವಾ ಸ್ವಪ್ನಗತಂ ರಾಮಂ ಉದ್ಭ್ರಮಾಮಿ ವಿಚೇತನಃ. ನಾನು ಮಲಗಿದ್ರೆ ನನ್ನ ಕನಸಲ್ಲಿ ಬರ್ತಾನವನು, ಎದ್ದು ಕೂತ್ ಬಿಡ್ತೀನಿ, ಆಮೇಲೆ ನಿದ್ದೆನೂ ಬರುವುದಿಲ್ಲ ನನಗೆ. ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ರಣೇ ರಾಮೇಣ ಯುದ್ಧಸ್ವ ಕ್ಷಮಾಂ ವಾ ಕುರು ರಾವಣ ನತೇ ರಾಮ ಕಥಾ ಕುರ್ಯಾ ಯದಿ ಮಾಂ ದ್ರಷ್ಟಮಿಚ್ಛಸಿ. ನೀನು ಅವಾಗ ಬರ್ಬೇಕಾದ್ರೆ ಹೇಳಿದಿ ನನ್ನ ಫ್ರೆಂಡ್ ನೀನು ಅಂತ ಹೇಳಿ ಮಾರೀಚ. ನನ್ನನ್ನ ಬದುಕಿ ನೋಡ್ಬೇಕು ಅಂತ ಆಸೆ ಇದ್ರೆ ನನ್ನನ್ನ ಇದರಿಂದ ಬಿಟ್ಟು ಬಿಡು. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ರಾಮನೊಟ್ಟಿಗೆ ಯುದ್ಧ ಬೇಕಾದ್ರೂ ಮಾಡು, ಇಲ್ಲ ಅವನಿಗೆ ಕ್ಷಮೆ ಆದ್ರೂ ಮಾಡು, ಆದ್ರೆ ನನ್ನನ್ನ ಈ ವಿಷಯದಿಂದ ರಾಮನಿಂದ ದೂರ ಇಟ್ಟುಬಿಡು ನನ್ನನ್ನ ಅಂತ ಹೇಳಿ ಮಾರೀಚ ಕೇಳ್ಕೊಳ್ತಾನಂತೆ. ಇಷ್ಟಾದಾಗ ರಾವಣ ಆ ಮಾರೀಚನಿಗೆ ಹೇಳ್ತಾನೆ, ನೋಡಪ್ಪ, ನಾನು ಬಂದು ನಿನ್ನ ಹತ್ರ ಡಿಸ್ಕಷನ್ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಆಪ್ಷನ್ ಕೊಡ್ತಾ ಇಲ್ಲ, ಹಿಂಗ್ ಮಾಡ್ಲೋ ಬೇಡೋ ಅಂತ ಕೇಳ್ಲಿಕ್ಕೆ ಬಂದಿದ್ದಲ್ಲ. ನಾನೆಲ್ಲ ಮೀಟಿಂಗ್ ಮಾಡ್ಕೊಂಡು ನನ್ನ ತಲೆಯಲ್ಲಿ ಇಷ್ಟು ಕೆಲಸ ಆಗಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದೇನೆ. ನಾನು ನಿನ್ನ ಹತ್ರ ಒಪಿನಿಯನ್ ಕೇಳ್ತಾ ಇಲ್ಲ ನಿಂದೇನು ಅಂತ ಹೇಳಿ. ಏವಮ್ಮೆ ನಿಶ್ಚಿತ ಬುದ್ಧಿ ಹೃದಯ ಮಾರೀಚ ವಿದ್ಯತೆ ನವ್ಯಾವರ್ತಯಿತು ಶಕ್ಯ ಸೇಂದ್ರೈರಪಿ ಸುರಾಸುರೈಹಿ. ನೀನು ಬಂದು ಅದನ್ನ ಬದಲಿಸಿ ಬಿಡ್ತೇನೆ ನಾನು ಅಂತಂದ್ರೆ ಅದು ಸಾಧ್ಯ ಇಲ್ಲ. ದೇವತೆಗಳೇ ಬರಲಿ, ಇಂದ್ರ, ಅಸುರ, ಸುರರು ಯಾರು ಬೇಕಾದ್ರೂ ಬರಲಿ, ಯಾರಿಂದಲೂ ಕೂಡ ಈ ನನ್ನ ಸಂಕಲ್ಪದಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸು ಎಂದೂ ಕೂಡ ಈ ವಿಷಯದಲ್ಲಿ ಬದಲಾಗೋದಿಲ್ಲ. ಹಾಗಾಗಿ ನಾನು ನಿನ್ನ ಹತ್ರ ಹಿಂಗ್ ಮಾಡ್ಬೇಕೋ ಬೇಡೋ ಅಂತ ಕೇಳಲಿಕ್ಕೆ ಬಂದಿದ್ದಲ್ಲ, ನಾನು ಹಿಂಗ್ ಮಾಡ್ತಾ ಇದ್ದೀನಿ, ನೀನು ನನಗೆ ಸಹಾಯ ಮಾಡ್ಬೇಕು ಅಂತ ಕೇಳಲಿಕ್ಕೆ ಬಂದಿದ್ದು ಅಂತ. ಅಷ್ಟೇ ಅಲ್ಲ, ದೋಷಂ ಗುಣಂ ವಾ ಸುಸ್ಪಷ್ಟ ತ್ವಮೇವ ವಕ್ತುಮರ್ಹಸಿ ಅಪಾಯಂ ವಾ ಉಪಾಯಂ ವಾ ಕಾರ್ಯಸ್ಯಾಸ್ಯ ವಿನಿಶ್ಚಯೇ. ನನಗೆ ಅಪಾಯ ಏನು, ಇದರಿಂದ ಉಪಾಯ ಹೇಗೆ ಸಾಯಿಸ್ಬೇಕು, ಇದನ್ನ ಯಾವುದು ನಿನ್ನ ಹತ್ರ ಕೇಳ್ತಾ ಇಲ್ಲ. ಮೊದಲೇ ಪ್ಲಾನ್ ಎಲ್ಲ ರೆಡಿ ಇದೆ, ಆ ಪ್ಲಾನ್ ನಂತೆ ನೀನು ವರ್ಕ್ ಮಾಡಿದ್ರೆ ಆಯ್ತು ಅಷ್ಟೇ ಅಂತ. ಅಷ್ಟೇ ಅಲ್ಲ, ನಾನು ಬಂದಿರೋದು ಯಾರು, ರಾಕ್ಷಸೇಶ್ವರ ರಾಜ. ನಾನು ರಾಜ ಬರುವುದು ಅಂತಂದ್ರೆ ಅವನು ಕೆಲವು ಧರ್ಮದ ಮಾತುಗಳನ್ನ ಆಡ್ತಾನೆ ರಾವಣ. ಪಂಚರೂಪಾಣಿ ರಾಜಾನೋ ಧಾರಯಂತ್ಯಮಿತೌಜಸಃ ಅಗ್ನೇ ಇಂದ್ರಸ್ಯ ಸೋಮಸ್ಯ ಯಮಸ್ಯ ವರುಣಸ್ಯ ಚ. ಒಬ್ಬ ರಾಜ ಅಂತಂದ್ರೆ ಅವನು 5 ದೇವತೆಗಳ ರೂಪವನ್ನ ತಾನು ತೊಟ್ಟು ಓಡಾಡ್ತಾನಂತೆ ಎಲ್ಲ ಕಡೆ. ಯಾರ್ಯಾರು ಅಂತಂದ್ರೆ ಅಗ್ನಿ, ಇಂದ್ರ, ಸೋಮ, ಯಮ, ವರುಣ ಅಂತ ಈ 5 ದೇವತೆಗಳ ಸನ್ನಿಧಾನ ಸದಾಕಾಲ ರಾಜರಲ್ಲಿ ಇರ್ತದೆ. ಅಂದ್ರೆ ಆ ಅಗ್ನಿಯಿಂದ ಉಂಟಾಗುವಂತಹ ಪರಾಕ್ರಮ, ಸೋಮನಿಂದ ಉಂಟಾದಂತಹ ಸೌಮ್ಯ ಭಾವ, ಈ ಅಗ್ನಿಯಿಂದ ಉಂಟಾದ ಪ್ರತಾಪ, ಇದು ಆಮೇಲೆ ಇಂದ್ರನಿಂದ ಉಂಟಾದ ಪರಾಕ್ರಮ, ಯಮನ ದಂಡ,
ಮತ್ತು ವರುಣನ ಪ್ರಸನ್ನತೆ, ಇದೆಲ್ಲ ರಾಜನಲ್ಲಿ ಇರುವಂತಹ ಗುಣಗಳು. ಈ 5 ದೇವತೆಗಳ ಸನ್ನಿಧಾನ ಇರೋದ್ರಿಂದಾಗಿ ರಾಜರಲ್ಲಿ 5 ಗುಣಗಳಿರುತ್ತದೆ. ರಾಜರು ಬಂದು ಏನಾದ್ರೂ ಕೇಳ್ತಾ ಇದ್ದಾರೆ ಅಂತಂದ್ರೆ ದೇವತೆಗಳೇ ಬಂದು ಕೇಳದಂಗೆ, ನೀನು ನಾನು ಕೇಳಿದ ಮೇಲೆ ಇಲ್ಲ ಅಂತ ಹೇಳ್ತೀಯ ನೀನು, ಹಾಗಾದ್ರೆ ನೀನು ಇದನ್ನ ಮಾಡ್ಲೇಬೇಕು. ಮಯೋಕ್ತಮಪಿ ಚೈತಾವತ್ ತ್ವಾಂ ಪ್ರತ್ಯಮಿತ ವಿಕ್ರಮ ಅಸ್ಮಿನ್ಸ್ತು ಸ ಭವಾನ್ ಕೃತ್ಯೆ ಸಾಹಾಯಂ ಕರ್ತುಮರ್ಹಸಿ. ಹಾಗಾಗಿ ನಾನಾಗೆ ಬಂದು ಕೇಳ್ತಾ ಇದ್ದೀನಿ. ಯಾವತ್ತು ರಾಜರಿಗೆ ಅವರಾಗೆ ಕೇಳೋದಾಗಿಲ್ಲ ಅನ್ಬಾರದಂತೆ, ನಾವೇ ಹೋಗಿ ನಾನೇನ್ ಸಹಾಯ ಮಾಡ್ಲಿ ಅಂತ ಕೇಳಬೇಕು. ಅಂಥದ್ರಲ್ಲಿ ರಾಜನೇ ಬಂದು ನೀನು ಸಹಾಯ ಮಾಡಬೇಕು ಅಂತ ಕೇಳಿದಾಗ ನೀನ್ ಇಲ್ಲ ಅಂತ ಹೇಳೋದು ಸರಿಯಲ್ಲ, ನೀನು ಇದಕ್ಕೆ ನನಗೆ ಮಾಡ್ಲೇಬೇಕು ಸಹಾಯ. ಉಪಕ್ರಾಂತೆ ಚ ಕಾಕುತ್ಸ್ಥೆ ದೂರಂಗತ್ವಾಪ್ಯುದಾಜ ಉದಾಹರ ಹಾಸೀತೆ ಲಕ್ಷ್ಮಣೇತ್ಯೇವಂ ರಾಮವಾಕ್ಯಾನುರೂಪಕಂ. ಹಿಂಗಾಗಿ ನೀ ಏನ್ ಮಾಡ್ಬೇಕು, ಜಿಂಕೆಯಾಗಿ ಓಡಾಡ್ಬೇಕು. ಜಿಂಕೆಯಾಗಿ ಸ್ವಲ್ಪ ದೂರ ಹೋದ್ಮೇಲೆ ಒಂದು ವೇಳೆ ಲಕ್ಷ್ಮಣ ಬರದೇ ಇದ್ರೆ ನೀನೇನ್ ಮಾಡ್ಬೇಕು, ಜೋರಾಗಿ ಅಲ್ಲಿ ಹೋಗಿ ಒದರ್ಬೇಕು. ಹಾ ಸೀತೆ ಹಾ ಲಕ್ಷ್ಮಣ ಅಂತ ಹೇಳಿ ರಾಮನ ಸ್ವರವನ್ನ ಅನುಕರಣೆ ಮಾಡಿ ಜೋರಾಗಿ ಒದರ್ಬೇಕು. ಅವಾಗ ಲಕ್ಷ್ಮಣನಿಗೆ ಗೊತ್ತಾಗ್ತದೆ, ಓ ಅಪಾಯ ಏನೋ ಆಗಿದೆ ಅಂತ ಹೇಳಿ ಲಕ್ಷ್ಮಣ ಬರ್ತಾನೆ. ಅವಾಗ ಈ ಸೀತೆ ಒಬ್ಬಳನ್ನು ಬಿಟ್ಟು ಇನ್ನು ಆಶ್ರಮದಲ್ಲಿ ಯಾರೂ ಇರುವುದಿಲ್ಲ, ಅಂಥ ಸೀತೆಯನ್ನ ನಾನು ಅಪಹಾರ ಮಾಡ್ತೀನಿ ಅಂತ ಹೇಳಿ ಈ ತನ್ನ ಸಂಕಲ್ಪವನ್ನ ಮಾರೀಚನ ಮುಂದೆ ಇಡ್ತಾನೆ. ಮಾರೀಚ ಬಹಳ ಘೋರ ಸಂಕಟಕ್ಕೆ ಸಿಕ್ಕಿ ಬೀಳ್ತಾನ. ಅವನು ಈ ರಾಮಾಯಣದಲ್ಲಿ ಬರೋದಿಲ್ಲ, ಇನ್ನೊಂದು ಕಡೆ ಬರ್ತದೆ, ರಾಘವೇಣಾಪಿ ಮರ್ತವ್ಯಂ ಮರ್ತವ್ಯಂ ರಾವಣಾದಪಿ. ಈಗ ನಾನು ಈ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ರಾವಣನೇ ನನ್ನ ಸಾಯಿಸ್ಬಿಡ್ತಾನೆ, ಇಲ್ಲ ಮಾಡ್ತೀನಿ ಈ ಕೆಲಸ ಅಂತಂದ್ರೆ ರಾಮನ ಬಾಣ ಕಾಯ್ತಾ ಇದೆ ನನ್ನನ್ನು ಸಾಯಿಸ್ಬೇಕು ಅಂತ ಹೇಳಿ. ಉಭಯೋರ್ ಯದಿ ಮರ್ತವ್ಯಂ ವರಂ ರಾಮೋ ನ ರಾವಣ. ಇಲ್ಲಿದ್ರೂ ಸಾಯ್ತೀನಿ, ಅಲ್ಲಿ ಹೋದ್ರೂ ಸಾಯ್ತೀನಿ. ಹಾಗಾಗಿ ಇಲ್ಲಿದ್ದು ಸಾಯೋದಕ್ಕಿಂತ, ಈ ರಾವಣನ ಕೈಯಲ್ಲಿ ಸಾಯೋದಕ್ಕಿಂತ ರಾಮನ ಕೈಯಲ್ಲಿ ಸಾಯೋದೇ ಲೇಸು ಅಂತ ಹೇಳಿ ಆ ಮಾರೀಚ ಅನ್ಕೊಂಡಂತೆ. ಕೆಲವೊಬ್ರು ಈ ವಾಕ್ಯವನ್ನ ನೋಡಿ ಭ್ರಾಂತರಾಗಿ ಬಿಡ್ತಾರೆ. ಅಂದ್ರೆ ಪಾಪ ಮಾರೀಚ ನೋಡಿ ಎಷ್ಟು ಒಳ್ಳೆಯವನಿದ್ದ, ಅವನಿಗೆ ಇಚ್ಛೆ ಇರಲಿಲ್ಲ, ಆದರೂ ಕೂಡ ಈ ರಾವಣನ ಒತ್ತಾಯಕ್ಕೆ ತಾನು ಹೋದ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಮಾರೀಚನಿಗೆ ಅಂಥ ಬುದ್ಧಿ ಇರ್ಲಿಲ್ಲಂತೆ. ಅವನು ಇಷ್ಟಾದ್ರೂ ಅವನನ್ನ ನಿರಾಕರಣೆ ಮಾಡ್ಬೋದಿತ್ತು, ಆಯ್ತು ಅಂತ ಹೇಳಿ ಅವನು ಸುವರ್ಣ ಮೃಗ ಆಗದೇನೂ ಹೋಗ್ಬೋದಿತ್ತು. ಅವನು ಏನ್ ಮಾಡಿದ, ಅಷ್ಟಾಗಿಯೂ ರಾಮಚಂದ್ರ ಅಲ್ಲಿ ಬಾಣ ಬಿಟ್ಟಾಗ ಅವನಿಗೆ ಅವಕಾಶ ಇತ್ತು, ಹಂಗೇ ಸಾಯ್ಬೋದಿತ್ತು. ಅವನೇನಂದ, ಜೋರಾಗಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಒದರಿಯೇ ಸತ್ತ. ಅವನು ಸಾಯೋ ಟೈಮಲ್ಲಿ ಅದೇನ್ ಮಾಡ್ಬೇಕಾಗಿರ್ಲಿಲ್ಲ ಅವನಿಗೆ. ಆದ್ರೆ ಅವನಿಗೆ ಒಂದಿತ್ತಂತೆ, ಇಷ್ಟು ನನ್ನನ್ನ ಪೀಡಿಸಿದ್ನಲ್ಲ ರಾಮಚಂದ್ರ, ಇವನಿಗೊಂದು ಅಪಕಾರ ಮಾಡಿ ಸಾಯ್ತೀನಿ ನಾನು ಅಂತ ಹೇಳಿ ಆ ದುರುದ್ದೇಶದಿಂದ ತಾನು ರಾವಣ ಹೇಳಿದ್ದಕ್ಕೆ ಕೊನೆಗೆ ಒಪ್ಕೊಂಡ. ಆಯ್ತು ಅಂತ ಹೇಳಿ ಒಪ್ಕೊಳ್ತಾನೆ. ಗಚ್ಚ ಸೌಮ್ಯ ಶಿವಂ ಮಾರ್ಗಂ ಕಾರ್ಯಸ್ಯಾಸ್ಯ ವಿವೃದ್ಧಯೇ ಅಹಂ ತ್ವಾನು ಗಮಿಷ್ಯಾಮಿ ಸರಥೋ ದಂಡಕಾವನಂ. ಸರಿ, ಹಾಗಾದ್ರೆ ನೀನು ಮುಂದೆ ಹೋಗು, ನಿನ್ನ ಕೆಲಸವನ್ನ ಮಾಡು, ನಿನ್ನ ಹಿಂದೆ ನಾನು ರಥವನ್ನೇರಿ ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಟು ಆ ಮಾರೀಚ ಸ್ವರ್ಣ ಮೃಗವಾಗ್ತಾನಂತೆ. ಸ್ವರ್ಣ ಮೃಗ ಅದು ನೋಡ್ಲಿಕ್ಕೆ ಅದ್ಭುತವಾದ ಮೃಗ ಅಂತೆ. ಸತು ರೂಪಂ ಸಮಾಸ್ಥಾಯ ಮಹತು ಅದ್ಭುತ ದರ್ಶನಂ. ಮಹತ್ತರವಾದ, ಎಲ್ಲ ಜಿಂಕೆಗಳಿಗಿಂತ ಸ್ವಲ್ಪ ದೊಡ್ಡದಿತ್ತಂತೆ ಜಿಂಕೆ. ಅದ್ಭುತ ದರ್ಶನಂ, ನೋಡಿದ್ರೆ ಅದು ಎಂಥ ಅದ್ಭುತಪ್ಪ ಅದು ಅಂತ ಕಾಣಿಸುವಂತ ಅದ್ಭುತವಾದಂತಹ ನೋಡುಗರಿಗೆ ಬಾಯಿ ಬಿಟ್ಟು ನೋಡುವಂತಹ ಆ ಜಿಂಕೆಯಾಗಿ ತಾನು ಪರಿಣಾಮಗೊಳ್ಕೊಂಡ. ಮಣಿಪ್ರವರ ಶೃಂಗಾಗ್ರಹ ಸಿತಾಸಿತ ಮುಖಾಕೃತಿ. ಈ ಕೊಂಬಿರ್ತದಲ್ಲ, ಆ ಕೊಂಬಿನ ತುದಿಯಲ್ಲಿ ಏನೋ ಮಣಿ ಹೊಳಿತಾ ಇರುವಂತೆ ಮಣಿ ಕಾಣಿಸ್ತಾ ಇತ್ತಂತೆ. ಸಿತಾಸಿತ ಮುಖಾಕೃತಿ, ಮುಖ ನೋಡಿದ್ರೆ ಬಿಳಿ ಕಪ್ಪು ಎರಡು ಮಿಶ್ರಣವಾದಂತಹ ಬಣ್ಣ, ಹೊಳೆಯುವ ಬಣ್ಣ ಅಂತ. ಈ ಕೆಲವು ವಸ್ತು ಇರ್ತದೆ, ಈ ಕಡೆಯಿಂದ ನೋಡಿದ್ರೆ ಬೇರೆ ಬೇರೆ ಬಣ್ಣ ಕಾಣಿಸ್ತದಲ್ಲ, ಆ ರೀತಿ ಆ ಜಿಂಕೆಯನ್ನ ದೂರದಿಂದ ನೋಡ್ತಾ ಇದ್ರೆ ಫಳ 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 ಹೊಳಿತಾ ಇತ್ತಂತೆ. ಅಂಥ ಮುಖವುಳ್ಳಂತಹ ರಕ್ತ ಪದ್ಮೋತ್ಪಲ ಮುಖ. ಆ ಮುಖ ಯಾವ ರೀತಿ ಇತ್ತು ಅಂತಂದ್ರೆ ರಕ್ತ ಪದ್ಮ, ಕೆಂಪಾದಂತಹ ಕಮಲ, ಅದರ ಎಸಳು ಯಾವ ರೀತಿ ಇರ್ತದೋ ಅಂತಹ ವರ್ಣದ ಮುಖ ಇತ್ತಂತೆ. ಇಂದ್ರ ನೀಲೋತ್ಪಲ ಶ್ರವಾಹ, ಕಿವಿಗಳು ಆ ಇಂದ್ರನೀಲ ಮಣಿಯಂತೆ ಕಂಗೊಳಿಸುವಂತಹ ಕಿವಿಗಳಿದ್ವು. ಇಂತಹ ರೂಪವನ್ನ, ಸ್ವರ್ಣಮಯವಾದಂತಹ ರೂಪವನ್ನ ಧಾರಣೆ ಮಾಡಿ ರಜತ ಬಿಂದುಬಿಹಿ, ಅದರಲ್ಲಿ ಬಿಂದುಗಳು, ಆ ಜಿಂಕೆಯ ಮೇಲೆ ಬೆಳ್ಳಿಯ ಬಿಂದುಗಳು ಅಲ್ಲಲ್ಲಿ ಕಾಣಿಸ್ತಾ ಇದ್ವಂತೆ. ಇಂತಹ ಮನೋಹರವಾದಂತಹ ಜಿಂಕೆಯಾಗಿ ತಾನು ಆ ರಾಮಚಂದ್ರ ಇರುವ ಪಂಚವಟಿಯ ಆಶ್ರಮದ ಬಳಿಯಲ್ಲಿ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಂಥ ಈ ಇವನನ್ನ ಸಚತಾಂ ರಾಮದಯಿತಾಂ ಪಶ್ಯನ್ ಮಾಯಾಮಯೋ ಮೃಗ ವಿಚಚಾರ ತತಸ್ತತ್ರ ದೀಪಯನ್ನಿವ ತದ್ವನಂ. ಅವನು ಆ ಸೀತೆಯನ್ನ ನೋಡ್ತಾನಂತೆ ಮಾರೀಚ. ನೋಡಿ ಬೇಕು ಅಂತ ಹತ್ರ ಅವಳು ನೋಡ್ಲಿ ಅನ್ನೋ ರೀತಿಯಲ್ಲಿ ಹತ್ರ ಹೋಗ್ತಾ ಇದ್ದಾನಂತೆ. ಅವನ ಕಾಂತಿ ಯಾವ ರೀತಿ ಇತ್ತು ಅಂತಂದ್ರೆ ದೀಪಯನ್ನಿವ ತದ್ವನಂ, ಆ ಜಿಂಕೆಯ ಬಂಗಾರಮಯವಾದ ಕಾಂತಿಯಿಂದ ಆ ಕಾಡು ಇನ್ನಷ್ಟು ಬೆಳಗ್ತಾ ಇತ್ತು ಅಂತ. ಅದು ಒಂದು ಲೈಟ್ ಓಡಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅಂಥ ಆ ವನವನ್ನ ಅವನು ತಾನು ಬೆಳಗಿಸಿದ.
ಅಂಥ ಜಿಂಕೆಯನ್ನ ಅದೃಷ್ಟಪೂರ್ವಂ ದೃಷ್ಟ್ವಾ ತಂ ನಾನಾ ರತ್ನಮಯಂ ಮೃಗಂ ವಿಸ್ಮಯಂ ಪರಮಂ ಸೀತಾ ಜಗಾಮ ಜನಕಾತ್ಮಜ. ಕೊನೆಗೂ ಆ ಸೀತೆ ಆ ಜಿಂಕೆಯನ್ನ ನೋಡಿಯೇ ಬಿಟ್ಲಂತೆ. ಅದೃಷ್ಟಪೂರ್ವಂ, ಹಿಂದೆಂದೂ ಕೂಡ ಕಾಣದೇ ಇರುವಂತಹ ನಾನಾ ರತ್ನಮಯಂ, ಅನೇಕ ರತ್ನಗಳಿಂದ ಒಳಗೊಂಡಂತಹ ಬಂಗಾರಮಯವಾದ ಬೆಳ್ಳಿಯ ಚುಕ್ಕಿಯುಳ್ಳಂತಹ ಆ ಜಿಂಕೆಯನ್ನ ಸೀತಾದೇವಿ ನೋಡ್ತಾ ಇದ್ದಾಳೆ. ನೋಡಿ ಸಾತಂ ಸಂಪ್ರೇಕ್ಷ ಸುಶ್ರೋಣಿ ಕುಸುಮಾನಿ ವಿಚಿನ್ಮತಿ, ಹೂ ಕೊಯ್ತಾ ಇದ್ದಾಳಂತೆ. ಹೂ ಕೊಯ್ತಾ ಕೊಯ್ತಾ ಆ ಜಿಂಕೆಯನ್ನ ನೋಡಿ ಮೈ ಮರೆತು ಬಿಟ್ಲಂತೆ. ಮೈ ಮರೆತು ಮತ್ತೆ ತಾನು ಚೇತರಿಸ್ಕೊಂಡು ಭರ್ತಾರಮಪಿ ಚಕ್ರಂದ ಲಕ್ಷ್ಮಣಂ ಚೈವ ಸಾಯುಧಂ, ಜೋರಾಗಿ ಗಂಡನನ್ನ ಕರಿತಾ ಇದ್ದಾಳಂತೆ. ಬೇಗ ಬರ್ರಿ ಇಲ್ಲಿ, ಬೇಗ ಬರ್ರಿ ಇಲ್ಲಿ ಅಂತ. ಏನೋ ಗಾಬರಿಯಾಗಿ ಬಂದ್ಬಿಡ್ಬೇಕು, ಏನಾಯ್ತು ಏನಾಯ್ತು ಅಂತ ಹೇಳಿ ಲಕ್ಷ್ಮಣ ರಾಮ ಇಬ್ಬರು ಓಡಿ ಬರ್ತಾ ಇದ್ದಾರಂತೆ. ಇಬ್ಬರಿಗೂ ಆ ಜಿಂಕೆಯನ್ನು ತೋರಿಸ್ತಾ ಇದ್ದಾರಂತೆ. ಆ ಮನೋಹರವಾದ ಜಿಂಕೆಯನ್ನ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ನೋಡಿದರು. ಲಕ್ಷ್ಮಣ ಹೇಳ್ತಾನಂತೆ, ಶಂಕಮಾನಸ್ತು ತಂ ದೃಷ್ಟ್ವಾ ಲಕ್ಷ್ಮಣೋ ವಾಕ್ಯಮಬ್ರವೀತ್ ತಮೇವೇನಮಹಂ ಮನ್ಯೆ ಮಾರೀಚಂ ರಾಕ್ಷಸಂ ಮೃಗಂ. ಇದು ಯಾವ ಸ್ವರ್ಣಮಯ ಜಿಂಕೆನೂ ಅಲ್ಲ, ಇದು ರಾಕ್ಷಸ ಮಾರೀಚ ಇದು ಅಂತ ಹೇಳಿ ನೋಡಿದ ಕೂಡ್ಲೆ ಲಕ್ಷ್ಮಣ ಹೇಳಿಬಿಟ್ಟ ಅಂತಲ್ಲೇ. ಇದು ಸ್ವರ್ಣಮಯ ಜಿಂಕೆ ಅಲ್ಲ, ಇದು ರಾಕ್ಷಸ ಮಾರೀಚ ಅಂತ. ಚರಂತೋ ಮೃಗಯಾಂ ಹೃಷ್ಟಃ ಪಾಪೇನ ಉಪಾಧಿನಾವನೆ ಅನೇನ ನಿಹತಾರಾಮ ರಾಜಾನಃ ಕಾಮರೂಪಿಣ. ಹಿಂಗೆ ಎಷ್ಟೋ ಜನರಿಗೆ ಇವನು ಬಂಗಾರದ ಜಿಂಕೆಯಾಗಿ ಎಷ್ಟೋ ಜನ ರಾಜರಿಗೆ ಮೋಸ ಮಾಡಿಬಿಟ್ಟಿದ್ದಾನೆ. ಅವನು ಮುನಿಗಳನ್ನೆಲ್ಲ ಇದೇ ರೀತಿ ಮೋಸ ಮಾಡಿ ತಾನು ಇಡೀ ಋಷಿಗಳನ್ನೇ ತಿಂತಾ ಇದ್ದವನು. ಇದು ಮಾರೀಚನೇ ಇದು ಅಂತ ಹೇಳಿ ಕನ್ಫರ್ಮ್ ಆಗಿ ಅದನ್ನ ಲಕ್ಷ್ಮಣ ಹೇಳ್ತಾನಂತೆ. ಇಷ್ಟಾದಾಗ ಮೃಗೋ ಹೇವಂ ವಿಧೋ ರತ್ನ ವಿಚಿತ್ರೋ ನಾಸ್ತಿ ರಾಘವ ಜಗತ್ಯಾಂ ಜಗತೀನಾಥ ಮಾಯೈಷಾಹಿ ನ ಸಂಶಯ. ಇದು ಇಂಥ ಜಿಂಕೆ ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಂಗಾರದ ಜಿಂಕೆ ಅಂತ ಅನ್ನೋದು ಎಲ್ಲಿಯೂ ಕೂಡ ಯಾರೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದು ಮಾಯೈಷ, ಇದು ರಾಕ್ಷಸರ ಮಾಯೆ ಅಷ್ಟೇ, ಇದಕ್ಕೆ ನಾವು ಬೆರಗಾಗಬಾರದು ಅಂತ ಹೇಳಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ. ಇಷ್ಟಾದಾಗ ಸೀತೆ ಹೇಳ್ತಾಳಂತೆ, ಆರ್ಯಪುತ್ರಾಭಿರಾಮೋಸೌ ಮೃಗೋ ಹರತಿ ಮೇ ಮನಃ ಆನಯೈನಂ ಮಹಾಬಾಹೋ ಕ್ರೀಡಾರ್ಥಂ ನೋ ಭವಿಷ್ಯತಿ. ಸೀತೆ ಸಾಕ್ಷಾತ್ ಲಕ್ಷ್ಮಿಯ ಅವತಾರ. ರಾಮಚಂದ್ರ ನಾರಾಯಣ ಆದ್ರೆ ಸೀತೆ ಲಕ್ಷ್ಮಿ ಅಲ್ಲ. ಹಾಗಾಗಿ ನಾರಾಯಣ ಭೂಮಿಗೆ ಇಳಿದಿದ್ದೇ ರಾಕ್ಷಸರ ಸಂಹಾರ ಆಗ್ಬೇಕು ಅಂತ. ಈ ಜಿಂಕೆಯನ್ನ ನೋಡಿ ತಾನು ಮೋಹಿತಳಾಗ್ಲಿಲ್ಲ ಅಂತಂದ್ರೆ ರಾಕ್ಷಸರ ಸಂಹಾರ ಎಲ್ಲಿ ಆಗ್ತದೆ? ಅಲ್ಲಿಗೆ ರಾಮಾಯಣ ಮುಗಿದು ಬಿಡ್ತಿತ್ತು. 14 ವರ್ಷ ಕಾಡಿಗೆ ಹೋದ್ರು, ವನವಾಸ ಮುಗಿಸ್ಕೊಂಡು ವಾಪಸ್ಸು ಕಾಡಿಗಿಂದ ಬಂದ್ರು ರಾಜ್ಯಕ್ಕೆ ಅಂತ ಅಲ್ಲಿಗೆ ವನವಾಸ ಮುಗಿದು ಬಿಡ್ತಿತ್ತು. ಇಡೀ ರಾಮಾಯಣ ನಡಿಬೇಕು, ರಾಕ್ಷಸರ ಸಂಹಾರ ನಡಿಬೇಕು. ಅದಕ್ಕಾಗಿ ಉಪಾಧಿಯಾದಂತಹ ಈ ಸ್ವರ್ಣಮಯವಾದಂತಹ ಮೃಗವನ್ನ ನೋಡಿ ತಾನು ಮೋಹಿತಳಾಗುವಂತೆ ತಾನು ತೋರಿಸ್ಕೊಳ್ತಾ ಇದ್ದಾಳಂತೆ ಸೀತೆ. ಹೇಳ್ತಾಳವಳು, ಆರ್ಯಪುತ್ರ ರಾಮ, ಇದನ್ನು ನೋಡಿದ್ರೆ ಬಹಳಷ್ಟು ಚಂದ ಇದೆ. ಇದರಿಂದ ದೃಷ್ಟಿ ನನಗೆ ಬೇರೆ ಕಡೆ ಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದರಲ್ಲೇ ದೃಷ್ಟಿ ಇಟ್ಟವಳಾಗ್ಬಿಟ್ಟಿದ್ದೇನೆ ನಾನು. ಹಾಗಾಗಿ ಏನು ಇದನ್ನ ನಂಗೆ ತಗೊಂಬಂದು ಕೊಡು, ನನಗೆ ಕ್ರೀಡಾರ್ಥಂನೋ ಭವಿಷ್ಯತಿ. ಆಟಾಡ್ಲಿಕ್ಕೆ ಏನು ಇಲ್ಲಲ್ಲ, ನನಗೆ ಆಟಾಡ್ಲಿಕ್ಕೆ ಈ ಜಿಂಕೆ ಆಗ್ತದೆ, ಇದನ್ನು ನನಗೆ ತಂದು ಕೊಡು ಅಂತ ಹೇಳಿ ರಾಮಚಂದ್ರನಿಗೆ ಅವಳು ಕೇಳ್ತಾ ಇದ್ದಾಳಂತೆ. ಇಷ್ಟಾದಾಗ ಏನ್ ಮಾಡ್ತೀನಿ ಇದರಿಂದ ಅಂತಂದ್ರೆ, ಸಮಾಪ್ತ ವನವಾಸಾನಾಂ ರಾಜ್ಯಸ್ಥಾನಾಂಚನ ಪುನಃ ಅಂತಃಪುರೇ ವಿಭೂಷಾರ್ಥೋ ಮೃಗ ಏಷ ಭವಿಷ್ಯತಿ. ನಮ್ದು ವನವಾಸ ಎಲ್ಲ ಮುಗಿತದೆ. ವನವಾಸ ಮುಗಿದ ಮೇಲೆ ಕಾಡಿಂದ ಹೋಗ್ಬೇಕಾದ್ರೆ ಕಾಡಿಂದ ಏನ್ ತಂದ್ರಿ ಅಂತ ಅಲ್ಲಿ ಜನ ಎಲ್ಲ ಕೇಳ್ತಾರಲ್ಲ. ಹಾಗಾಗಿ ಈ ಜಿಂಕೆಯನ್ನ ನಾನು ನನ್ನ ಅಂತಃಪುರದಲ್ಲಿ ಇಡ್ತೇನೆ. ನೋಡಿ ಎಲ್ಲರೂ ಗಾಬರಿ ಆಗ್ಬೇಕು, ಬಂದವರೆಲ್ಲ ಆ ಜಿಂಕೆಯನ್ನು ನೋಡ್ಲಿಕ್ಕೆ ಅಂತಾನೆ ಬರ್ಬೇಕು. ಕಾಡಿಗೆ ಹೋಗಿದ್ರು 14 ವರ್ಷ, ಬರ್ಬೇಕಾದ್ರೆ ಎಂಥ ಜಿಂಕೆ ತಂದಿದಾರ ಗೊತ್ತಾ ಅಂತ ಹೇಳಿ ಎಲ್ಲ ಜಿಂಕೆ ನೋಡ್ಲಿಕ್ಕೆ ಅಂತಾನೆ ಬರ್ಬೇಕು. ಹಾಗಾಗಿ ನಾನು ಆ ಜಿಂಕೆಯನ್ನ ಕಾಡಿಂದ ಅಲ್ಲಿಗೆ ರಾಜ್ಯಕ್ಕೆ ತಗೊಂಡು ಹೋಗ್ತೇನೆ, ನನಗೆ ತಂದು ಕೊಡ್ತೀಯಾ ಅಂತ ಕೇಳ್ತಾಳಂತೆ. ಅಷ್ಟೇ ಅಲ್ಲ, ಜೀವನ್ನ ಯದಿತೇ ಭೇತಿ ಗ್ರಹಣಂ ಮೃಗಸತ್ತಮಃ ಅಜಿನಂ ನರಶಾರ್ದೂಲ ರುಚಿದಂತು ಭವಿಷ್ಯತಿ. ಈ ಜಿಂಕೆಗಳನ್ನ ಹಿಡಿಯೋದು ಬಹಳ ಕಷ್ಟ ಆದ್ರಿಂದ ಸಿಗ್ಲಿಲ್ಲ ಅಂದ್ರೆ ಕೈಗೆ, ಹಾಗಾಗಿ ಬಿಟ್ಟು ಬಿಡಬೇಡ, ಅದನ್ನ ಕೊಂದಾದ್ರೂ ತಗೊಂಬ. ಅದರ ಚರ್ಮ ಇದೆ ಅಲ್ಲ, ಅದು ಅದ್ಭುತವಾಗಿದೆ, ಬಂಗಾರಮಯವಾದಂತಹ ಚರ್ಮ. ಆ ಚರ್ಮ ಅಜಿನ ನಮಗಾಗ್ತದೆ, ಹಾಗಾಗಿ ಅದನ್ನಾದ್ರೂ ನಾನು ತೋರಿಸ್ಬೋದು. ಹಾಗಾಗಿ ನನಗೆ ಆ ಮೃಗ ಬೇಕು ಅಂತ ಹೇಳಿ ಸೀತೆ ಹಠ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ರಾಮ ಹೇಳ್ತಾನೆ, ನವನೇ ನಂದನೋದ್ದೇಶೆ ನ ಚೈತ್ರ ರಥ ಸಂಶಯೇ ಕೃತ ಪೃಥಿವ್ಯಾಂ ಸೌಮಿತ್ರೇ ಯೋಸ್ಯ ಕಶ್ಚಿತ್ ಸಮೋ ಮೃಗ. ಇಲ್ಲಪ್ಪ, ನಂದನವನ ದೇವತೆಗಳ ಉದ್ಯಾನವನ, ಅಲ್ಲಿಯೂ ಇಂಥ ಮೃಗ ಸಿಕ್ಕಿರ್ಲಿಕ್ಕಿಲ್ಲ. ಚೈತ್ರ ರಥ ಅಂತ ಕುಬೇರನವನ, ಅಲ್ಲಿಯೂ ಕೂಡ ಇಂಥ ಮೃಗ ಕಾಣಿರ್ಲಿಕ್ಕಿಲ್ಲ. ಅಲ್ಲಿ ಇಲ್ಲದೇ ಇರುವ ಮೃಗ ಈ ಭೂಲೋಕದಲ್ಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಅತ್ಯಂತ ಅಪೂರ್ವವಾದ, ಎಲ್ಲಿಯೂ ಕಾಣದೇ ಇರುವ ಜಿಂಕೆ ನಮ್ಮ ಮುಂದೆ ಇದೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ಯದಿವಾಯಂ ತಥಾ ಯನ್ಮಾಂ ಭವೇತ್ ವದಸಿ ಲಕ್ಷ್ಮಣ. ನೀನ್ ಹೇಳ್ತಾ ಇದ್ದೀ ಅದು ರಾಕ್ಷಸ ಮಾರೀಚ ಅಂತ ಹೇಳಿ, ಸೀತೆ ಅದು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾಳೆ. ನಾನು ಆ ಜಿಂಕೆಯನ್ನು ತರಲಿಕ್ಕೆ ಹೋಗ್ತೇನೆ. ಹೋಗಿ ಅದು ಜಿಂಕೆಯೇ ಆಗಿತ್ತು ಅಂದ್ರೆ ತಂದು ಬಿಡ್ತೇನೆ, ಸೀತೆಗೆ ಆಗ್ತದೆ.
ಇಲ್ಲ ಮಾರೀಚ ಅಂತಾದ್ರೆ ಇನ್ನೇನು ಹೇಳ್ಬೇಕಾಗಿಲ್ಲ, ಅವನನ್ನು ಕೊಂದೇ ಬಿಡುದು. ಯಾಕೆಂತಂದ್ರೆ ರಾಕ್ಷಸರ ಸಂಹಾರಕ್ಕೆ ಬಂದಿದ್ದು. ಹಾಗಾಗಿ ನಾನು ಹೋಗ್ತೇನೆ, ಎರಡರಲ್ಲಿ ಯಾವ ಕೆಲಸ ಆದರೂ ನಮ್ ಕೆಲಸ ಆಗ್ತದೆ. ಹಾಗಾಗಿ ಆ ಜಿಂಕೆಯನ್ನು ನಾನು ತರ್ತೀನಿ. ಏತೇನ ಹಿ ನೃಶಂಸೇನ ಮಾರೀಚೇನ ಅಕೃತಾತ್ಮನ ಮನೆ ವಿಚರತಾ ಪೂರ್ವಂ ಹಿಂಸಿತಾ ಮುನಿಪುಂಗವಾಹ. ಇದೇ ಮಾರೀಚ ಅಲ್ಲ, ಹಿಂದೆ ಎಷ್ಟೋ ಜನ ಋಷಿಗಳಿಗೆ ಹಿಂಸೆ ಕೊಟ್ಟು ತಾನು ಅವರನ್ನ ಸಾಯಿಸಿ ಅವರನ್ನ ಆಹಾರವಾಗಿ ಸ್ವೀಕಾರ ಮಾಡಿದಾನಲ್ಲ, ಇಂಥ ಮಾರೀಚ ಬದುಕಿರಬಾರದು. ಮತ್ತೆ ಹಾಗಾದ್ರೆ ನಾನು ಹೊರಡ್ತೀನಿ, ಜಿಂಕೆ ಆಗಿತ್ತು ಅಂದ್ರೆ ತರ್ತೇನೆ, ಇಲ್ಲ ಅಂದ್ರೆ ಅವನನ್ನು ಕೊಂದು ಬರ್ತೇನೆ ರಾಕ್ಷಸ ಆದ್ರೆ ಅಂತ ಹೇಳಿ ರಾಮಚಂದ್ರ ತಾನು ಹೊರಡ್ಲಿಕ್ಕೆ ಸಿದ್ಧ ಆಗ್ತಾನೆ. ಅವನು ಹೇಳ್ತಾನೆ, ಯಾವತ್ ಗಚ್ಚಾಮಿ ಸೌಮಿತ್ರೇ ಮೃಗಂ ಆನಯಿತು ಧೃತಂ ಪಶ್ಯ ಲಕ್ಷ್ಮಣ ವೈದೇಹ್ಯ ಮೃಗತ್ವಚಿ ಗತಾಂ ಸ್ಪೃಹಾಂ. ಈ ಮೃಗದ ಚರ್ಮದ ಮೇಲೆ ಆಸೆ ಇಟ್ಟಂತಹ ನನ್ನ ಹೆಂಡತಿಯನ್ನ ನೋಡ್ಕೊಳ್ತಾ ಇರಪ್ಪ, ನಾನು ಆ ಮೃಗವನ್ನ ಹೋಗಿ ತರ್ತೇನೆ, ತರುವಷ್ಟೊತ್ತು ಅವಳನ್ನು ಬಿಟ್ಟು ಹೋಗ್ಬೇಡ, ಇಲ್ಲೇ ಇದ್ದು ಅವಳನ್ನ ನೋಡ್ಕೋ ಅಂತ ಹೇಳಿ ರಾಮಚಂದ್ರ ಲಕ್ಷ್ಮಣನಿಗೆ ಆಜ್ಞೆ ಮಾಡಿ ತಾನು ಹೊರಡ್ತಾನೆ. ತಮ್ ಮನ್ಯರಾಜೋ ರಾಜೇಂದ್ರಂ ಆಪತಂತಂ ನಿರೀಕ್ಷ್ಯ ವೈ ಬಭೂವಾಂತರ್ಹಿತ ತ್ರಾಸಾತ್ ಪುನಃ ಸಂದರ್ಶನೇ ಭವತ್. ಇವನಿಗೆ ಹೆದರಿಕೆ ಶುರು ಆಯ್ತು ಮಾರೀಚನಿಗೆ. ರಾಮಚಂದ್ರ ಬಂದೇ ಬಿಟ್ಟ, ಅವನು ಏನ್ ಮಾಡ್ತಾನೆ ಗೊತ್ತಿಲ್ಲ ಅಂತ ಹೇಳಿ ಹೆದರಿಕೆಯಿಂದ ತಾನು ಬಚ್ಚಿಟ್ಕೊಂಡಂತೆ. ಒಂದು ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡ. ರಾಮಚಂದ್ರ ಎಲ್ಲಿ ಅಂತ ಹುಡುಕ್ತಾ ಇದ್ದಾನೆ, ಮತ್ತೆ ದೃಶ್ಯ ಕಣ್ಣಿಗೆ ಕಾಣಿಸ್ಕೊಳ್ತಾನಂತೆ, ಓಡಿ ಹೋಗ್ತಾನಂತೆ. ರಾಮಚಂದ್ರ ಆ ಜಿಂಕೆಯನ್ನು ಬೆನ್ನಟ್ತಾನೆ. ಈ ರೀತಿ ಚಿನ್ನಾಭ್ರೈರಿವ ಸಂವೀತಂ ಶಾರದಂ ಚಂದ್ರಮಂಡಲಂ ಮುಹೂರ್ತಾದೇವ ದೃಶೆ ಮುಹೂರ್ದೂರಾತ್ ಪ್ರಕಾಶತೆ. ಆ ರಾಮಚಂದ್ರ ಇದು ಯಾವ ರೀತಿ ಇತ್ತು ದೃಶ್ಯ ಅಂತಂದ್ರೆ, ಈ ಶರತ್ಕಾಲದ ಚಂದ್ರ, ಶರತ್ಕಾಲದಲ್ಲಿ ಮೋಡಗಳೂ ಬಹಳ ಇರ್ತವೆ. ಚಂದ್ರನನ್ನು ನೋಡ್ತಾ ಇರ್ತೀವಿ, ಸ್ವಲ್ಪ ಹೊತ್ತಾದ ಕೂಡಲೇ ಚಂದ್ರ ಇರುವುದಿಲ್ಲ. ಎಲ್ಲಿ ಅಂತಂದ್ರೆ ಈ ಮೋಡಗಳು ಅವನನ್ನು ಬಂದು ಮುಚ್ಚಿಬಿಟ್ಟಿರ್ತವೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಚಂದ್ರ ಕಾಣಿಸ್ಕೊಳ್ತಾನೆ. ಆ ರೀತಿ ಈ ಜಿಂಕೆ ಮೊದಲು ಕಾಣಿಸ್ಕೊಳ್ತದಂತೆ, ಆಮೇಲೆ ಸ್ವಲ್ಪ ಹೊತ್ತಾದಾಗ ಮತ್ತೆ ನೋಡಿದ್ರೆ ಜಿಂಕೆ ಇಲ್ಲ, ಹತ್ರ ಹೋದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಗಳು ಈ ಕಡೆಯಿಂದ ಕಾಣಿಸ್ಕೊಳ್ತದೆ. ಈ ರೀತಿ ಆ ಜಿಂಕೆ ಅದನ್ನ ಹಿಂಬಾಲಿಸ್ತಾ ರಾಮಚಂದ್ರ ಮುಂದೆ ಕಾಡಲ್ಲಿ ಹೋಗ್ತಾ ಇದ್ದಾನೆ. ದರ್ಶನೇನೈವ ಸೋಪಾಕರ್ಷತ ರಾಘವಂ ಸ ದೂರಂ ಆಶ್ರಮಸ್ಯಾಸ್ಯ ಮಾರೀಚೋ ಮೃಗತಾಂ ಗತಃ. ಈ ರೀತಿ ಆ ಮಾರೀಚ ಮೃಗ ರೂಪವನ್ನ ಧಾರಣೆ ಮಾಡಿ ಕೆಲವೊಮ್ಮೆ ಕಾಣಿಸ್ಕೊಳ್ತಾನೆ, ಕೆಲವೊಮ್ಮೆ ಅದೃಶ್ಯನಾಗ್ತಾನೆ, ಮತ್ತೆ ಕಾಣಿಸ್ಕೊಳ್ತಾನಂತೆ, ಮತ್ತೆ ಅದೃಶ್ಯ ಆಗ್ತಾನೆ. ಈ ರೀತಿ ರಾಮಚಂದ್ರನನ್ನ ತನಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಆಶ್ರಮದಿಂದ ಬಹಳಷ್ಟು ದೂರಕ್ಕೆ ಕರ್ಕೊಂಡು ಹೋಗಿದ್ದಾನಂತೆ. ಇಷ್ಟ ಆದ ಕೂಡಲೇ ರಾಮಚಂದ್ರನಿಗೆ ಗೊತ್ತಾಗ್ತದೆ, ಇನ್ನು ಇದು ಕೈಗೆ ಸಿಗುವುದಿಲ್ಲ, ಇದು ಮಾಯಾ ಜಿಂಕೆನೇ ಲಕ್ಷ್ಮಣ ಹೇಳಿದ್ದು ಸರಿ ಅಂತ ಹೇಳಿ ತನ್ನ ಬಾಣವನ್ನ ತೆಗೆದು ಒಂದೇ ಬಾಣವನ್ನ ಬಿಡ್ತಾನಂತೆ. ಮುಮೋಚ ಜ್ವಲಿತಂ ದೀಪ್ತಂ ಅಸ್ತ್ರಂ ಬ್ರಹ್ಮ ವಿನಿರ್ಮಿತಂ. ಬ್ರಹ್ಮದೇವರಿಂದ ನಿರ್ಮಿತವಾದಂತಹ ಒಂದು ಅಸ್ತ್ರವನ್ನ ಅದಕ್ಕೆ ಬಿಡ್ತಾನೆ. ಶರೀರಂ ಮೃಗರೂಪಸ್ಯ ವಿನಿರ್ಭಿದ್ಯ ಶರೋತ್ತಮ ಮಾರೀಚಸ್ಯೈವ ಹೃದಯಂ ವಿಭೇದ ಅಶನಿ ಸನ್ನಿಭ. ಈ ಮಿಂಚು, ಈ ಮಾರೀಚ ತಾನು ಎಣಸೇ ಇರಲಿಲ್ಲ, ಮಿಂಚು ಬರ್ತದೆ ಕೆಲವೊಮ್ಮೆ. ನಾವು ಇಲ್ಲಿ ಎದುರುಗಡೆ ನೋಡ್ತಾ ಇದ್ರೆ ಮಿಂಚು ಬಂದು ಹೋದಾಗ ಮಿಂಚು ಬರ್ತದೆ, ಈ ಕಡೆ ನೋಡೋಣ ಅನ್ನೋಷ್ಟೊತ್ತಿಗೆ ಮಿಂಚು ಇರುವುದಿಲ್ಲ. ಆ ರೀತಿ ಈ ದೃಶ್ಯ ಆಗ್ತಾ ಇದ್ದ ಇವನು ಮಾರೀಚ. ಒಂದ್ಸರ್ತಿ ಕಾಣಿಸ್ಕೊಳ್ತಾನಂತೆ, ಇನ್ನು ಮತ್ತೆ ವಾಪಸ್ ಅದೃಶ್ಯ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಬಾಣ ಬಂದು ಚುಚ್ಚಿ ಆಗಿಬಿಟ್ಟಿದೆ. ಅವನಿಗೆ ಬಾಣ ಚುಚ್ಚಿ ಆಗಿಬಿಟ್ಟಿದೆ, ಹೃದಯ ಭೇದಿಸಿಬಿಟ್ಟಿದೆ, ಅವನಿಗೆ ಜೋರು ನೋವಾಗ್ತಾ ಇದೆ. ಅವನಿಗೆ ಗೊತ್ತಾಗ್ತದೆ, ನಾನೀಗ ಸಾಯ್ತೀನಿ. ಸಪ್ರಾಪ್ತ ಕಾಲಮಾಜ್ಞಾಯ ಚಕಾರ ಚ ತತಃ ಸ್ವನಂ ಸದೃಶಂ ರಾಘವಸ್ಯೈವ ಹಾಸೀತೆ ಲಕ್ಷ್ಮಣೇತಿ ಚ. ಗೊತ್ತಾಗ್ತದೆ ತಾನು ಸಾಯ್ತೇನೆ ಅಂತ ಹೇಳಿ. ಸುಮ್ಮನೆ ಸಾಯ್ಬೋದಿತ್ತು, ಅವನು ಒಳ್ಳೆಯವನಾಗ್ತಿದ್ದ ಮಾರೀಚ. ಇಲ್ಲ, ಎಷ್ಟು ಹಿಂಸೆ ಮಾಡಿದ ರಾಮಚಂದ್ರನಿಗೆ ನಾನು ಹಿಂಸೆ ಕೊಡ್ಬೇಕು ಅಂತ ಹೇಳಿ ರಾಮಚಂದ್ರನ ಸ್ವರವನ್ನ ಅನುಕರಣೆ ಮಾಡಿ ಹಾಸೀತೆ ಹಾ ಲಕ್ಷ್ಮಣ ಅಂತ ಹೇಳಿ ಜೋರಾಗಿ, ಮನುಷ್ಯರಾದ್ರೆ ಅಷ್ಟು ಜೋರು ಕಿರ್ಚಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ದೂರ ಹೋಗಿದ್ರು ಅವರು. ಈ ಸೀತೆ ಮತ್ತೆ ಲಕ್ಷ್ಮಣನಿಗೆ ಕೇಳಬೇಕು, ಆ ರೀತಿ ರಾಮನ ಸ್ವರವನ್ನ ಅನುಕರಣೆ ಮಾಡಿ ಜೋರಾಗಿ ಒದರಿ ತಾನು ತನ್ನ ಪ್ರಾಣವನ್ನ ಕಳ್ಕೊಂಡ. ಇಷ್ಟ ಆಗ್ತದೆ. ಇತ್ತ ಈ ಪರ್ಣಶಾಲೆಯಲ್ಲಿ ಲಕ್ಷ್ಮಣ ಮತ್ತು ಸೀತೆ ಇದ್ದಾರೆ. ಇಬ್ಬರಿಗೂ ಕೂಡ ಇದು ಕೇಳುತ್ತದೆ. ಲಕ್ಷ್ಮಣ ಅದನ್ನ ಇಗ್ನೋರ್ ಮಾಡಿಬಿಡ್ತಾನೆ, ಇದು ರಾಮಚಂದ್ರನ ವಾಯ್ಸ್ ಅಲ್ಲ, ಇದು ಯಾವ್ದೋ ರಾಕ್ಷಸನೇ ಮಾತಾಡಿರ್ಬೇಕು ಅಂತ. ಸೀತೆ ಅವಳು ಹೇಳ್ತಾಳಂತೆ, ಲಪ ಆರ್ತಸ್ವರಂತು ತಂ ಭರ್ತು ವಿಜ್ಞಾಯ ಸದೃಶಂ ಮನೆ ವಾಚ ಲಕ್ಷ್ಮಣಂ ಸೀತಾ ಗಚ್ಚ ಜಾನೀಹಿ ರಾಘವಂ. ಅಲ್ಲಪ್ಪ, ರಾಮನೇ ಒದರ್ತಾ ಇದ್ದಾನೆ ನೋಡಲ್ಲಿ, ಕೇಳಿಸ್ತಾ ಇದೆಯಲ್ಲ ನಿನಗೆ, ಬೇಗ ಹೋಗು, ಏನಾಗಿದೆ ನೋಡ್ಕೊಂಬಾ ಅಂತ ಹೇಳಿ ಲಕ್ಷ್ಮಣನಿಗೆ ಕಳಿಸ್ಲಿಕ್ಕೆ ಸೀತೆ ತಾನು ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. ಆಕ್ರಂದಮಾನಂ ತು ವನೇ ಭ್ರಾತರಂ ತ್ರಾತುಮರ್ಹಸಿ ತಂ ಕ್ಷಿಪ್ರಂ ಅಭಿಧಾವತ್ವಂ ಭ್ರಾತರಂ ಶರಣೀಷಿಣಂ. ಅವನಿಗೆ ಏನಾಗಿದೆ ಗೊತ್ತಿಲ್ಲ, ಏನೋ ಆ ಜಿಂಕೆಯನ್ನ ಹಿಡಿಲಿಕ್ಕೆ ಅಂತ ಹೋಗಿದ್ದಾನೆ, ಮಧ್ಯ ಮಾರ್ಗದಲ್ಲಿ ಏನಾಗಿದೆ ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ನಿನ್ನ ಅಣ್ಣ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ನೀ ಅವನ್ನ ಬಿಡಿಸ್ಬೇಕಲ್ಲ. ಹಾಗಾಗಿ ಅವನು ನನ್ನ ಹೆಸರಿಟ್ಟು ಕರಿತಾ ಇದ್ದಾನೆ, ಬೇಗ ಹೋಗಪ್ಪ, ಅವನನ್ನ ರಕ್ಷಣೆ ಮಾಡು. ರಕ್ಷಸಾಂ ವಶಮಾಪನ್ನಂ ಸಿಂಹಾನಾಮಿವ ಗೋವೃಷಂ ನ ಜಗಾಮ ತಥೋಕ್ತಸ್ತು ಭರ್ತುರಾಜ್ಞಾಯ ಶಾಸನಂ. ಈ ಸಿಂಹದ ಮಧ್ಯದಲ್ಲಿ ಪಾಪ ಯಾವುದೋ ಒಂದು ಹಸು
ಸಿಕ್ಕಾಕೊಂಡ್ಬಿಟ್ಟಾಗ ಪಾಪ ಆರ್ತನಾದ ಮಾಡ್ತದಲ್ಲ, ಆ ರೀತಿ ಎಷ್ಟೋ ರಾಕ್ಷಸರ ಮಧ್ಯದಲ್ಲಿ ರಾಮಚಂದ್ರ ಸಿಕ್ಕಾಕೊಂಡಿರ್ಬೇಕು. ಹಾಗಾಗಿ ಬೇಗ ಹೋಗಿ ನೋಡ್ಕೊಂಬಾ ಸ್ವಲ್ಪ ಅಂತ ಹೇಳಿ ಲಕ್ಷ್ಮಣನಿಗೆ ಈ ಸೀತೆ ಹೇಳ್ತಾಳಂತೆ. ಲಕ್ಷ್ಮಣ ಒಂದೇ ಮಾತು ಹೇಳ್ತಾನೆ, ಅಣ್ಣ ಆದೇಶ ಮಾಡಿ ಹೋಗಿದ್ದಾನೆ, ಏನಾದ್ರೂ ಇಲ್ಲಿಂದ ಬರಬಾರದು ನೀನು, ಹಾಗಾಗಿ ನಾನು ಇಲ್ಲೇ ಇದ್ದು ನಿನ್ನ ನೋಡ್ಕೊಳ್ತೇನೆ, ಅಣ್ಣನಿಗೆ ಏನಾಗುದಿಲ್ಲ, ನೀ ಏನ್ ಚಿಂತೆ ಮಾಡಬೇಡ, ಅಣ್ಣ ಬರ್ತಾನೆ ಅಂತ. ಅಷ್ಟೆಲ್ಲ ಪನ್ನಗಾಸುರ ಗಂಧರ್ವ ದೇವ ದಾನವ ರಾಕ್ಷಸೈ ಅಶಕ್ಯಸ್ತವ ವೈದೇಹಿ ಭರ್ತಾಜೇತು ನ ಸಂಶಯ. ಈ ಯಾವ್ದೋ ರಾಕ್ಷಸರು ಅಂತ ಹೇಳ್ತಾ ಇದ್ದೀನಿ ನೀನು, ಈಗಷ್ಟೇ ನೋಡಿದೆಯಲ್ಲ 14,000 ರಾಕ್ಷಸರನ್ನ ಒಬ್ಬನೇ ರಾಮಚಂದ್ರ ಕೊಂದಿದ್ದಾನೆ. ಅವನು ಯಾವ್ದೋ ಒಂದು ರಾಕ್ಷಸ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವನು ದೇವತೆಗಳು, ಅಸುರರು, ನಾಗಲೋಕದ ಜನರು, ಗಂಧರ್ವರು, ಯಕ್ಷರು, ಪನ್ನ ಯಾರು ಬಂದರೂ ಕೂಡ ಆ ರಾಮಚಂದ್ರನ ಅಲಗಾಡಿಸ್ಲಿಕ್ಕೂ ಆಗುದಿಲ್ಲ ನಿನ್ನ ಗಂಡನನ್ನ. ಹಾಗಾಗಿ ಅವನಿಗೇನೋ ಆಯ್ತು, ಅವನು ಒದರಿ ಸಾಯ್ತಾನೆ ಅಂತ ನೀನೇನು ತಿಳ್ಕೊಳ್ಬೇಕಾಗಿಲ್ಲ, ಅವನಿಗೇನಾಗುದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಹೋಗುದಿಲ್ಲ ಅಂತ ಹೇಳಿರ್ತಾನೆ. ರಾಕ್ಷಸ ವಿವಿಧ ವಾಚೋ ವ್ಯಾಹರಂತಿ ಮಹಾವನೆ ಹಿಂಸಾ ವಿಹಾರ ವೈದೇಹಿ ನ ಚಿಂತಯಿತು ಅರ್ಹಸಿ. ಇದಕ್ಕೆಲ್ಲ ನೀನ್ ಚಿಂತೆ ಮಾಡಬಾರ್ದು. ಯಾಕೆ ಗೊತ್ತಾ? ಈ ರಾಕ್ಷಸರು ಕಾಮರೂಪಿಗಳು. ಯಾವ ರೀತಿ ಅವರು ತಮಗೆ ಇಚ್ಛೆ ಬಂದಂತಹ ರೂಪವನ್ನ ಧಾರಣೆ ಮಾಡ್ಲಿಕ್ಕೆ ಶಕ್ತಿ ಇದೆಯೋ, ಅದೇ ರೀತಿ ಅವರಿಗೆ ಇಚ್ಛೆ ಪಟ್ಟ ವಾಯ್ಸಲ್ಲಿ ಅವರ ವಾಯ್ಸನ್ನು ಕಾಪಿ ಮಾಡೋ ಸಾಮರ್ಥ್ಯವೂ ಇರ್ತದೆ. ಅದರಿಂದ ಈ ರಾಮಚಂದ್ರನ ಸ್ವರವನ್ನ ಅನುಕರಣೆ ಮಾಡಿ ಯಾವುದೋ ರಾಕ್ಷಸ ಕೂಗಿರ್ಬೇಕು, ಬೇಕು ಅಂತ ನಮಗೆ ಭ್ರಾಂತಿ ಉಂಟಾಗ್ಲಿ ಅಂತ ಕೂಗಿರ್ಬೇಕು. ಹಾಗಾಗಿ ಅವನ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಕಾಗಿಲ್ಲ, ನಾನು ಹೋಗುದಿಲ್ಲ ಅಂತ ಹೇಳಿದಾಗ ಸೀತೆ ಹೇಳ್ತಾಳಂತೆ, ಸುದುಷ್ಟಸ್ತ್ವಂ ಮನೆ ರಾಮಂ ಏಕಮೇಕೋನು ಗಚ್ಚಸಿ ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವಾ. ಸ್ವಲ್ಪ ಈಗ ಈ ಲಕ್ಷ್ಮಣ ಬಿಟ್ಟು ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ಈ ರಾವಣನ ಕಾರ್ಯ ಸಾಧನೆ ಆಗ್ಬೇಕೀಗ. ರಾವಣ ಸೀತಾಪಹಾರ ಮಾಡಬೇಕು. ಮಾಡ್ಲಿಲ್ಲ ಅಂತಂದ್ರೆ ರಾವಣನ ಸಂಹಾರ ಮಾಡ್ಲಿಕ್ಕೆ ಯಾವ್ದು ಮೋಟಿವ್ ಇಲ್ಲ, ಕಾರಣ ಇಲ್ಲ ಅಂತ ಆಗ್ತದಲ್ಲ. ಹಾಗಾದ್ರೆ ರಾವಣ ಸೀತಾಪಹಾರ ಮಾಡ್ಬೇಕು, ಈ ಲಕ್ಷ್ಮಣ ಮಧ್ಯೆ ಬರ್ತಾ ಇದ್ದಾನೆ, ಇವನು ಹೋದ್ರೆ ಅವನು ಸೀತಾಪಹಾರ ಮಾಡ್ಬೇಕು, ಅವನು ರಾವಣ ಕಾಯ್ತಾ ಇದ್ದಾನಲ್ಲಿ, ಇವನು ಹೋಗ್ತಾ ಇಲ್ಲಲ್ಲ ಅಂತ ಅನ್ಬೇಕಾದ್ರೆ ಸೀತೆ ಆ ಲಕ್ಷ್ಮಣ ಹೋಗುವಂತೆ ಕೆಲವು ಚುಚ್ಚು ಮಾತುಗಳನ್ನ ಆಡ್ತಾಳೆ. ಬಹಳ ಬೇಜಾರಾಗ್ತದೆ ಲಕ್ಷ್ಮಣನಿಗೆ. ಅಂತಹ ಕೆಲವು ಮಾತುಗಳನ್ನ ಆಡ್ತಾಳವಳು. ದೊಡ್ಡ ದುಷ್ಟಪ್ಪ ನೀನು, ನಿನ್ನಂತಹ ದುಷ್ಟನನ್ನ ನಾನು ಇನ್ನೊಬ್ಬನನ್ನ ನೋಡಿಲ್ಲ. ಯಾಕೆ ನಮಗೆ ನನಗೋಸ್ಕರ ನೀನು ಕಾಡಿಗೆ ಬಂದಿದ್ದಿ, ನೀನು ಇಂಥ ಸಂದರ್ಭ ಯಾವಾಗ ಸಿಗ್ತದೆ ಅಂತ ಹೊಂಚ ಹಾಕ್ತಾ ಇದ್ದಿ ನೀನು. ರಾಮ ಇಲ್ಲದೆ ಇರುವ ನಾನೊಬ್ಬಳೇ ಇರುವ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಿ. ಯಾಕೆ ರಾಮ ಅಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಹೋಗು ಅಂತ ನಾನು ಹೇಳ್ತಾ ಇದ್ರು, ರಾಮ ಒದರಿದ ಶಬ್ದ ನಿನಗೆ ಕೇಳಿದೆ, ಆದರೂ ಕೂಡ ನೀನು ಹೋಗ್ತಾ ಇಲ್ಲಲ್ಲ, ನೀನು ನನ್ನ ಮೇಲೆ ಕಣ್ಣಿಟ್ಟಿದ್ದಿ ನೀನು. ಅಥವಾ ಪ್ರಯುಕ್ತೋ ಭರತೇನವ, ಅಥವಾ ಭರತನೇ ನಿನಗೆ ಪ್ಲಾನ್ ಮಾಡಿ, ನೀನು ಭರತ ಪ್ಲಾನ್ ಮಾಡಿ ರಾಮನನ್ನ ಅಲ್ಲೇ ಕಾಡಲ್ಲಿ ಮುಗಿಸ್ಬಿಡು ಅಂತ ನೀನು ಬಂದಂಗೆ ಕಾಣಿಸ್ತದೆ ನನಗೆ ಅಂತ ಹೇಳಿ ಇಷ್ಟು ಚುಚ್ಚಿ ಮಾಡ್ತಾಳಂತೆ. ತನ್ನ ಸಿದ್ಧತಿ ಸೌಮಿತ್ರೇ ತವಾಪಿ ಭರತಸ್ಯವ. ನೀನು ಮನಸ್ಸಲ್ಲಿ ಅನ್ಕೊಂಡ ನಿನ್ನ ಸಂಕಲ್ಪ ಎಂದೂ ಕೂಡ ಈಡೇರೋದಿಲ್ಲ. ಅದು ಭರತ ಅನ್ಕೊಂಡಿರ್ಲಿ, ನೀನ್ ಅನ್ಕೊಂಡಿರ್ಲಿ, ಇಬ್ಬರ ಸಂಕಲ್ಪವೂ ಕೂಡ ಈಡೇರೋದಿಲ್ಲ. ಸಮಕ್ಷಂ ತವ ಸೌಮಿತ್ರೇ ಪ್ರಾಣಾನ್ ತ್ಯಕ್ಷಾಮ್ಯ ಸಂಶಯಂ ರಾಮಂ ವಿನಾ ಕ್ಷಣಮಪಿ ದೈವ ಜೀವಾಮಿ ಭೂತಲೆ. ನೋಡಪ್ಪ ಲಕ್ಷ್ಮಣ, ಒಂದು ತಿಳ್ಕೊ, ನಾನು ಈ ರಾಮಚಂದ್ರ ಸಾಯ್ತಾನೆ, ನಾನು ನಿನಗೆ ಸಿಗ್ತೇನೆ ಅಂತ ತಿಳ್ಕೊಂಡ್ರೆ ದೊಡ್ಡ ತಪ್ಪದು. ನಾನು ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನೆ, ಆದ್ರೆ ನಾನೆಂದೂ ಕೂಡ ರಾಮನಿಲ್ಲದೆ ಬದುಕೋದಿಲ್ಲ. ನೀನು ಈಗ ಹೋಗ್ಲೇಬೇಕು, ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಸೀತೆ ಒತ್ತಾಯ ಪಡಿಸ್ತಾ ಇದ್ದಾಳೆ. ನಸಹೇ ಹೀದೃಶಂ ವಾಕ್ಯಂ ವೈದೇಹಿ ಜನಕಾತ್ಮಜೆ ಶ್ರೋತ್ರಯೋಹೋ ಉಭಯೋಹೋ ಮಧ್ಯೆ ತಪ್ತ ನಾರಾಚ ಸನ್ನಿಭಂ. ಎಂಥ ಮಾತನ್ನು ಮಾತಾಡ್ತಿದ್ಯಮ್ಮ ನೀನು. ನಾನು ನಿಮ್ಮಿಬ್ಬರ ಸೇವೆ, ನನ್ನ ತಾಯಿ ಹೇಳಿ ಕಳಿಸಿದಾಳೆ, ನಿನಗೆ ತಾಯಿ ಅಲ್ಲಿಲ್ಲ ಅಂತ ತಿಳ್ಕೊಳ್ಬೇಡ, ಸೀತೆಯನ್ನೇ ತಾಯಿ ಅಂತ ತಿಳ್ಕೊ, ರಾಮಚಂದ್ರನನ್ನೇ ತಂದೆ ಅಂತ ತಿಳ್ಕೊ ಅಂತ ಹೇಳಿ ಕಳಿಸಿದಾಳೆ. ನಿಮ್ಮನ್ನ ನಾನು ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯನಾ? ಇಂಥ ಮಾತು ನನಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದು ಯಾವ ರೀತಿ ಅಂದ್ರೆ ತಪ್ತ ನಾರಾಚ ಸನ್ನಿಭಂ. ಒಂದು ಬಾಣವನ್ನ ಕಿವಿಗೆ ಚುಚ್ಚಿದ್ರೆ ಪ್ರಾಣ ಹೋಗ್ತದೆ, ಆದ್ರೆ ಅಂಥ ಬಾಣವನ್ನ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿ ಅದು ಕೆಂಪಾಗಿರ್ತದೆ, ಅವಾಗ ಅದನ್ನು ತಂದು ಕಿವಿಗಿಟ್ರೆ ಯಾವ ರೀತಿ ಆಗ್ತದಲ್ಲ, ಅಂಥ ಮಾತುಗಳನ್ನ ಆಡ್ತಾ ಇದ್ದಿ ತಾಯಿ ನೀನು. ಹಾಗಾದ್ರೆ ಸ್ತ್ರೀತ್ವಾತ್ ದುಷ್ಟ ಸ್ವಭಾವೇನ ಗುರುವಾಕ್ಯೆ ವ್ಯವಸ್ಥಿತಂ ಗಚ್ಛಾಮಿ ಯತ್ರ ಕಾಕುತ್ಸ್ಥಃ ಸ್ವಸ್ಥಿತೇಸ್ತು ವರಾನನೆ. ಹೇಳ್ತಾನೆ, ಒಬ್ಬ ಸ್ತ್ರೀಯಾಗಿ ಯಾವ ದುಷ್ಟ ಸ್ವಭಾವ ನಿನ್ನನ್ನ ಒಳ ಹೊಕ್ಕಿದೆಯೋ ಗೊತ್ತಿಲ್ಲ, ಈ ದುಷ್ಟ ಸ್ವಭಾವದಿಂದ ಈ ಮಾತನ್ನ ಮಾತಾಡ್ತಾ ಇದ್ದೀನಿ ನೀನು. ಅಣ್ಣನ ಆಜ್ಞೆ ಇದೆ ನೀನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ, ಆದ್ರೆ ಇಂಥ ಮಾತನ್ನ ಕೇಳಿದ ಮೇಲೆ ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನಿಂದಾಗಿ ನಾನು ಅಣ್ಣನ ಮಾತನ್ನ ಉಲ್ಲಂಘಿಸುವಂತಾಗಿದೆ. ಆಯ್ತು, ನಾನು ಹೋಗ್ತೇನೆ, ಆ ಅಣ್ಣನಿಗೆ ಏನಾಗಿದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಗಚ್ಛಾಮಿ ಯತ್ರ ಕಾಕುತ್ಸ್ಥಃ ಸ್ವಸ್ಥಿತೇಸ್ತು ವರಾನನೆ. ಎಲ್ಲಿ ಅಣ್ಣ ಇದಾನಲ್ಲ ಅಲ್ಲಿಗೆ ಹೋಗಿ ಬರ್ತೇನೆ ನಾನು, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ತಾನೆ. ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರ ವನದೇವತಾ ನಿಮಿತ್ತಾನಿ ಘೋರಾಣಿ ಯಾನಿ ಪ್ರಾದುರ್ಭವಂತಿವೆ. ನಿನಗೆ ಎಲ್ಲ ವನದೇವತೆಗಳೆಲ್ಲ ನಿನ್ನ ರಕ್ಷಣೆಯನ್ನು ಮಾಡ್ಲಿ. ಯಾಕೆ ಅಂತಂದ್ರೆ ನನಗೆ ಕೆಲವು ದುರ್ನಿಮಿತ್ತಗಳು ಕಾಣಿಸಿ ಬರ್ತಾ ಇವೆ.
ಯಾವತ್ತು ದುರ್ನಿಮಿತ್ತಗಳು ಕಾಣಿಸಿ ಬರ್ತಾ ಇರೋದ್ರಿಂದ ನಾನು ಇಲ್ಲೇ ಇರಬೇಕು ಅಂತ ನಿಮಿತ್ತಗಳು ಹೇಳ್ತಾ ಇವೆ. ಆದರೆ ನಿನ್ನ ಮಾತು ಮಾತ್ರ ನನಗೆ ಇರ್ಲಿಕ್ಕೆ ಬಿಡ್ತಾ ಇಲ್ಲ, ನಾನು ಇಲ್ಲಿಂದ ಹೊರಡ್ತೇನೆ, ಆ ವನ ದೇವತೆಗಳೇ ನಿನ್ನನ್ನು ರಕ್ಷಣೆ ಮಾಡ್ಲಿ ಅಂತ ಹೇಳಿ ರಾಮಚಂದ್ರನಿರುವ ಜಾಗಕ್ಕೆ ಲಕ್ಷ್ಮಣ ಅಲ್ಲಿಂದ ಹೊರಡ್ತಾನೆ. ಹೊರಟಾಗ ತದಾ ಅಸಾಧ್ಯ ದಶಗ್ರೀವ ಕ್ಷಿಪ್ರಂ ಅಂತರಮಾಸ್ಥಿತ ಅಭಿಚಕ್ರಾಮ ವೈದೇಹಿಂ ಪರಿವ್ರಾಜಕ ರೂಪಧಕ್. ಇಷ್ಟಾದಾಗ ರಾವಣ ಕಾಯ್ತಾ ಇದ್ದ, ಸಮಯ ನನಗೀಗ ಸಂದರ್ಭ ಬಂದಿದೆ ಅಂತ ತಿಳಿದು ತಾನು ಏನ್ ಮಾಡ್ತಾ ಇದ್ದಾನೆ, ಆ ವೈದೇಹಿ ಸೀತೆಯ ಎದುರುಗಡೆ ಹೋಗ್ತಾ ಇದ್ದಾನಂತೆ. ಹೇಗೆ ಅಂದ್ರೆ ಪರಿವ್ರಾಜಕ ರೂಪಧಕ್, ಒಬ್ಬ ಸನ್ಯಾಸಿಯ ವೇಷವನ್ನು ತೊಟ್ಟು ಆ ಸೀತೆಯ ಮುಂದೆ ಹೋಗ್ತಾ ಇದ್ದಾನೆ. ಶ್ಲಕ್ಷ್ಣ ಕಾಷಾಯ ಸಂಹಿತ ಶಿಖಿ ಛತ್ರಿ ಉಪಾನಹಿ ವಾಮೇ ಚಾಂಸೇವ ಸಜ್ಜಾಥ ಶುಭೆ ಯಷ್ಟಿ ಕಮಂಡಲು. ಅವನು ಶ್ಲಕ್ಷ್ಣ, ಅತ್ಯಂತ ಲಕ್ಷಣ ಭರಿತನಾದಂತಹ ಒಬ್ಬ ಯತಿ ಅಂತ ತಿಳ್ಕೋಬೇಕಂತೆ. ಹಂಗ್ ಕಾಣಿಸ್ತಾ ಇದ್ದ. ಕಾಷಾಯ ಸಂಹಿತ, ಒಳ್ಳೆ ಕಾಷಾಯ ವಸ್ತ್ರವನ್ನ ಹಾಕೊಂಡಿದ್ದಾನಂತೆ. ಶಿಖಿ, ದೊಡ್ಡ ಶಿಖವನ್ನ ಬಿಟ್ಟಿದ್ದಾನಂತೆ. ಛತ್ರಿ, ಕೈಯಲ್ಲಿ ಒಂದು ಛತ್ರವನ್ನ ಹಿಡ್ಕೊಂಡಿದ್ದಾನೆ. ಉಪಾನಹಿ, ಹಾವಿಗೆಯನ್ನ ಹಾಕೊಂಡಿದ್ದಾನಂತೆ. ಕಾಲಿಗೆ ಮರದ ಚಪ್ಪಲಿಗಳನ್ನ ಹಾಕೊಂಡಿದ್ದಾನಂತೆ. ವಾಮೇ ಚಾಂಸೇವ ಸಜ್ಜಾಥ, ಎಡಗೈಯಲ್ಲಿ ಆ ಒಂದು ದಂಡವನ್ನ ಹಿಡ್ಕೊಂಡಿದ್ದಾನೆ. ಆ ದಂಡಕ್ಕೆ ಕಮಂಡಲವನ್ನ ಸಿಗಿಸಿ ತಾನು ಏನ್ ಮಾಡ್ತಾ ಇದ್ದಾನೆ, ಆ ಸೀತೆಯ ಎದುರುಗಡೆ ಹೋಗಿ ನಿಂತ್ಕೊಂಡಿದ್ದಾನಂತೆ. ನಿಂತ್ಕೊಂಡು ತಮುಗ್ರಂ ಪಾಪಕರ್ಮಾಣಂ ಜನಸ್ಥಾನಗತ ದ್ರುಮಾಹ ಸಂದೃಶ್ಯ ನ ಪ್ರಕಂಪಂತೆ ನ ಪ್ರವಾತಿ ಚ ಮಾರುತಃ. ಇಂಥ ರಾವಣ ಅಲ್ಲಿಗೆ ಬಂದಿದ್ದು ನೋಡಿ ಆ ಗಿಡ ಮರಗಳೆಲ್ಲ ಒಂದ್ಸತಿ ಸೈಲೆಂಟ್ ಆದಂತೆ, ಅಲ್ಲ ಅಲಗಾಡ್ತಾ ಇದ್ದವುಗಳು ಒಮ್ಮೆ ನಿಂತು ಸ್ತಬ್ಧವಾಗಿ ಬಿಟ್ಟುವಂತೆ. ಅಂದ್ರೆ ಮನುಷ್ಯರಿಗೆ ಗೊತ್ತಾಗುದಿಲ್ಲ ಯಾರು ರಾಕ್ಷಸರು ಅಂತ, ಆದ್ರೆ ಆ ಗಿಡ ಮರಗಳಿಗೆಲ್ಲ ಗೊತ್ತಾಗ್ತಾ ಇತ್ತು ಯಾರು ರಾಕ್ಷಸರು ಯಾರು ದೇವತೆಗಳು ಅಂತ. ಎಲ್ಲ ಗಿಡ ಮರಗಳು ಸ್ತಬ್ಧವಾಯ್ತಂತೆ. ಅಲ್ಲಿದ್ದ ಗೋದಾವರಿ ನದಿ ಜೋರಾಗಿ ಹರಿಯುವಂಥದ್ದು ಶಬ್ದ ಮಾಡದೆ ಅದನ್ನ ತನ್ನ ಹರಿಯುವ ವೇಗವನ್ನ ನಿಧಾನ ಮಾಡ್ಕೊಳ್ತಂತೆ. ರಾಕ್ಷಸ ಬಂದ್ಬಿಟ್ಟಿದ್ದಾನೆ ಇವನು ಅಂತ. ಜೋರಾಗಿ ಬೀಸ್ತಿದ್ದಂತಹ ಗಾಳಿ ತನ್ನ ಪ್ರವಾಹವನ್ನ ಕಡಿಮೆ ಮಾಡ್ಕೊಳ್ತದಂತೆ. ಈ ರೀತಿ ಆ ರಾಕ್ಷಸ ಬಂದಿದ್ದು ಅಲ್ಲಿದ್ದ ಪ್ರಕೃತಿಗೆ ಗೊತ್ತಾಯ್ತು. ಸೀತೆಯ ಹತ್ರ ಹೋಗ್ತಾನಂತೆ. ದೃಷ್ಟ್ವಾ ಕಾಮ ಶರಾವಿದ್ಧೋ ಬ್ರಹ್ಮ ಘೋಷಂ ಉದೀರಯನ್ ಅಬ್ರವೀತ ಪ್ರಶ್ರಿತಂ ವಾಕ್ಯಂ ರಹಿತೆ ರಾಕ್ಷಸಾಧಿಪ. ಸೀತೆಯನ್ನ ಮುಂದುಗಡೆಯಿಂದ ನೋಡ್ತಾ ಇದ್ದಾನಂತೆ. ಆಹಾ, ಎಂಥ ಸೀತೆ! ಆ ಶೂರ್ಪಣಕ್ಕೆ ಹೇಳಿದ್ಲು, ಅಕಂಪನ ಬಂದು ಹೇಳಿದ, ಅವ್ರು ಎಷ್ಟು ಹೇಳಿದ್ರು ಕಡಿಮೆನೆ, ಅಂಥ ಸೌಂದರ್ಯ ಇವಳದು ಅಂತ ಹೇಳಿ ಅಲ್ಲೇ ಅವನು ಸೀತೆಯ ಮೇಲೆ ಕಾಮಮೋಹಿತ ಆದಂತೆ. ಮೋಹಿತನಾಗಿ ಇನ್ನು ಅವಳ ಪ್ರೀತಿಯನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮಘೋಷ ಮುದೀರಯನ್, ಜೋರಾಗಿ ವೇದಮಂತ್ರಗಳನ್ನು ಹೇಳ್ತಾ ಇದ್ದಾನಂತೆ. ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ರಹಿತೆ ರಾಕ್ಷಸಾಧಿಪ. ಯಾರೂ ಇಲ್ಲದ ಕೇವಲ ಸೀತೆ ಇರುವ ಆ ಪರ್ಣಾಶ್ರಮದಲ್ಲಿ ಸೀತೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಚಾರುಸ್ಮಿತೆ ಚಾರುದತಿ ಚಾರುನೇತ್ರೇ ವಿಲಾಸಿನಿ ರಾಕ್ಷಸಾನಾಂ ಅಯಂ ವಾಸೋ ಘೋರಾಣಾಂ ಕಾಮರೂಪಿಣಾಂ. ಅಲ್ಲಮ್ಮ, ಇಷ್ಟು ಸುಂದರಿ ಇದಿ ನೀನು. ಚಾರುಸ್ಮಿತೆ, ನೀನು ನಕ್ಕರೆ ಎಷ್ಟು ಚಂದ ಕಾಣುತ್ತದೆ. ಚಾರುದತಿ, ನಿನ್ನ ಹಲ್ಲುಗಳು ಆ ಗುಂಡು ಮಲ್ಲಿಗೆಯಂತೆ ಬೆಳ್ಳಗಿವೆ ಹಲ್ಲುಗಳು. ಚಾರು ನೇತ್ರೆ, ನಿನ್ನ ಕಣ್ಣುಗಳು ಅಗಲವಾದ ಕಮಲದ ದಳದಂತಿವೆ. ವಿಲಾಸಿನಿ, ನಿನ್ನ ಆ ವಿಲಾಸಗಳನ್ನ ನೋಡ್ತಾ ಇದ್ರೆ ಎಂಥವರೂ ಮರಗಾಗ್ಬೇಕು. ಅಂಥ ಸುಂದರಿಯಾದಂತಹ ನೀನು ಸ್ತ್ರೀ ಈ ರಾಕ್ಷಸಾನಾಂ ಅಯಂ ವಾಸಃ, ಈ ಘೋರ ಅರಣ್ಯ ದಂಡಕಾರಣ್ಯ ಅಂತಂದ್ರೇನೆ ರಾಕ್ಷಸರಿರುವ ಜಾಗ. ಇಂಥ ರಾಕ್ಷಸರಿರುವ ಜಾಗದಲ್ಲಿ ನೀನು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀನಿ ನೀನು? ಅಷ್ಟೇ ಅಲ್ಲ, ಇಹ ಶಾಖಾಮೃಗ ಸಿಂಹ ದ್ವೀಪಿ ವ್ಯಾಘ್ರ ಮೃಗಾ ವೃಕಾಹ, ಇಲ್ಲಿ ಇಲ್ಲದೆ ಇರುವ ದುಷ್ಟ ಪ್ರಾಣಿಗಳಿಲ್ಲ. ಸಿಂಹ ಇದೆ, ಹುಲಿ ಇದೆ, ತೋಳ ಇದೆ, ಎಲ್ಲ ವಿಚಿತ್ರ ಪ್ರಾಣಿಗಳಿದಾವೆ. ಅವುಗಳನ್ನು ನೋಡಿ ಎಂಥವ್ರೂ ಭಯ ಪಡಬೇಕು. ಇಂಥ ಘೋರ ಅರಣ್ಯದಲ್ಲಿ ನೀನು ಒಬ್ಬಳೇ ಈ ಆಶ್ರಮದಲ್ಲಿದ್ದು ಏನು ಮಾಡ್ತಾ ಇದ್ಯಮ್ಮ? ಇತಿ ಪ್ರಶಸ್ತ ವೈದೇಹಿ ರಾವಣೇನ ಮಹಾತ್ಮನ ದ್ವಿಜಾತಿ ವೇಷೇಣ ಹಿತಂ ದೃಷ್ಟ ರಾವಣಮಾಗತಂ. ಇಂಥ ರಾವಣನನ್ನ ಅವಳು ನೋಡ್ತಾ ಇದ್ದಾಳಂತೆ. ನೋಡಿ, ಓಹ್, ಯಾರೋ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಹೇಳಿ ಅವರನ್ನ ಸನ್ಯಾಸಿಗಳನ್ನ ಒಳಗ್ ಕರಿತಾ ಇದ್ದಾಳೆ. ಒಳಗ್ ಕರೆದು ಅವನ್ನ ಕೂಡಿಸಿ ಉಪಾನಿ ಆಸನಂ ಪೂರ್ವಂ ಪಾದ್ಯೇನಾಭಿನಿಮಂತ್ರ್ಯ ಚ ಅಬ್ರವೀತ್ ಸಿದ್ಧಮಿತ್ಯೇವ ತದಾತಂ ಸೌಮ್ಯ ದರ್ಶನಂ. ದೊಡ್ಡ ಸಿದ್ಧರು ಇವರು, ಸಿದ್ಧ ಪುರುಷರು ಅಂತ ತಿಳ್ಕೊಂಡು ಆ ರಾವಣನನ್ನ ಒಳಗಡೆ ಕರೆದು ಆಸನ ಹಾಕಿ ಕೂಡಿಸಿ ಎಲ್ಲ ಆತಿಥ್ಯವನ್ನ ಮಾಡ್ತಾ ಇದ್ದಾಳೆ. ನೀವು ಹೂ ಅಂತ ಹೇಳಿದ್ರೆ ಊಟ ಎಲ್ಲ ರೆಡಿ ಇದೆ, ಬೇಕಾದ್ರೆ ಬಡಿಸ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾಳಂತೆ. ಇಷ್ಟಾದಾಗ ಆ ರಾವಣ ಕೇಳ್ತಾನಂತೆ, ಬ್ರಾಹ್ಮಣಶ್ಚಾತಿಥಿಶ್ಚೈವ ಚೈಷಃ ಅನುಕ್ತೋ ಹಿ ಶಪೇತಮಾಂ. ಅವನು, ಯಾರಮ್ಮ ನೀನು, ಇಲ್ಲಿ ಯಾಕೆ ಬಂದಿದ್ದೀನಿ ನೀನು, ಇಂಥ ಘೋರ ಅರಣ್ಯದಲ್ಲಿ ಯಾವುದಕ್ಕಾಗಿ ವಾಸ ಮಾಡ್ತಾ ಇದ್ದೀನಿ ನೀನು ಅಂತೆಲ್ಲ ಪ್ರಶ್ನೆ ಕೇಳಿದ್ದನ್ನು ನೋಡಿ, ನಾನೇನು ಹೇಳಲಿಲ್ಲ ಅಂತಂದ್ರೆ ಋಷಿಗಳಲ್ಲ ಮತ್ತೆ ಶಾಪ ಕೊಟ್ಟುಬಿಟ್ರೆ ಅಂತ ಹೇಳಿ ತನ್ನ ಇಡೀ ವೃತ್ತಾಂತವನ್ನ ಆ ರಾವಣನ ಹತ್ರ ಹೇಳ್ತಾಳಂತೆ. ತಾನು ವಿದೇಹ ರಾಜ ಜನಕನ ಮಗಳು, ರಾಮಚಂದ್ರನ ಹೆಂಡತಿ, ಕೈಕೇಯಿ ಈ ರೀತಿ ವರ ಕೇಳಿದ್ಲು. ದಶರಥ ಅವನ ಮಾತನ್ನ ಸತ್ಯ ಮಾಡ್ಲಿಕ್ಕಾಗಿ ನಾವು ಕಾಡಿಗೆ ಬಂದು ಈಗಾಗಲೇ 12 ವರ್ಷ ಕಳೆದಿದೆ, ಈಗ ದಂಡಕಾರಣ್ಯದಲ್ಲಿ ಇದ್ದೇವು ನಾವು ಅಂತ ಇದ್ದ ಎಲ್ಲ ವಿಚಾರಗಳನ್ನ ಅದೇ ರೀತಿ ಆ ರಾವಣನ ಮುಂದೆ ಒಪ್ಪಿಸ್ತಾ ಇದ್ದಾಳಂತೆ.
ಸತ್ವಂ ನಾಮ ಚ ಗೋತ್ರಂಚ ಕುಲಮಾಚಕ್ಷ್ವ ತತ್ವತಃ ಏಕಶ್ಚ ದಂಡಕಾರಣ್ಯ ಕಿಮರ್ಥಂ ಚರಸಿ ದ್ವಿಜ. ಇಷ್ಟೆಲ್ಲ ತಂದೆ ಇತಿಹಾಸ ಹೇಳಿದ ಮೇಲೆ ನಿಮ್ಮನ್ನು ನಾನು ಯಾವತ್ತೂ ನೋಡೇ ಇಲ್ಲಲ್ಲ, ಇಲ್ಲಿ ಎಲ್ಲಿಯೂ ಓಡಾಡಿದ್ದು ನೋಡಿಲ್ಲ. ಹಾಗಾದ್ರೆ ಇಂಥ ರಾಕ್ಷಸರಿರುವ ಈ ದಂಡಕಾರಣ್ಯದಲ್ಲಿ ನೀವು ಯಾವುದಕ್ಕೋಸ್ಕರ ಓಡಾಡ್ತಾ ಇದ್ದೀರಿ? ಕಸ್ತ್ವಂ, ನಿಮ್ಮ ಹೆಸರೇನು, ನಿಮ್ಮ ಗೋತ್ರ ಯಾವುದು, ನಿಮ್ಮ ಕುಲ ಯಾವುದು ಅಂತ ಹೇಳಿ ಆ ಸೀತೆ ಆ ರಾವಣನನ್ನ ಕೇಳ್ತಾ ಇದ್ದಾಳೆ. ಇಷ್ಟು ಕೇಳಿದ ಕೂಡಲೇ ಏನ ವಿತ್ರಾಸಿತ ಲೋಕಾಹ ಸದೇವಾಸುರ ಮಾನುಷಾಹ ಅಹಂ ಸ ರಾವಣೋ ನಾಮ ಸೀತೆ ರಕ್ಷೋ ಗಣೇಶ್ವರ. ಈಗ ಆ ಋಷಿ ವೇಷ ಹೋಯ್ತಂತೆ, ತಾನು ರಾವಣನಾದ ಅವನು ತನ್ನ ನಿಜ ಸ್ವರೂಪವನ್ನ ತೋರಿಸಿ ಹೇಳ್ತಾನಂತೆ, ಇಡೀ ಲೋಕ ಯಾರನ್ನು ನೋಡಿದ್ರೆ ಹೆದರ್ತದೋ ಅಂಥ, ಬರೀ ಲೋಕ ಅಂದ್ರೆ ಭೂಲೋಕ ಅಷ್ಟೇ ಅಲ್ಲ, ದೇವತೆಗಳು, ಅಸುರರು, ಮನುಷ್ಯರು ಯಾರೆಲ್ಲ ಇದ್ದಾರೋ ಎಲ್ಲರೂ ಹೆದರುವಂತಹ ಆ ರಾವಣ ನಾನೇ ಅಂತ ಹೇಳಿ ತನ್ನ ಪರಿಚಯವನ್ನು ಮಾಡಿಸ್ಕೊಳ್ತಾನೆ. ತ್ವಾಂತು ಕಾಂಚನ ವರ್ಣಾಭಾಂ ದೃಷ್ಟ್ವಾ ಕೌಶಯ್ಯ ವಾಸಿನಿ ರತಿಂ ಸ್ವಕೇಶು ದಾರೇಶು ನಾದಿಗಚ್ಚಾಮ್ಯ ನಿಂದಿತೆ. ಡೈರೆಕ್ಟ್ ಆಗಿ ಆ ತನ್ನ ಪ್ರಪೋಸಲ್ ಮುಂದಿಡ್ತಾ ಇದ್ದಾನವನು. ನಿನ್ನನ್ನ ನೋಡ್ತಾ ಇದ್ರೆ ಕಾಂಚನ ವರ್ಣಾಭಾಂ, ಸ್ವರ್ಣಮಯವಾದಂತಹ ನಿನ್ನ ಆ ಚರ್ಮದ ಕಾಂತಿ, ಅದನ್ನ ನೋಡ್ತಾ ಇದ್ರೆ ಕೌಶಯ್ಯ ವಾಸಿನಿ, ಆ ರೇಷ್ಮೆ ಸೀರೆಯನ್ನ ಹುಟ್ಟಿದ್ದನ್ನ ನನ್ನ ಕಣ್ಣಾರೆ ನಿನ್ನನ್ನು ನೋಡ್ತಾ ಇದ್ರೆ ನನ್ನ ಬೇರೆ ಯಾವ ಹೆಂಡತಿಯರಲ್ಲಿಯೂ ಹತ್ರ ಹೋಗ್ಲಿಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ, ನಿನ್ನೊಟ್ಟಿಗೆ ನಾನು ಇದ್ದು ಬಿಡೋಣ ಅಂತ ನನ್ನ ಮನಸ್ಸಾಗ್ತಾ ಇದೆ. ಹಾಗಾಗಿ ನಾನು ಲಂಕೆಯಲ್ಲಿರೋನು. ಲಂಕಾ ನಾಮ ಸಮುದ್ರಸ್ಯ ಮಧ್ಯೆ ಮಮಹಾಪುರಿ ಸಾಗರೇಣ ಪರಿಕ್ಷಿಪ್ತ ನಿವಿಷ್ಟ ಗಿರಿಮೂರ್ಧನಿ. ಈ ಸಾಗರ ನಾಲ್ಕೂ ದಿಕ್ಕಲ್ಲಿ ಸಾಗರದಿಂದ ಸುತ್ತುವರೆದು ದೊಡ್ಡ ಪರ್ವತದ ಶಿಖರದಂತಿರುವಂತಹ ಈ ಲಂಕಾಪಟ್ಟಣವೇ ನನ್ನ ನಗರಿ, ಅಲ್ಲಿಯ ರಾಜ ನಾನು. ತತ್ರ ಸೀತೆ ಮಯಾ ಸಾರ್ಧಂ ಮನೇಶು ವಿಚರಿಷ್ಯಸಿ ನಚಾಸ್ಯ ವನವಾಸಸ್ಯ ಸ್ಪೃಹಯಿಷ್ಯಸಿ ಭಾಮಿನಿ. ಯಾಕಮ್ಮ ನೀನು ಇಷ್ಟು ಸುಂದರಿಯಾಗಿ ಈ ವನವಾಸದಲ್ಲಿ ಸಿಕ್ಕಿ ಬಿದ್ದಿದೆಯಲ್ಲ, ನೀನು ಒಂದು ಕೆಲಸ ಮಾಡು, ನನ್ನೊಟ್ಟಿಗೆ ಬಂದುಬಿಡು. ಆ ಲಂಕೆಯ ಪರ್ವತ ಶಿಖರಗಳಲ್ಲಿ ನಾವು ಆನಂದದಿಂದ ಸಂಚಾರ ಮಾಡೋಣ, ನಿನಗೆ ಬೇಕಾದ ಎಲ್ಲ ಸುಖಭೋಗಗಳನ್ನ ಅನುಭವಿಸುವಂತೆ ನಾನು ಮಾಡ್ತೇನೆ. ಪಂಚದಾಸ್ಯ ಸಹಸ್ರಾಣಿ ಸರ್ವಾಭರಣಭೂಷಿತಾ ಸೀತೆ ಪರಿಚರಿಷ್ಯಂತಿ ಭಾರ್ಯಾ ಭವಸಿ ಮೇಯದಿ. ನನ್ನ ಹೆಂಡತಿ ಆದ್ರೆ ನಿನಗೇನು ಸಿಗ್ತದೆ ಅಂತಂದ್ರೆ, ನಿನ್ನನ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಪರಿಚಾರಕರಾಗಿ 5,000 ದಾಸಿಯರಂತೆ. 5,000 ದಾಸಿಯರಿದ್ದಾರೆ. ಸರ್ವಾಭರಣ ಭೂಷಿತಾ, ಆ ದಾಸಿಯರು ಕೂಡ ಎಲ್ಲ ಆಭರಣಗಳನ್ನ ಹಾಕೊಂಡು ಬಂದಿರೋರು. ಅಂದ್ರೆ ದಾಸಿಯರಿಗೆ ಬೇಕಾದಷ್ಟು ಇರುವಂಥವ್ರು. ಇನ್ನು ನಿನ್ನನ್ನ ಸುಖವಾಗಿ ಇಡದೇ ಇರ್ತೀನ ನಾನು, ಹಾಗಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ನಿನ್ನನ್ನು ಕುಳ್ಳೆರಿಸ್ತೇನೆ ನಾನು, ನೀನು ಬಂದು ನನ್ನ ಹೆಂಡತಿಯಾಗು ಅಂತ ಹೇಳಿ ಆ ಸೀತೆಯನ್ನ ಅನೇಕ ಮಾತುಗಳಿಂದ ಆ ರಾವಣ ಒತ್ತಾಯ ಮಾಡ್ತಾ ಇದ್ದಾನೆ. ಸೀತೆ ಹೇಳ್ತಾಳೆ, ಕ್ಷುದಿತಸ್ಯ ಚ ಸಿಂಹಸ್ಯ ಮೃಗಶತ್ರೋಸ್ತರಸ್ವಿನಃ. ಅಲ್ಲಪ್ಪ ರಾವಣ, ಏನಂತ ಮಾತಾಡ್ತಿದ್ದಿ ನೀನು? ಒಂದು ಜೋರಾಗಿ ಹೊಟ್ಟೆ ಹಸ್ತಿದೆ ಸಿಂಹಕ್ಕೆ, ಅಂತ ಸಿಂಹದ ಬಾಯಿಗೆ ಹೋಗಿ ಅದರ ಹಲ್ಲು ಕಿತ್ತೇನೆ ಅಂತ ಯಾರಾದ್ರೂ ಕಿತ್ತಾರ? ಒಂದು ಹಾವು ಬುಸುಗುಟ್ತಾ ಇದೆ, ಆ ಹಾವಿನ ಹಲ್ಲು ನಾನು ಕಿತ್ತು ಬಿಡ್ತೇನೆ ನಾನು ಅಂತ ಹೇಳಿದ್ರೆ ಆಗ್ತದ? ಇಡೀ ಮಂದರ ಪರ್ವತವನ್ನ ಒಂದು ಕೈಯಿಂದ ನಾನು ಕದ್ದು ಒಯ್ದು ಬಿಡ್ತೇನೆ. ದೊಡ್ಡ ವಸ್ತುಗಳಾದಷ್ಟು ಕದಿಲಿಕ್ಕೆ ಬಹಳ ಕಷ್ಟ. ಮಂದರ ಪರ್ವತವನ್ನ ನಾನು ಕದ್ದು ಒಯ್ತೀನಿ ಅಂತಂದ್ರೆ ಅದನ್ನ ಯಾರಿಗೂ ಗೊತ್ತಾಗದೇ ಇರೋಂಗೆ ಕದಿಲಿಕ್ಕೆ ಸಾಧ್ಯನಾ? ಇಡೀ ಕಾಲಕೂಟ ವಿಷವನ್ನ ಕುಡಿದು ಜೀರ್ಣಿಸಿಕೊಂಡು ನಾನು ಆರಾಮಾಗಿ ಸುಖವಾಗಿರ್ತೀನಿ ಅಂತಂದ್ರೆ ಇದು ಯಾರ ಕೈಲಾದ್ರೂ ಸಾಧ್ಯ ಆಗಿದ್ದೇನಾ? ಕಣ್ಣು ಜೋರು ತುರಿಸ್ತದೆ, ಕಣ್ಣು ನೋವಾಗ್ತದೆ ಅಂತ ಹೇಳಿ ಕೈಯಲ್ಲಿ ಹಿಂಗ್ ಉಜ್ಕೊಳ್ಬೇಕು. ಸೂಜಿ ತಗೊಂಡು ಕಣ್ಣನ್ನ ಸೂಜಿಯಲ್ಲಿ ಉಜ್ಕೊಂಡ ತಕ್ಷಣ ಅದು ಬರ್ತಿದ್ದಂತಹ ನೆವೆ ಹೋಗ್ತದ ನಮಗೆ? ಜಿಹ್ವಯ ಲೇಡಿ ಚಕ್ಷುರಂ, ನಾಲಿಗೆ ಕೆರುತ್ತದೆ ಅಂತ ಹೇಳಿ ಚಾಕು ತಗೊಂಡು ನಾಲಿಗೆಯನ್ನು ಕೆರೀಲಿಕ್ಕೆ ಆಗ್ತದ? ಆದ್ರಿಂದ ನೀನು ಇಂಥ ಕೆಲಸವನ್ನು ಮಾಡ್ತಾ ಇದ್ದಿ. ಈ ರಾಮಚಂದ್ರ ಅಂಥ ಸಿಂಹದಂತಿದ್ದಾನೆ, ಅಂಥ ಸರ್ಪದಂತಿದ್ದಾನೆ, ಮೇರು ಪರ್ವತದಂತಿದ್ದಾನೆ. ಅಂಥ ರಾಮಚಂದ್ರನ ಹೆಂಡತಿಯನ್ನ ಈ ರೀತಿ ಕೇಳ್ತಾ ಇದೆಯಲ್ಲ, ಇದೇ ದೊಡ್ಡ ತಪ್ಪು. ಹಾಗಾಗಿ ನೀನು ನಿನ್ನ ಆಸೆಗಳಿಗೆ ಒಂದು ಬೇಲಿ ಹಾಕು. ನೀನು ಇಂಥದ್ದನ್ನೆಲ್ಲ ಅಪೇಕ್ಷಿಸೋದು ತಪ್ಪು. ನಾನು ಎಂದೂ ಕೂಡ ರಾಮಚಂದ್ರನನ್ನ ಬಿಟ್ಟು ಇರುವವಳಲ್ಲ ಅಂತ ಹೇಳಿ ಅವನು ಬಾಯಿ ಮಾತಿಂದ ಕೇಳಿದ್ದಕ್ಕೆ ಬಾಯಿ ಮಾತಿಂದ ಎಲ್ಲ ಉತ್ತರವನ್ನ ಹೇಳ್ತಾ ಇದ್ದಾಳೆ. ಇಷ್ಟಾದಾಗ ರಾವಣ ಸ್ವಲ್ಪ ಆಸೆಯನ್ನ ಜಾಸ್ತಿ ತೋರಿಸ್ತಾನೆ. ಅಂದ್ರೆ ಇಷ್ಟು ಹೇಳಿದ್ದು ನನ್ನ ಪರಿಚಯ ಅವಳಿಗೆ ಸರಿಯಾಗಿ ಆಗ್ಲಿಲ್ಲ ಅನಿಸ್ತದೆ. ನೋಡಮ್ಮ, ನಾನೇನೋ ಸಾಧಾರಣ ಒಂದು ಪಟ್ಟಣದ ರಾಜ ಅಂತ ತಿಳ್ಕೊಂಡಿದ್ದೀನಿ, ನೀನು ಅಲ್ಲ. ಭ್ರಾತಾ ವೈಶ್ರವಣಸ್ಯಾಹಂ ಸಾಪತ್ನೋ ವರವರ್ಣಿನಿ ರಾವಣೋ ನಾಮ ಭದ್ರಂತೆ ದಶಗ್ರೀವ ಪ್ರತಾಪವಾನ್. ನೀನು ಅನ್ಕೊಂಡಂತೆ ಯಾವುದೋ ಸಾಧಾರಣ ವ್ಯಕ್ತಿ ಅಲ್ಲ. ನಿನ್ನ ರಾಮಚಂದ್ರ ಯಾವುದೋ ಜುಜುಬಿ ಆ ರಾಜ್ಯ ಸಿಗ್ಲಿಲ್ಲ ಅಂತ ಕಾಡಿಗೆ ಬಂದಿರ್ಬೋದು. ನಾನಂಥವನಲ್ಲ. ಕುಬೇರನ ತಮ್ಮ ನಾನು. ಕುಬೇರನಿಗೆ ಇನ್ನೊಬ್ಬ ತಾಯಿಯಲ್ಲಿ ಹುಟ್ಟಿದ ತಮ್ಮ ನಾನು. ಅಂಥ ತಮ್ಮನಾಗಿ ಅವನನ್ನೇ ಸೋಲಿಸಿ ಓಡಿಸಿದ್ದೇನೆ ನಾನು. ಲಂಕಾಪಟ್ಟಣದಲ್ಲಿದ್ದೇನೆ. ಇಡೀ ರಾಕ್ಷಸ ಕುಲಕ್ಕೆ ಅಧಿಪ ನಾನು. ಯಸ್ಯ ದೇವಾಹ ಸಗಂಧರ್ವಾಹ ಪಿಶಾಚ ಪತಗೋರಗಾಹ ವಿದ್ರವಂತಿ ಸದಾ ಭೀತಾಹ ಮೃತ್ಯೋರಿವ ಸದಾ ಪ್ರಜಾಹ. ಯಾರು ನನ್ನ ನೋಡಿದ ಮಾತ್ರಕ್ಕೆ ಯದ್ನೋ ವಿದ್ನೋ ಅಂತ ಓಡಿ ಹೋಗ್ತಾರೋ ಅಂಥ ರಾವಣ ನಾನು. ಕೇವಲ ನನ್ನ ಹುಬ್ಬುಗಳನ್ನ ಕುಣಿಸಿದ್ರೆ ಸಾಕು,
ಗಾಳಿ ಜೋರಾಗಿ ಬೀಸಲಿಕ್ಕೆ ಪ್ರಾರಂಭ ಆಗ್ತದೆ. ಜೋರಾಗಿ ಅಗ್ನಿ ಉರಿಬೇಕಾ, ಒಂದ್ಸರ್ತಿ ಅಗ್ನಿಯನ್ನ ದೃಷ್ಟಿ ಹಾಯಿಸಿದ್ರೆ ಸಾಕು, ನಾನು ಜೋರಾಗಿ ಅಗ್ನಿ ಉರಿಲಿಕ್ಕೆ ಪ್ರಾರಂಭ ಆಗ್ತಾನೆ. ಸೂರ್ಯನ ಬೆಳಕು ಶಾಂತ ಆಗ್ಬೇಕಾ, ಸೂರ್ಯನನ್ನ ಒಂದ್ ಸರ್ತಿ ಕಣ್ಣಿಂದ ನೋಡಿದರೆ ಸಾಕು, ಅವನ ಅರ್ಥ ಮಾಡ್ಕೊಂಡು ನನ್ನ ರಾವಣ ಕೊಟ್ಟ ಆಜ್ಞೆ ಅಂತ ಹೇಳಿ ತನ್ನ ಪ್ರಕಾಶವನ್ನ ಕಡಿಮೆ ಮಾಡ್ಕೊಳ್ತಾನೆ. ಅಂಥ ರಾಜ ನಾನು ಬಂದು ನಿನ್ನನ್ನ ಕೇಳ್ತಾ ಇದ್ದೀನಿ. ಇದು ಆಕ್ಚುಲಿ ಹೆಂಗೆ ಅಂದ್ರೆ, ನೀನೇ ಬಂದು ನನ್ನನ್ನು ವರಿಸ್ತೀನಿ ಅಂತ ಹೇಳಬೇಕು, ಅಂಥವ್ರಿಗೂ ಅವಕಾಶ ಸಿಗುದಿಲ್ಲ. ಅಂಥದ್ರಲ್ಲಿ ನಾನು ಬಂದು ನಿನ್ನನ್ನು ಕೇಳಿದಾಗ ಈ ರಾಮಚಂದ್ರ, ಕಾಡಲ್ಲಿರುವಂತಹ ರಾಮಚಂದ್ರನನ್ನ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ಅಂತ ನೀನೇನು ಹೇಳ್ತಾ ಇದ್ದಿ, ಇದು ಸರಿಯಲ್ಲವಲ್ಲಮ್ಮ. ಅಂಗುಲ್ಯ ನಸಮೋ ರಾಮೋ ಮಮ ಯುದ್ಧೇ ಸಮಾನುಷಃ ತವ ಭಾಗ್ಯೇನ ಸಂಪ್ರಾಪ್ತಂ ಭಜಸ್ವ ವರವರ್ಣಿನಿ. ನನ್ನ ಕಿರು ಬೆರಳಿಗೂ ಕೂಡ ಸಮಾನ ಅಲ್ಲ, ಯುದ್ಧಕ್ಕೆ ಬರಲಿ ರಾಮಚಂದ್ರನನ್ನ ನಾನು ಕಿರು ಬೆರಳಲ್ಲೇ ಮುಗಿಸ್ಬಿಡ್ತೇನೆ ಬೇಕಾದ್ರೆ, ಅಷ್ಟು ಸಾಮರ್ಥ್ಯ ಇದೆ ನಂದು. ಆ ರಾಮಚಂದ್ರನಿಗೋಸ್ಕರ ಬಂದ ಇಷ್ಟು ದೊಡ್ಡ ಭಾಗ್ಯವನ್ನ ಬಿಟ್ಕೊಳ್ತಾ ಇದೆಯಲ್ಲ, ನಿನಗೆ ಇನ್ನೇನ್ ನಾನು ಹೇಳಬೇಕು? ಹಾಗಾದ್ರೆ ಕಥಂ ವೈಶ್ರವಣಂ ದೇವಂ ಸರ್ವದೇವ ನಮಸ್ಕೃತಂ ಭ್ರಾತರಂ ಯಪದಿಶ್ಯ ತ್ವಂ ಅಶುಭಂ ಕರ್ತುಮಿಚ್ಛಸಿ. ಸೀತೆ ಹೇಳ್ತಾಳಂತೆ, ಇಲ್ಲಪ್ಪ ಕುಬೇರನ ತಮ್ಮ ಅಂತ ಹೇಳ್ತಾ ಇದ್ದಿ, ಕುಬೇರನ ತಮ್ಮನಾಗಿ ಹುಟ್ಟಿಯೋ ಇಂಥ ಬುದ್ಧಿ ನಿನಗೆ ಹೆಂಗ್ ಬಂತು? ಹಾಗಾದ್ರೆ ಅಂಥ ಒಳ್ಳೆಯವನನ್ನ ಅಣ್ಣನಾಗಿ ಪಡೆದ ಮೇಲೂ ನಿನಗೇನು ಬುದ್ಧಿವಾದ ಹೇಳಲಿಲ್ಲೇನು? ಯಾಕೆ ಇಂಥ ಬುದ್ಧಿ ಬಂದಿದೆ ನಿನಗೆ? ಅವಶ್ಯಂ ವಿನಶಿಷ್ಯಂತಿ ಸರ್ವೇ ರಾವಣ ರಾಕ್ಷಸಾಹ ಯೇಷಾಂತ್ವಂ ಕರ್ಕಶೋ ರಾಜ ದುರ್ಬುದ್ಧಿ ಅಜಿತೇಂದ್ರಿಯ. ನಾಳೆ ದಿವಸ ಎಲ್ಲ ರಾಕ್ಷಸರ ಕುಲ ಸಂಹಾರ ಆಗ್ತದೆ. ಅವಾಗ ಎಲ್ಲರೂ ಹೇಳ್ತಾರೆ, ರಾವಣ ಅಂತ ರಾಕ್ಷಸ ಇದ್ದ, ಅವನಿಂದ ನಮ್ಮ ರಾಕ್ಷಸ ಕುಲ ಎಲ್ಲ ನಾಶ ಆಗಿ ಹೋಯಿತು. ಹಾಗಾಗಿ ನೀನು ದಯವಿಟ್ಟು ಈ ಮನಸ್ಸಿನ ನಿನ್ನ ಅಭಿಲಾಷೆಯನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಅಪಹೃತ್ಯ ಶಚೀಂ ಭಾರ್ಯಾಂ ಶಕ್ಯಮಿಂದ್ರಸ್ಯ ಜೀವಿತುಂ ನಹಿರಾಮಸ್ಯ ಭಾರ್ಯಾಂ ಮಾಂ ಆನೀಯ ಸ್ವಸ್ತಿಮಾನ್ ಭವೇತ್. ಬೇಕಾದ್ರೆ ಇಂದ್ರನ ಪತ್ನಿಯಾದ ಶಚಿಯನ್ನ ಅಪಹರಿಸಿ ನೀನು ಆರಾಮಿರ್ಬೋದು ಅಂತ ತಿಳ್ಕೊಳ್ಬೋದು ನೀನು, ಆದ್ರೆ ರಾಮಚಂದ್ರನ ಹೆಂಡತಿಯಾದಂಥ ನನ್ನನ್ನ ನೀನು ಮುಟ್ಟಿ ನೀನು ಆರಾಮಾಗಿರ್ತೇನೆ ಅಂತ ಕನಸಲ್ಲಿಯೂ ಕೂಡ ಅಂದುಕೊಳ್ಬೇಡ ಅಂತ ಹೇಳಿದಾಗ ರಾವಣನಿಗೆ ಸಿಟ್ಟು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇಷ್ಟಾಗ್ತದೆ. ಸೀತಾಯ ವಚನಂ ಶುತ್ವ ದಶಗ್ರೀವ ಪ್ರತಾಪವಾನ್ ಹಸ್ತೆ ಹಸ್ತಂ ಸಮಾಹೃತ್ಯ ಚಕಾರ ಸುಮಹದ್ವಪುಹು. ಅವನು ಈ ಸೀತೆಯ ಮಾತನ್ನ ಕೇಳಿ ಸಿಟ್ಟು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಜೋರಾಗಿ ಕೈಯನ್ನ ಹಿಂಗೆ ಹಿಸುಕ್ತಾನಂತೆ. ಹಿಸುಕಿ ತನ್ನ ಗಾತ್ರವನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾನೆ. ರಾಕ್ಷಸರು ಅಂದ್ರೆ ಅವರಿಗೆ ಬೇಕಾದ ಗಾತ್ರವನ್ನ ಪಡ್ಕೊಳ್ಬಹುದು. ಈ ರೀತಿ ಸ್ವಲ್ಪ ಗಾತ್ರವನ್ನ ದೊಡ್ಡದು ಮಾಡ್ತಾನಂತೆ. ಆ ಸೀತೆಯನ್ನ ವಾಮೇನ ಸೀತಾಂ ಪದ್ಮಾಕ್ಷೀಂ ಮೂರ್ಧಜೇಶು ಕರೇಣ ಸಹ ಪೂರ್ವೋಸ್ತು ದಕ್ಷಿಣೇನೈವ ಪರಿಜಗ್ರಾಹ ಪಾಣಿನ. ಎಡಗೈಯಲ್ಲಿ ಅವಳ ತಲೆಯನ್ನ, ಕೂದಲು ಸಮೇತವಾಗಿ ತಲೆಯನ್ನು ಹಿಡ್ಕೊಳ್ತಾನಂತೆ. ಬಲಗೈಯಲ್ಲಿ ಆ ಪಾದದ ಕೆಳಗೆ ಹಿಡ್ಕೊಂಡು ಅವಳನ್ನ ಹಿಡ್ಕೊಂಡು ಹೊರಡ್ತಾನವನು. ಹೊರಟು ತತಸ್ತಾಂ ಪರುಷೈ ವಾಕ್ಯೈ ಅಭಿತರ್ಜ್ಯ ಮಹಾಸ್ವನಃ ಅಂಕೇನಾದಾಯ ವೈದೇಹಿ ರಥ ಆರೋಪಯತ್ ತದಾ. ಅವಳನ್ನ ಬೈತಾ 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 ಸೀತೆಯನ್ನ ತನ್ನ ಎರಡೂ ಕೈಗಳಲ್ಲಿ ಎತ್ಕೊಂಡು ಅವಳಿಗೆ ಬಿಡಿಸ್ಕೊಳ್ಲಿಕ್ಕೆ ಆಗ್ಬಾರದು, ಆ ರೀತಿ ಗಟ್ಟಿಯಾಗಿ ಅವಳ ತಲೆ ಕೂದಲನ್ನು ಹಿಡ್ಕೊಂಡ್ಬಿಟ್ಟಿದಾನಂತೆ. ಅವಳು ಎಷ್ಟು ಒದರಿದ್ರೂ ಕೂಡ ಅವಳ ಒದರು ಕೇಳಿಸದೇ ಇರುವಂತೆ ತಾನು ಜೋರಾಗಿ ಅವಳಿಗೆ ಬೈತಾ ಇದ್ದಾನೆ. ಸಾ ಗೃಹೀತ ಆತಿಚುಕ್ರೋಶ ರಾವಣೇನ ಯಶಸ್ವಿನಿ ರಾಮೇತಿ ಸೀತಾ ದುಃಖಾರ್ಥ ರಾಮಂ ದೂರಂ ಗತಂ ಮನೆ. ಜೋರಾಗಿ ಆ ಸೀತೆ ರಾಮ ರಾಮ ಅಂತ ಜೋರಾಗಿ ಕೂಗ್ತಾ ಇದ್ದಾಳಂತೆ. ಕೂಗ್ತಾ ಇದ್ರೂನು ಈ ರಾವಣ ಬಿಡದೆ ಅವಳನ್ನ ತೊಡೆ ಮೇಲೆ ಏರಿಸ್ಕೊಂಡು ತಾನು ಆ ರಥವನ್ನ ಹಿಡಿದು ಆಕಾಶ ಮಾರ್ಗವಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ಕೆಲವು ಕಡೆ ತಪ್ಪು ತಿಳುವಳಿಕೆ ಇದೆ. ಲಕ್ಷ್ಮಣ ಏನೋ ಹೋಗಬೇಕಾದ್ರೆ ಲಕ್ಷ್ಮಣ ರೇಖೆಯನ್ನ ಹಾಕಿ ಹೋಗಿದ್ದ ಅಂತ. ಆದ್ರೆ ಆ ಲಕ್ಷ್ಮಣ ರೇಖೆಯ ಉಲ್ಲೇಖ ವಾಲ್ಮೀಕಿ ರಾಮಾಯಣದಲ್ಲಿಯೂ ಎಲ್ಲಿಯೂ ಇಲ್ಲ, ಆನಂದ ತೀರ್ಥರು ಕೂಡ ಎಲ್ಲಿಯೂ ಕೂಡ ಹೇಳಲಿಲ್ಲ. ಇನ್ನು ಆಮೇಲೆ ಬಂದ ರಾಮಾಯಣದಲ್ಲಿ ಅವ್ರಿಗೇನೋ ಅನಿಸಿ ಅದನ್ನ ಆಡ್ ಮಾಡಿರ್ಬೇಕು. ಅಂತೂ ಅದನ್ನ ಹೇಳಬೇಕಾದ್ರೂ ಕೂಡ ಇದು ಹೇಳಿದ್ರೆ ಚಂದ ಇರ್ತದೆ ಅಂತ ಅದನ್ನ ಪರಂಪರೆಯಾಗಿ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಈ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಆ ಲಕ್ಷ್ಮಣ ರೇಖೆಯ ವಿಚಾರ ಅಂತ ಅನ್ನೋದಿಲ್ಲ, ಅದು ನಡೆದೇ ಇಲ್ಲ ಅಂತ. ಎರಡನೇದಾಗಿ ಆ ರಾವಣ ಅಪಹಾರ ಮಾಡಬೇಕಾದ್ರೆ ಸೀತೆಯನ್ನು ಮುಟ್ಲಿಲ್ಲ ಅಂತ ಕೆಲವೊಬ್ಬರು ವಾದ ಇದೆ. ಯಾಕೆಂದ್ರೆ ಆ ಸೀತೆ ರಾವಣನಿಗೆ ಒಂದು ಶಾಪ ಇತ್ತು, ಬಲಾತ್ಕಾರವಾಗಿ ಹೆಣ್ಣನ್ನ ಮುಟ್ಟಿದ್ರೆ ಅವನು ಸುಟ್ಟು ಹೋಗ್ತಾನೆ ಅನ್ನೋ ಶಾಪ ಇತ್ತು ಅಂತ ಹೇಳಿ. ಆದ್ರೆ ಆ ಶಾಪ ಕೊಟ್ಟವಳು ವೇದವತಿ. ಕೊಟ್ಟಿದ್ದು ಏನು ಅಂತಂದ್ರೆ, ಯಾವ ಹೆಣ್ಣನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಹೋಗ್ಬಾರದು, ನೀನು ಶಾರೀರಿಕವಾಗಿ ಅವರನ್ನ ಹೊಂದಬೇಕು ಅಂತ ನೀನು ಹೋದಿ ಅಂತಂದ್ರೆ ಅಲ್ಲೇ ನಿನ್ನ ಮೃತ್ಯು ಅಂತ ಶಾಪ ಇರೋದು. ಮುಟ್ಟಿದ್ದು ಮಾತ್ರಕ್ಕೆ ಅವನಿಗೆ ಮೃತ್ಯು ಬರ್ತದೆ ಅಂತಲ್ಲ. ಹಾಗಾಗಿ ಎಷ್ಟೋ ಈ ಸಿನಿಮಾಗಳಲ್ಲಿ ತೋರಿಸ್ಬೇಕಾದ್ರೆ ಆ ರಾವಣ ಸೀತೆಯನ್ನು ಮುಟ್ಟದೇನೆ ಹಂಗೆ ಗಾಳಿಯಲ್ಲಿ ತೇಲಿಸ್ಕೊಂಡು ಅವಳನ್ನು ಮೂರ್ಛಿತಳನ್ನಾಗಿ ಕರ್ಕೊಂಡು ಹೋದ ಅಂತ. ಹಾಗೇನಿಲ್ಲ, ಇವನು ಕೈಯಲ್ಲೇ ಹಿಡ್ಕೊಂಡು ಅವಳ ತಲೆ ಕೂದಲು ಎಳ್ಕೊಂಡೇ ಹೋದಂಥದ್ದನ್ನ ವಾಲ್ಮೀಕಿ ಮಹರ್ಷಿಗಳು ಉಲ್ಲೇಖ ಮಾಡಿದ್ದಾರೆ. ಇಂಥ ಸೀತೆಯನ್ನ ಆ ರಾವಣ ಕೊಂಡೊಯ್ತಾ ಇದ್ದಾನೆ. ಸೀತೆ ಜೋರಾಗಿ ಅರಚ್ತಾ ಇದ್ದಾಳಂತೆ. ಯಾರಿಗೂ ಆ ನಾದ ಕೇಳಿಸ್ತಾ ಇಲ್ಲ. ಎಲ್ಲರೂ ಕೂಡ ಆ ಆಶ್ರಮದಲ್ಲಿ ಇನ್ಯಾರೂ ಇಲ್ಲ. ಮರ ಗಿಡಗಳೆಲ್ಲ ನೋಡ್ತಾ ಇವೆ ಅಂತೆ, ಸ್ತಬ್ಧವಾಗಿ ಬಿಟ್ಟಿವೆ. ಪ್ರಾಣಿಗಳೆಲ್ಲ ಸ್ತಬ್ಧವಾಗಿ ನಿಂತು ಬಿಟ್ಟಿದವಂತೆ.
ಸೀತೆ ಮರಗಳನ್ನ ನೋಡಿ ಹೇಳ್ತಾಳಂತೆ, ದಯವಿಟ್ಟು ಈ ಸೀತೆಯನ್ನ ರಾವಣ ಕದ್ದೊಯ್ದ ಅಂತ ನನ್ನ ರಾಮಚಂದ್ರ ಬಂದ ಮೇಲೆ ತಿಳಿಸಿ. ಅಷ್ಟು ದುಃಖ ಆಗಿದೆ. ದುಃಖ ಆದಾಗ ನಾವು ಜಡ ವಸ್ತುಗಳೊಟ್ಟಿಗೆ ಮಾತಾಡ್ತೇವಲ್ಲ, ಆ ರೀತಿ ಅಲ್ಲಿದ್ದ ಪ್ರಾಣಿಗಳಿಗೆ, ಅಲ್ಲಿದ್ದ ಪಕ್ಷಿಗಳಿಗೆ, ಅಲ್ಲಿದ್ದ ಮರ ಗಿಡಗಳಿಗೆಲ್ಲ ಸೀತೆ ತಾನು ರಾವಣನಿಂದ ಅಪಹೃತನಾಗಿದ್ದೇನೆ, ಈ ಮಾತು ರಾಮಚಂದ್ರನಿಗೆ ತಿಳಿಸಿ ಅಂತ ಹೇಳಿ ತಾನು ಹೇಳ್ತಾ ಇದ್ದಾಳೆ. ರಾವಣ ಎಷ್ಟು ತಾನು ಚೀರಾಡ್ತಾ ಇದ್ರೂ ಸ್ವಲ್ಪನೂ ಕರುಣೆ ಇಲ್ಲದೆ ಆ ಸೀತೆಯನ್ನ ತಾನು ರಥದಲ್ಲಿ ಹೊತ್ಕೊಂಡು ತಾನು ಆಕಾಶ ಮಾರ್ಗವಾಗಿ ಮುಂದೆ ಸಾಗಿದ. ಮುಂದೆ ಜಟಾಯು ಬರ್ತಾನೆ ಆ ತಡಿಲಿಕ್ಕೆ ಅಂತ ಹೇಳಿ. ಆ ಜಟಾಯು ರಾವಣರ ಮಧ್ಯದಲ್ಲಿ ಯುದ್ಧ ನಡೀತದೆ. ಆ ಯುದ್ಧ ಹೇಗಾಗ್ತದೆ, ಮುಂದೆ ರಾವಣ ಲಂಕೆಗೆ ಕರ್ಕೊಂಡು ಹೋಗಿ ಮುಂದಿನ ಕಥೆ ಹೇಗೆ ಮುಂದುವರಿತದೆ, ರಾಮಚಂದ್ರ ಬಂದು ಆ ಸೀತೆಯನ್ನ ಕಾಣದೆ ಯಾವ ರೀತಿ ದುಃಖಪಟ್ಟ, ಇದನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣ ಅರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.